ಎಲ್ಲರಿಗೆ ನಮಸ್ಕಾರ. ಅಷ್ಟಾದಶ ಪುರಾಣ ಪರಿಚಯ ಮಾಲಿಕೆಯಲ್ಲಿ ಈ ಹೊತ್ತು ಪದ್ಮಪುರಾಣವನ್ನು ನೋಡೋಣ. ಪದ್ಮಪುರಾಣ ಮಹಾಪುರಾಣಗಳಲ್ಲಿ ಒಂದು ಮತ್ತು ಅದು ಹಲವು ವಿಷಯಗಳಿಂದ ತುಂಬ ಸ್ವಾರಸ್ಯಕಾರಿಯಾದದ್ದು. ವಿಶೇಷವಾಗಿ ಅಲ್ಲಿ ಸ್ಕಾಂದದ ಬಳಿಕ ಅತ್ಯಂತ ದೊಡ್ಡ ಗಾತ್ರ ಇದಕ್ಕಿದೆ ಎನ್ನುವುದೇ ಮೊದಲಿಗೆ ಗಾತ್ರದಿಂದ ಒಂದು ಗೌರವ ಮತ್ತು ಹೆಚ್ಚಾದ ಗುಣಗಳು ಕೂಡ ಉಂಟು. ಪುರಾಣಗಳನ್ನು ಶೈವ ವೈಷ್ಣವ ಅಂತೆಲ್ಲ ವಿಷಯಾನುಸಾರ ವಿಭಾಗ ಮಾಡಿದಾಗ ಅಲ್ಲೊಂದಿಷ್ಟು ಇದು ಇಲ್ಲೊಂದಷ್ಟು ಅದು ಹಾಗೆಲ್ಲ ಬರುವುದು ಉಂಟಾದರೂ ಪ್ರಧಾನ ವ್ಯಪದೇಶ ಅಂತ ತೆಗೆದುಕೊಂಡಾಗ ವೈಷ್ಣವ ಪುರಾಣಗಳಲ್ಲಿ ಅತ್ಯಂತ ವಿಸ್ತೃತವಾದದ್ದು ಪದ್ಮಪುರಾಣ. ಶೈವ ಪುರಾಣಗಳ ಪೈಕಿ ತುಂಬ ವಿಸ್ತೃತವಾದದ್ದು ಸ್ಕಾಂದ ಪುರಾಣ. ಪದ್ಮಪುರಾಣ ಸುಮಾರು 48,000 ಶ್ಲೋಕಗಳಷ್ಟು ವಿಸ್ತಾರವಾದದ್ದು ಅಂತಂದರೆ ರಾಮಾಯಣದ 2 ಪಟ್ಟು ದೊಡ್ಡದು ಅಂತ. ಇನ್ನು ಕೆಲವರು 54,000 ಶ್ಲೋಕಗಳಷ್ಟು ಕೂಡ ಅದು ದೊಡ್ಡದಾಗಿದೆ ಅಂತ ಹೇಳುವುದು ಉಂಟು. ಕಷ್ಟ ಲೆಕ್ಕಕ್ಕೆ ನಮಗೆ ಸಿಗುವಂಥದ್ದು. ಬೇರೆ ಬೇರೆ ಆವೃತ್ತಿಗಳಲ್ಲಿ ಅಷ್ಟಿಷ್ಟು ವ್ಯತ್ಯಾಸಗಳು ಕಾಣಸಿಗುವಂಥವೇ ಆಗಿವೆ. ನಿನ್ನೆ ಮೊನ್ನೆ ಸಹೃದಯರೊಬ್ಬರು ಈ ಬಗೆಗೆ ಪ್ರಶ್ನೆ ಮಾಡ್ತಾಯಿದ್ರು. ಇವುಗಳ ಪರಿಷ್ಕೃತ ಸಂಪಾದನೆ, ಆವೃತ್ತಿ, ಹಸ್ತಪ್ರತಿ ಇತ್ಯಾದಿಗಳು ತುಂಬ ಕಷ್ಟ. ಪುರಾಣಗಳಲ್ಲಿ ಯಾವಾಗ ಪ್ರಕ್ಷೇಪವಾಯಿತು, ಯಾವಾಗ ಆವಾಪ ಉದ್ವಾಪ ಅಂದರೆ ತೆಗೆದು ಹಾಕುವುದು, ತಂದು ತುಂಬಿಸುವುದು, ಎತ್ತಿ ಬಿಸಿಡುವುದು, ಇಲ್ಲ ಇನ್ನೆಲ್ಲಿಂದಲೋ ಎತ್ತಿ ತಂದು ಸೇರಿಸುವಂಥದ್ದು, ಇದು ಹೇಗೆ ಎಲ್ಲಿ ಆಯಿತು ಅಂತ ಹೇಳುವುದು ಬಹಳ ಕಷ್ಟ. ಇದನ್ನು ಅನೇಕತ್ರ ಮಾಡಿಕೊಂಡು ಬಂದಿದ್ದಾರೆ. ಈ ಬಗೆಗೆ ತುಂಬ ದೊಡ್ಡ ಅಧ್ಯಯನವನ್ನು ಮಾಡಿದಂಥ ಪರಂಪರೆಯ ವಿದ್ವಾಂಸರೇ ಅನೇಕರಿದ್ದಾರೆ. ಅಂಥವರಲ್ಲಿ ನಮಗೆ R.C. ಹಜರಾ ಅಂತ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಬಹಳ ಹಿಂದೆ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಅವರು ಮತ್ತು ಪಾರ್ಗಿಟರ್ ಅನ್ನುವಂತಹ ಐರೋಪ್ಯ ವಿದ್ವಾಂಸರು ಮೂಲಭೂತವಾದ ಅಧ್ಯಯನವನ್ನು ಮಾಡಿದರು. ಅದಾದ ಬಳಿಕ ಕಾಶಿಯ ನರೇಶ ಅಂತ ಹೆಸರಾದಂತಹ ವಿಭೂತಿ ನಾರಾಯಣ ಅವರ ಒಂದು ಪೋಷಕತ್ವದಲ್ಲಿ ಅಷ್ಟಾದಶ ಮಹಾಪುರಾಣಗಳ ಉಪಪುರಾಣಗಳ ಒಂದು ಪರಿಷ್ಕೃತ ಆವೃತ್ತಿಯನ್ನು ತಂದು ಹೊರಗೆ ಜನಕ್ಕೆ ಅರ್ಪಣೆ ಮಾಡುವ ವ್ಯವಸ್ಥೆ ಆಯಿತು. ಆದರೂ ಲೋಕದಲ್ಲಿ ತುಂಬ ಜನಜನಿತವಾಗಿರುವಂಥದ್ದು ಮುಂಬೈಯಲ್ಲಿ ಬಹಳ ಹಿಂದೆ ಬಂದಂಥ ವೆಂಕಟೇಶ್ವರ ಪ್ರೆಸ್ನ ಒಂದು ಆವೃತ್ತಿಗಳೇ. ಅದು ಹಾಳೆಗಳನ್ನು ಮುಗುಚ್ತಾ ಬರುವಂಥದ್ದು, ಲೆಡ್ಜರ್ಗಳು ಮಗುಚುವಂಥ ರೀತಿಯಲ್ಲಿ ಮಗುಚುವಂಥದ್ದು. ಅಂದರೆ ಈ ಎಡದಿಂದ ಬಲಕ್ಕೆ ಹೋಗದೆ ನಮ್ಮ ಕಡೆಯಿಂದ ಬೇರೆ ಕಡೆಗೆ ತೆಗೆದು ಮಗುಚುವಂಥದ್ದು, ಆ ರೀತಿಯಾಗಿ ಇರುವಂಥದ್ದು. ಅಂದರೆ ಆಭಿಮುಖ್ಯವಾಗಿ ಗ್ರಂಥವನ್ನು ನೋಡುವಂಥದ್ದು. ಆಭಿಮುಖ್ಯ ಮತ್ತು ಪ್ರಾತಿಮುಖ್ಯ ಈ ರೀತಿಯಾಗಿರ್ತಕ್ಕಂಥ ಒಂದು ಪುಸ್ತಕಗಳು ಬಹಳ ಹಿಂದೆ ಬಂದವು. ಅವು ಹಾಳೆಗಳಾಗಿದ್ದವು. ಆಮೇಲೆ ಅದನ್ನು ನಾಗ್ ಪಬ್ಲಿಷರ್ಸ್ ಮೊದಲಾದವರೆಲ್ಲರೂ ಕೂಡ ಅದೇ ಯಥಾವತ್ತಾಗಿ ಮುದ್ರಣವನ್ನು ಮಾಡಿದ್ರು. ಕೆಲವಕ್ಕೆ ಶ್ಲೋಕದ ಅಕಾರಾದಿ ಅನುಕ್ರಮಣಿ ಉಂಟು, ಇನ್ನು ಕೆಲವಕ್ಕೆ ಇಲ್ಲ. ಒಟ್ಟಿನಲ್ಲಿ ವ್ಯವಸ್ಥೆ ಕಡಿಮೆ. ಮತ್ತು ಈಚೆಗೆ ಪರಿಮಲ್, ನಾಗ್, ಮೋತಿಲಾಲ್ ಬನಾರಸಿದಾಸ್ ಮೊದಲಾದಂತಹ ಪ್ರಸಿದ್ಧ ಸಂಸ್ಥೆಗಳವರು ಇದರ ಇಂಗ್ಲೀಷ್ನ ಅನುವಾದವನ್ನು ಮಾಡಿಕೊಂಡು ಬಂದರು. ಜೊತೆಗೆ ಬಹಳ ಹಿಂದೆಯಿಂದ ತುಂಬ ಉದಾರವಾಗಿ ದೀಕ್ಷಾದೃಷ್ಟಿಯಿಂದ ತಪಸ್ಸಿನ ಹೋಲಿಕೆ ನೀಡುವ ರೀತಿಯಲ್ಲಿ ಗೋರಖ್ಪುರ್ನ ಗೀತಾ ಪ್ರೆಸ್ನವರು ಹಲವು ಪುರಾಣಗಳನ್ನು, ಮಹಾಪುರಾಣ ಉಪಪುರಾಣಗಳನ್ನು ಸಮೂಲವಾಗಿ ಹಿಂದಿಯ ಜೊತೆಗೆ ಅನುವಾದ ಕೂಡ ಸೇರಿಸಿಕೊಟ್ಟಿದ್ದಾರೆ. ಅಲ್ಲಿ ಉಪಪುರಾಣಗಳು ಕೆಲವಿವೆ, ಮಹಾಪುರಾಣಗಳಿವೆ. ಮತ್ತು ಆ ಪುರಾಣಗಳ ವಿಶೇಷ ಅಧ್ಯಯನವನ್ನೇ ಮಾಡುವಂತೆ ಪುರಾಣ ಅಂಕಗಳು ಮಾಡಿದ್ದಾರೆ. ಅಂದರೆ 600, 800, 1000 ಪುಟಗಳ ಒಂದು ಅಧ್ಯಯನ ಸಂಪುಟವನ್ನೇ ತಂದಿದ್ದಾರೆ. ಅಲ್ಲಿ ಕೂಡ ಆದರೆ ತುಂಬ ಶಿಸ್ತಿನ ವ್ಯವಸ್ಥೆ ಇಲ್ಲ. ಪುನರುಕ್ತಿಗಳು ಬಹಳ ವಿಶೇಷವಾಗಿ ಬರುತ್ತವೆ. ಅಧ್ಯಯನದ ಲೇಖನಗಳಲ್ಲಿಯೇ ಇಂತಿಂಥವ್ರಿಗೆ ಇಂತಿಂಥದ್ದು ಬರೆಯಿರಿ ಅಂತ ಕೊಟ್ಟರೂ ಕೂಡ ಅವರು ನಿರ್ದಿಷ್ಟವಾದ ವಿಷಯಕ್ಕೆ ಪ್ರವೇಶ ಮಾಡುವಲ್ಲಿ ಎಷ್ಟೋ ಪುನರುಕ್ತಿ ಮಾಡುವಂಥದ್ದು ಉಂಟು. ಹಾಗಲ್ಲದೆ ಎಲ್ಲೆಲ್ಲಿಂದಲೂ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವಿಶೇಷಗಳಿಗಾಗಿ ಬರೆದಂಥ ಲೇಖನಗಳನ್ನು ಸಂಚಯ ಮಾಡಿದ್ದು ಉಂಟು. ಹೀಗಾಗಿ ಪುರಾಣಗಳ ಒಂದು ಆಕರವಾಗಿ ಅವುಗಳನ್ನು ತೆಗೆದುಕೊಳ್ಳುವಾಗಲೂ ಅಧ್ಯಯನದ ಆಕರವಾಗಿ ಗೋರಖ್ಪುರ್ನ ಕಲ್ಯಾಣ ಕಲ್ಪತರು ಅನ್ನುವ ಪತ್ರಿಕೆಯ ವಿಶೇಷ ಅಂಕಗಳ ರೂಪದಲ್ಲಿ ಬಂದಂಥ ಪದ್ಮಪುರಾಣ ಅಂಕ, ಸ್ಕಾಂದ ಪುರಾಣ ಅಂಕ, ತೀರ್ಥ ಅಂಕ ಮತ್ತು ವಿಷ್ಣು ಪುರಾಣ ಅಂಕ, ಧರ್ಮ ಅಂಕ, ಯೋಗ ಅಂಕ, ನಾರಿ ಅಂಕ, ಈ ರೀತಿಯಾಗಿ ಅನೇಕ ಸಂಪುಟಗಳು ಬಂದಿವೆ. ಜೊತೆಗೆ ಪುರಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನದ ಒಂದು ಪರಂಪರೆ ಬೆಳೆದಿದೆ. ಅಂದರೆ ಉದಾಹರಣೆಗೆ ವಾಯುಪುರಾಣ ಎ ಕಲ್ಚರಲ್ ಸ್ಟಡಿ, ಸ್ಕಾಂದ ಪುರಾಣ ಎ ಕಲ್ಚರಲ್ ಸ್ಟಡಿ, ಮತ್ಸ್ಯಪುರಾಣ ಎ ಕಲ್ಚರಲ್ ಸ್ಟಡಿ, ಭಾಗವತ ಪುರಾಣ ಎ ಕಲ್ಚರಲ್ ಸ್ಟಡಿ ಅಂತ ಆ ರೀತಿಯಾಗೂ ಮಾಡಿಕೊಂಡು ಬಂದದ್ದು ಉಂಟು.
ತುಂಬ ಅಗಾಧವಾದ ಕೆಲಸ ನಡೆದಿದೆ. ಆದರೆ ಅವುಗಳ ಗುಣಗಾತ್ರಗಳಲ್ಲಿ ತುಂಬ ವ್ಯತ್ಯಾಸಗಳು ಕಂಡುಬರುತ್ತವೆ. ವ್ಯವಸ್ಥೆ ಕೂಡ ಏರುಪೇರಾಗಿದೆ. ಅದರಿಂದ ಉಪಲಬ್ಧಿ ಇರುವಂಥ ಮೂಲ ಗ್ರಂಥಗಳು ಅಂತ ಯಾವುದಿವೆ, ಪರಿಷ್ಕೃತವಾದ ಆವೃತ್ತಿಯೋ ಅಪರಿಷ್ಕೃತವಾದ ಆವೃತ್ತಿಯೋ ಅದನ್ನು ಹಿಡಿದು ಮಾಡುವುದು. ಮತ್ತು ಇಲ್ಲಿ ಪರಿಷ್ಕಾರ ಅನ್ನೋದು ತುಂಬ ಪ್ರಶ್ನಾರ್ಹವೂ ಆಗುತ್ತದೆ. ಈಗ ಕಾಳಿದಾಸನ ಕಾವ್ಯಕ್ಕೋ ಶಂಕರ ಭಾಷ್ಯಕ್ಕೋ ಅಥವಾ ಋಗ್ವೇದದ ಒಂದು ಸಂಹಿತೆಗೋ ಇಲ್ಲವೇ ನ್ಯಾಯ ಕುಸುಮಾಂಜಲಿ ಅಂಥ ಒಂದು ನೈಯಾಯಿಕ ಗ್ರಂಥಕ್ಕೋ ಮಾಡಬಹುದಾದ ಪರಿಷ್ಕಾರದ ಆವೃತ್ತಿ ಯಾವುದುಂಟು ಅದನ್ನು ಈ ಪುರಾಣಗಳಿಗೆ ಮಾಡುವುದು ಕಷ್ಟ. ಅದು ಒಂದೊಂದು ಕೂಡ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತದಂತೆ ಕಷ್ಟಕಾರಿಯಾದದ್ದು. ಕಾರಣ ಯಾವುದು ಪ್ರಾಚೀನ ಯಾವುದು ನವೀನ ಅಂತ ವಿಭಾಗ ಮಾಡುವುದು ಬಹಳ ಕಷ್ಟ. ಮತ್ತೆ ಮತ್ತೆ ಸೇರುತ್ತಲೇ ಬಂದಿವೆ. ಇವುಗಳ ಗುಣವೇ ದೋಷವೇ ಗುಣವ ಅಂತ ಹೇಳುವುದು ಕಷ್ಟ. ಏನಂದರೆ ಇಂದು ಮಧ್ಯಾಹ್ನ ಸಂಜೆ ಹೊತ್ತಿಗೆ ನನ್ನ ಒಬ್ಬ ಸ್ನೇಹಿತ ಬಂದಿದ್ದ, ತರುಣ ಮಿತ್ರ, ಮನೆಯಲ್ಲಿ ಈ ಪುರಾಣಗಳನ್ನು ಹರಡಿಕೊಂಡು ಕೂತಿದ್ದಾಗ ಏನಿದು ರಗಳೆ ಅಂತಂದ. ಹೌದಪ್ಪ ರಗಳೆ, ಏನು ಮಾಡೋದು, ಯಾರೋ ಒಬ್ಬರು ಸ್ಟಾಕ್ ಸ್ಟಡಿ ಮಾಡಬೇಕಲ್ವ, ಇರತಕ್ಕಂಥದ್ದು ಏನು ದಾಸ್ತಾನು ಅದನ್ನು ತಪಶೀಲು ಮಾಡುವಂಥದ್ದು ಅನ್ನೋದು ಒಂದಿದೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಹಳೆ ದಫ್ತರಗಳನ್ನು ನೋಡ್ತಾ ಇರುವ ಕಾರಕೂನನ ಕೆಲಸ. ಇಲ್ಲಿ ಪುರಾಣಗಳನ್ನು ನೋಡಿದರೆ ಒಂದಕ್ಕೆ ಇನ್ನೊಂದು ವೈರುಧ್ಯ ಇರುವಂತೆ, ಒಂದು ಇನ್ನೊಂದರ ಭಾಗವೇ ಆಗಿರುವಂತೆ, ಅಲ್ಲಿರುವುದೇ ಇಲ್ಲಿ ಬಂದಂತೆ, ಅಥವಾ ಅಲ್ಲಿ ಬಂದದ್ದಕ್ಕಿಂತ ಅತ್ಯಂತ ಭಿನ್ನವಾಗಿ ವಿರೋಧವಲ್ಲದಿದ್ದರೂ ಪ್ರಕಾರಾಂತರವಾಗಿ ಇರುವಂತೆ, ಹೀಗೆ ವಿಧಿ ನಿಷೇಧ ಪ್ರತಿಪ್ರಸವಾತ್ಮಕವಾಗಿ ಬಗೆಬಗೆಯಾಗಿ ಇರುವಂಥದ್ದನ್ನು ಕಾಣ್ತೀವಿ. ಏನು ಆಮೇಲೆ ಒಂದೇ ಎರಡೇ ತೀರ್ಥಕ್ಷೇತ್ರ ಮಹಾತ್ಮ್ಯಗಳು, ಒಂದೇ ಎರಡೇ ವ್ರತ ಯಜ್ಞ ದಾನ ಶ್ರಾದ್ದಾದಿಗಳ ವಿಧಾನಗಳು, ಒಂದೇ ಎರಡೇ ದೇವತಾ ಕಥೆಗಳು, ಬಗೆಬಗೆಯ ಶಾಸ್ತ್ರಗಳ ಒಂದು ಪ್ರಸ್ತಾವವಾದರೂ ಹಲವ, ಈ ರೀತಿಯಾಗಿ ಕಂಡಾಗ ಏನಿದು ಅಂತ ತಲೆ ಕೆಡಿಸುತ್ತದೆ. ಒಂದು ಕಡೆಗೆ ಒಂದನ್ನು ಸರಿಯಾಗಿ ಬರೆದರೆ ಸಾಲದ, ಈ ಮಟ್ಟದ ಪುನರುಕ್ತಿ ಯಾತಕ್ಕೆ ಅಂತೆಲ್ಲ ಅನಿಸುವುದುಂಟು. ಆದರೆ ಇದನ್ನು ಹಿಂದಿಯೂ ಹೇಳಿದ್ದನ್ನು ಮರುಕಳಿಸಿಕೊಡಬೇಕು ಅಂತಂದರೆ ಒಂದು ಮೈಟಿ ಮೆಗಾ ಅಥವಾ ಮೈಟಿ ಗಿಗಾ ಮಾಲ್ ಇದ್ದಂತೆ ಪುರಾಣ ಪ್ರಪಂಚ. ಭಾರತೀಯ ಸಂಸ್ಕೃತಿಯ ಹಾಗೆ ಕ್ರೈಸ್ತ ಮುಸಲ್ಮಾನ ಮೊದಲಾದಂಥ ಬೇರೆ ಬೇರೆ ಮತಗ್ರಂಥಗಳು ಇವೆಲ್ಲ ಯಾವುದೇ ಕೀಳಿನ ದೃಷ್ಟಿಯಿಂದ ಅಲ್ಲದೆ ತಿರಸ್ಕಾರ ದೃಷ್ಟಿಯಿಂದ ಅಲ್ಲದೆ ಅವು ಒಪ್ಪವಾಗಿ ಅಚ್ಚುಕಟ್ಟವಾಗಿರ್ತಕ್ಕಂಥ ಪೆಟ್ಟಿಗೆ ಅಂಗಡಿಗಳು, ಡಬ್ಬ ಅಂಗಡಿಗಳು. ಅಲ್ಲಿ ಸಿಗುವುದು ಒಂದು 4 ಬ್ರ್ಯಾಂಡ್ ಸಿಗರೇಟು, ಒಂದು 3 ಬ್ರ್ಯಾಂಡ್ ಸೋಪು, ಒಂದು ಎಲ್ಲ ಅಳೆದರೆ ಒಂದು 25 ಸೇರು ಅಕ್ಕಿ ಇದ್ದಾತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಎಲ್ಲವೂ ಕೂತವನ ಕೈಯಳತೆಗೆ ಸಿಗುವಂಥದ್ದು. ಅವನೇ ಮಾಲೀಕ, ಅವನೇ ಸೇವಕ, ಅವನೇ ಪೊಟ್ಟಣ ಕಟ್ಟವನು, ಅವನೇ ತೂಗುವವನು, ಅವನೇ ಅಂಗಡಿಗೆ ಮಾರುಕಟ್ಟೆಯಿಂದ ಹೋಲ್ಸೇಲಿಂದ ತಂದು ರಿಟೇಲ್ ಮಾಡ್ತಕ್ಕಂಥದ್ದು ಎಲ್ಲ ಅವನೇ. ಒಂದು ಬೀಗ ಹಾಕಿಬಿಟ್ರೆ ಮುಗಿಯಿತು ಅಂಗಡಿಯ ಕಥೆ. ಅರೆ ನಮ್ಮ ಸನಾತನ ಧರ್ಮದ್ದು ಹಾಗಲ್ಲ, ಇದು ಊಹಾತೀತವಾದದ್ದು. ಒಬ್ಬ ಹೀಗೆ ಸುತ್ತಾಡಿ ಬರುವುದಕ್ಕೆ ಒಂದು 4-5 ವರ್ಷ ಬೇಕಾಗುವಷ್ಟು ದೊಡ್ಡ ಮಾಲ್ ಅಂತ ಇಟ್ಕೊಳ್ಳಿ, ಆ ಮಟ್ಟದಲ್ಲಿದೆ. ಇಲ್ಲಿರುವುದು ಎಲ್ಲರಿಗೂ ಬೇಕಿಲ್ಲ, ಕೂಡದು ಕೂಡ. ಅದನ್ನೆಲ್ಲ ತೆಗೆದುಕೊಂಡು ಹೋದರೆ ಮನೆಯೇ ಒಂದು ದೊಡ್ಡ ಅಂಗಡಿ ಆಗಿಬಿಡುತ್ತದೆ. ಮತ್ತು ಅಲ್ಲಿ ನಮ್ಮ ಅವಶ್ಯಕತೆಗೆ ಬೇಡವಾದದ್ದು ಎಷ್ಟೋ ಇರೋದಕ್ಕೆ ಸಾಧ್ಯ. ಈಗ ಗರ್ಭಿಣಿಯ ಔಷಧಗಳು ನಾನಿಟ್ಟುಕೊಂಡು ಏನು ಮಾಡಲಿ, ಅಥವಾ ಮಗುವಿನ ಆಟದ ಸಾಮಾನುಗಳನ್ನು ಇನ್ಯಾರೋ ಒಬ್ಬರು ಸನ್ಯಾಸಿಗಳು ಇಟ್ಟುಕೊಂಡು ಏನು ಮಾಡೋದಕ್ಕೆ ಸಾಧ್ಯ. ಕಾವಿ ಶಾಟಿಗಳ ಒಂದು 25 ವೆರೈಟಿನ ಯಾವನೋ ಒಬ್ಬ ನವಮನ್ಮತ ರಂಗುಗಾರಿಕೆಯಲ್ಲಿರ್ತಕ್ಕಂಥ ರೋಡ್ ರೋಮಿಯೋ ಇಟ್ಟುಕೊಂಡು ಏನು ಮಾಡ್ಯಾನು. ಲೇಟೆಸ್ಟ್ ವೆರೈಟೀಸ್ ಆಫ್ ಸನ್ ಗ್ಲಾಸಸ್ ಅಂತ ಏನು ಕರಿತೀವಿ, ಕೂಲಿಂಗ್ ಗ್ಲಾಸಸ್ ಅಂತ, ಅವುಗಳನ್ನೆಲ್ಲನೂ ಪಾಪ ಯಾರೋ ಓಬಿರಾಯನ ಕಾಲದ ಅಜ್ಜಮ್ಮ ಇಟ್ಟುಕೊಂಡು ಏನು ಮಾಡೋದಕ್ಕೆ ಸಾಧ್ಯ. ಈ ಥರ ಅಷ್ಟು ಇರುತ್ತವೆ. ಅವುಗಳನ್ನು ನಾವು ಬೈಯಬಾರದು, ಯಾಕೆಂದರೆ ಅವುಗಳಿಗೆ ಬರುವವರಿದ್ದೇ ಇರ್ತಾರೆ. ಹಾಗೆ ಮಾಡಿರುವಂಥದ್ದು. ಆ ಕಾರಣದಿಂದ ಈ ಸಮೃದ್ಧಿಯನ್ನು ಕಂಡು ಬೆಚ್ಚಿ ಬೀಳುವುದಕ್ಕೆ ಕಾರಣ ಸಾಮಾನ್ಯ ಮನಸ್ಸು. ಅಂದರೆ ಯಾರನ್ನು ಕಾಮನ್ ಮ್ಯಾನ್ ಅಂತ ಕರಿತೀವಿ, ಆತನಿಗೆ ತನ್ನ ಕಣ್ಣಳತೆ ಒಳಗೆ ವ್ಯವಸ್ಥೆ ಆಗಿಬಿಡಬೇಕು ಅಂತ ಇರುತ್ತದೆ. ಆದರೆ ವಿಶ್ವ ಹಾಗೆ ಅವನ ಕಣ್ಣಳತೆಗೆ ಎಂದೂ ಸಿಗುವಂಥದ್ದಲ್ಲ, ಅಮೇಯವಾದದ್ದು, ಅಚಿಂತ್ಯವಾದದ್ದು. ಹಾಗಾಗಿ ಅಲ್ಲಿ ಖೇವೋಸ್ ಅನ್ನುವಂಥದ್ದು, ಅಸ್ತವ್ಯಸ್ತತೆ ಅಂತ ನಮ್ಮ ಕಣ್ಣಿಗೆ ತೋರುವುದು ಇದ್ದೇ ಇರುತ್ತದೆ. ಇದು ಅಲ್ಲಿರುವಂಥದ್ದು. ಮತ್ತು ಅದರಲ್ಲಿ ಯಾವ ಮಟ್ಟದ ವ್ಯವಸ್ಥೆ ಇದೆ, ಎಲ್ಲಿ ಹಳಿ ತಪ್ಪಿದೆ ಅನ್ನುವುದನ್ನು ಹೇಳುವ ಪ್ರಯತ್ನ ಮಾಡ್ತಲೇ ಇದ್ದೀನಿ. ನಾನು ಇವುಗಳನ್ನು ಅಕ್ಷರಾತ್ಮವಾಗಿ
ಸರಿ ಅಂತ ತೆಗೆದುಕೊಂಡು ಅವುಗಳನ್ನು ಅದೇ ರೀತಿಯಲ್ಲಿ ಕಾಪಾಡಬೇಕು ಅನ್ನುವ ಜಿದ್ದಿಟ್ಟುಕೊಂಡವನಲ್ಲ. ಸಾರವನ್ನು ಗ್ರಹಿಸೋಣ, ಅಸಾರವನ್ನು ಆಕ್ಷೇಪ ಮಾಡೋಣ ಅಂತಲೇ ಇರುವಂಥದ್ದು. ಹೀಗಾಗಿ ಈ ಪುರಾಣ ಪ್ರಪಂಚವನ್ನು ಬಹುಮುಖಿಯಾದ ನೆಲೆಯಿಂದ, ಬಹುರೀತಿಯ ಭಾವನೆಗಳಿಂದ, ಸಂವೇದನೆಯಿಂದ, ಸಹಾನುಭೂತಿಯಿಂದ, ನಿಷ್ಕರ್ಷೆಯಿಂದ ನೋಡಬೇಕಾಗುತ್ತದೆ. ಅದರಿಂದಲೇ ಪುರಾಣಗಳ ಅಧ್ಯಯನಕ್ಕೆ, ಆಗಮಗಳ ಅಧ್ಯಯನಕ್ಕೆ, ವೇದವಾಂಗ್ಮಯದ ಅಧ್ಯಯನಕ್ಕೆ ಏಕಮುಖವಾದ ದೃಷ್ಟಿ, ಒಂದು ಮತಾಗ್ರಹದ್ದೋ ಅಥವಾ ಮತ ನಿರಾಕರಣೆಯ ಆಗ್ರಹದ್ದೋ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋಲ್ಲ. ಎಲ್ಲವೂ ಸೇರಿಕೊಳ್ಳಬೇಕು. ಈಗ ಪದ್ಮಪುರಾಣ ಸ್ವೀಕಾರ ಮಾಡುವುದಿದ್ದರೆ ಇದನ್ನು ಪುಲಸ್ತ್ಯ ಮಹರ್ಷಿ ನವಬ್ರಹ್ಮರಲ್ಲಿ ಒಬ್ಬರು ಭೀಷ್ಮರಿಗೆ ಉಪದೇಶ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಎಂದಿನಂತೆ ಶೌನಕಾದಿ ಮಹರ್ಷಿಗಳಿಗೆ ದೀರ್ಘಸತ್ರ ಮಾಡ್ತಾ ಇರುವ ಕಾಲದಲ್ಲಿ ಉಗ್ರಶ್ರವ ಲೋಮಹರ್ಷಣಿ ಸೂತ ಪುರಾಣಿಕರು ಬಂದು ಉಪದೇಶವನ್ನು ಮಾಡಿದರು ಅನ್ನುವುದು ಗೊತ್ತೇ ಇರುವ ಪೀಠಿಕೆ. ಅಲ್ಲಿ ಅವರು ಕೇಳ್ತಾರೆ, ಮಹಾವಿಷ್ಣುವಿನ ನಾಭಿಕಮಲದ ಮಹಾತ್ಮ್ಯವೇನು, ಅದು ಹೇಗೆ ಬಂತು, ಅದರ ಹಿನ್ನೆಲೆ ಎಂಥದ್ದು ಅಂತ. ಆಗ ಮಹಾಪ್ರಳಯದಲ್ಲಿ ವಟಪತ್ರಶಾಹಿಯಾಗಿ ಪರಮಾತ್ಮ ತೇಲ್ತಾ ಇದ್ದದ್ದು, ಅಲ್ಲಿಂದ ನಾಭಿಕಮಲ ಮೂಡಿ ಬಂದದ್ದು, ಅದರ ಅಯುತ ಪ್ರಯುತ ಯೋಜನ ವಿಸ್ತಾರ ಎಂಥದ್ದು ಅಂತ, ಅಲ್ಲಿಂದ ಬ್ರಹ್ಮ ಒಡಮೂಡಿಕೊಂಡು ಬಂದದ್ದು, ಹೀಗೆ ತೆಗೆದುಕೊಂಡು ಹೋಗುವಂಥದ್ದು. ಪದ್ಮ ಅನ್ನೋದಕ್ಕೆ ಒಂದು ದೊಡ್ಡ ಸಂಖ್ಯೆ ಅಂತ ಕೂಡ ಉಂಟಲ್ಲ. ಹೀಗೆ ಆರಂಭ ಮಾಡಿಕೊಂಡು ವಿಸ್ತಾರ ಮಾಡುವುದಾಗುತ್ತದೆ. ಮತ್ತು ಈ ಒಂದು ಪುರಾಣದಲ್ಲಿ 5 ಖಂಡಗಳಿವೆ. ಸೃಷ್ಟಿಖಂಡ, ಭೂಖಂಡ, ಸ್ವರ್ಗಖಂಡ, ಪಾತಾಳಖಂಡ ಮತ್ತು ಉತ್ತರಖಂಡ ಅಂತನ್ನುವಂಥದ್ದು 5 ಖಂಡಗಳು ಉಂಟು. ಈ 5 ಖಂಡಗಳಲ್ಲಿಯೂ ಬಗೆ ಬಗೆಯಾದ ಕಥೆಗಳು ಉಂಟು. ಪದ್ಮಪುರಾಣದ ವೈಶಿಷ್ಟ್ಯ ಇರುವುದನ್ನು ಒಂದು ಮಾತಿನಲ್ಲಿ ಹೇಳೋದಿದ್ದರೆ ಇದೊಂದು ಕಥೆಗಳ ಕಣಜ ಅಂತ ಕರೆಯಬೇಕು. ತಕ್ಕ ಮಟ್ಟಿಗೆ ಕಾವ್ಯಶೈಲಿ ಕೂಡ ಉಂಟು. ವಿಸ್ತಾರವಾಗಿ ನಮಗೆ ಗೊತ್ತಿರುವ ಕಥೆಗಳನ್ನೇ ಭಂಗ್ಯಂತರದಿಂದ ರೂಪಣ ಮಾಡುವುದು, ಮತ್ತೆಷ್ಟೋ ಹೊಸ ಹೊಸ ಕಥೆಗಳನ್ನು ಹೆಣೆದು ಕೊಡುವಂಥದ್ದು, ಇದನ್ನು ನಾವು ನೋಡ್ತೀವಿ. 18 ಪುರಾಣಗಳ ಪೈಕಿ ಅತಿ ಹೆಚ್ಚು ರೋಚಕವಾದ ವೈವಿಧ್ಯಮಯವಾದ ಕಥೆಗಳನ್ನು ಕಾಣುವಂಥದ್ದು ಪದ್ಮಪುರಾಣದಲ್ಲಿ ಅಂತ ಹೇಳಿದರೆ ತಪ್ಪಲ್ಲ. ಆದರೆ ಈ ಕಾಲದ ನಮ್ಮ ರುಚಿಗೆ ಈ ಕಥೆಗಳೆಲ್ಲ ಕೆಲವೊಮ್ಮೆ ನೀರಸ ಅಂತ ಅನಿಸಿದರೂ ಆಶ್ಚರ್ಯವಿಲ್ಲ. ಮೊದಲಿಗೆ ನಾವು ಪುರಾಣದ ಸೃಷ್ಟಿಖಂಡ ಅಂತ ಯಾವುದಿದೆ, ಮೊದಲನೇ ಖಂಡ, ಅಲ್ಲಿಂದ ತೆಗೆದುಕೊಂಡು ನೋಡೋಣ. ಯಥಾಪ್ರಕಾರವಾಗಿ ಪುರಾಣಂ ಪಂಚಲಕ್ಷಣಂ ಅನ್ನುವಂತೆ ಸರ್ಗ, ಅದು ಸೃಷ್ಟಿ, ಮತ್ತು ಅದನ್ನು ಹಿಂಬಾಲಿಸಿ ಬಂದ ಅನುಸೃಷ್ಟಿ ಅಥವಾ ಪ್ರತಿಸರ್ಗ ಇಲ್ಲವೇ ಪ್ರಳಯ, ಈ ವಿವರಗಳು ಬರುತ್ತವೆ. ಆಮೇಲೆ ವಂಶ, ಮನ್ವಂತರ, ವಂಶಾನುಕೀರ್ತನ ಇವುಗಳು ಕೂಡ ಚದುರಿ ಹೋಗಿವೆ. ವಂಶಾನುಕೀರ್ತನ ಮನ್ವಂತರಗಳು ಚದುರಿ ಹೋಗಿವೆ. ಮನ್ವಂತರಗಳ ಪ್ರಸ್ತಾವ ಕ್ವಾಚಿತ್ಕವಾಗಿ ಇಲ್ಲ ಅನ್ನೋಷ್ಟು ಕಡಿಮೆಯಾಗಿ ಬರುತ್ತದೆ. ಅನ್ಯಶಾಸ್ತ್ರಗಳ ಪ್ರಸ್ತಾವ ಇಲ್ಲಿ ಇಲ್ಲ. ಮತ್ತು ತತ್ವದ ಚಿಂತನ ಕ್ರಮ ಅಷ್ಟೋ ಇಷ್ಟೋ ಬರುತ್ತದೆ. ಮತ್ತು ಬರುವುದೆಲ್ಲ ಹೆಚ್ಚಾಗಿ ಬಗೆ ಬಗೆಯ ಕಥೆಗಳು, ತೀರ್ಥ ಮಹಾತ್ಮ್ಯಗಳು, ವ್ರತ ಮಹಾತ್ಮ್ಯಗಳು, ಇದನ್ನು ನಾವು ನೋಡಬಹುದು. ಸಮುದ್ರ ಮಥನ, ಲಕ್ಷ್ಮಿಯ ಆವಿರ್ಭಾವ, ಲಕ್ಷ್ಮೀನಾರಾಯಣ ವಿವಾಹ, ಹಾಗೆ ದಕ್ಷಯಜ್ಞ, ಸತಿಯ ಆತ್ಮಾಹುತಿ, ಶಿವ ಪಾರ್ವತಿಯರ ವಿವಾಹ ಮತ್ತು ನವಬ್ರಹ್ಮರಿಂದ ಅವರ ಸಂತಾನ ಬೆಳೆದು ಬಂದದ್ದು. ಅಲ್ಲಿ ಕಾಶ್ಯಪನ ಸಂತಾನವೇ ದೊಡ್ಡದು. ದಕ್ಷ ಪ್ರಜಾಪತಿಯ 60 ಹೆಣ್ಣು ಮಕ್ಕಳ ಪೈಕಿ 13 ಜನ ಹೆಣ್ಣು ಮಕ್ಕಳನ್ನು ಕಶ್ಯಪರು ಮದುವೆ ಮಾಡಿಕೊಂಡರು. ಅವರುಗಳ ವಿವರಗಳನ್ನೆಲ್ಲ ಹಿಂದೆಯೇ ನಾನು ಕೊಟ್ಟಿದ್ದೆ. ಆ ಸಂತಾನದ ಒಂದು ಪರಂಪರೆಯನ್ನು ಇಲ್ಲಿ ಹೇಳುವುದಾಗುತ್ತದೆ. ಮತ್ತು ಸಪ್ತಮರುತರ ಉತ್ಪತ್ತಿ ಅದನ್ನು ಕೂಡ ಹೇಳಿದ್ದೆ. ಮತ್ತು ಮಹಾವಿಷ್ಣುವಿನ ಹಲವು ಅವತಾರಗಳು ಅಲ್ಲಲ್ಲಿ ಚದುರಿದಂತೆ ಈ ಪುರಾಣದಲ್ಲಿ ಬರುತ್ತವೆ. ಅಂಥದ್ದು ಒಂದು ಪೃಥುವಿನ ಅವತಾರ, ವೇನನಿಂದ ಪೃಥು ಹುಟ್ಟಿದ್ದು, ಈ ಥರದ್ದು. ಆಮೇಲೆ ಪಿತೃವಂಶ ಹೇಗೆ ಬೆಳೆದು ಬಂತು, ದೇವವಂಶ ಇದ್ದಂತೆ ಪಿತೃದೇವತೆಗಳ ವಂಶ, ಯಮ ಇತ್ಯಾದಿಗಳ ವಂಶ ಹೇಗೆ ಬಂತು, ಶ್ರಾದ್ದ ಮಹಾತ್ಮ್ಯ, ಶ್ರಾದ್ದದ ವಿವರಗಳು ಎಂಥವು, ಅಷ್ಟಕ ಕಪಾಲ ಶ್ರಾದ್ದದಿಂದ ಮೊದಲುಗೊಂಡು ಪಾರ್ವಣ ಶ್ರಾದ್ದದಿಂದ ಮೊದಲುಗೊಂಡು ಹಿರಣ್ಯ ಶ್ರಾದ್ದದವರೆಗೆ ಬೇರೆ ಬೇರೆ ರೀತಿಯಲ್ಲಿ ಬಂದದ್ದು. ಮತ್ತು ಶ್ರಾದ್ದದಲ್ಲಿ ಮಾಡಬೇಕಾದ ಆಚಮನ ಹೇಗೆ, ಪಾದ ಪ್ರಕ್ಷಾಲನ ಹೇಗೆ, ಆಸನ ವಿನಿಯೋಗ ಹೇಗೆ, ಪಿತೃಸ್ಥಾನ, ವಿಶ್ವೇ ದೇವತೆಗಳ ಸ್ಥಾನ ಮತ್ತು ವಿಷ್ಣು ಸ್ಥಾನದಲ್ಲಿ 3 ಕೂಡಬೇಕು, ಅದಕ್ಕಿಂತ ಹೆಚ್ಚು ಎಷ್ಟು ಸಂಪತ್ತಿ ಅನುಕೂಲ ಇದ್ದರೂ ಕೂಡಿಸಬಾರದು. ಅಂದರೆ ನನಗಿದೆ ಅಂತ ತುಂಬ ಆಡಂಬರದಿಂದ ಮಾಡುವಂಥದ್ದಲ್ಲ, ಮಿನಿಮಮ್ ಮಾಡಬೇಕಾದದ್ದೇನಿದೆ ಅದಷ್ಟು ಮಾತ್ರ ಅಂತ ಹೇಳುವುದು. ಮತ್ತು ಶ್ರಾದ್ದ ಭೋಜನ, ಸಮಾಂಸ ಶ್ರಾದ್ದ, ಅಮಾಂಸ ಶ್ರಾದ್ದ ಎಲ್ಲವನ್ನೂ ಕೂಡ ಹೇಳುತ್ತಾರೆ.
ಜೊತೆಗೆ ಶ್ರಾದ್ದ ಭೋಜನ ಕಾಲದಲ್ಲಿ ಹೇಳಬೇಕಾದ ಅಭಿಶ್ರವಣ ಮಂತ್ರಗಳು ಯಾವ ರೀತಿಯಾಗಿರಬೇಕು, ಅದರೊಳಗೆ ವೈಷ್ಣವ, ಶೈವ, ಶಾಕ್ತ ಇತ್ಯಾದಿ ಪ್ರಭೇದಗಳು ಹೀಗೆಲ್ಲ ಬರುತ್ತದೆ. ಇದನ್ನೆಲ್ಲ ನಾನು ಬಹಳ ಹಿಂದೆಯೇ ಷೋಡಶ ಸಂಸ್ಕಾರಗಳಲ್ಲಿ ವಿಸ್ತರಿಸಿದ್ದೀನಿ. ಆದರೆ ಅಲ್ಲಲ್ಲಿ ಬರುವ ಸ್ವಾರಸ್ಯಗಳನ್ನು ನೋಡೋದಕ್ಕೆ ನೋಡಿ, ಈ ಪುರಾಣದಲ್ಲಿ ಎಷ್ಟು ಚೆನ್ನ ಅಂತ ಅನಿಸುತ್ತದೆ ಅಂತಂದರೆ, ಮೂರ್ತಿಗಳ ಒಂದು ನಿರ್ಮಾಣದಲ್ಲಿ, ದೇವತಾ ಮೂರ್ತಿಗಳ ನಿರ್ಮಾಣದಲ್ಲಿ ಲಕ್ಷಣಗಳನ್ನು ಅನುಸರಿಸುವುದು ಉಂಟು ನಮ್ಮಲ್ಲಿ. ಅಲ್ಲಿ ವಿಷ್ಣುವಿಗೆ ಒಂದು ಲಕ್ಷಣ, ಶಿವನಿಗೆ ಒಂದು ಲಕ್ಷಣ, ಪಂಚವಿಂಶತಿ ಶಿವಲೀಲೆಗಳು ಅಂತ ಉಂಟು, 25 ಶಿವಲೀಲೆಗಳು, ಚತುರ್ವಿಂಶತಿ ಕೇಶವ ರೂಪಗಳು ಅಂತ ಉಂಟು. ಇವುಗಳನ್ನೆಲ್ಲ ಹೇಗೆ ಕೆತ್ತಬೇಕು, ಆ ಲಕ್ಷಣಗಳು, ತಾಲ ಪ್ರಮಾಣಗಳು ಇವನ್ನೆಲ್ಲ ಹೇಳಿದ್ದಾರೆ. ಹಾಗೆ ಸಪ್ತಮಾತೃಕೆಯರನ್ನು ಹೇಗೆ ಕೆತ್ತಬೇಕು, ದುರ್ಗಾದೇವಿಯನ್ನು, ಲಲಿತಾ ತ್ರಿಪುರ ಸುಂದರಿಯನ್ನು, ಮತ್ತು ಕೃಷ್ಣ, ರಾಮ ಮೊದಲಾಗಿ ವಿಷ್ಣುವಿನ ಅವತಾರಗಳು, ನರಸಿಂಹ, ತ್ರಿವಿಕ್ರಮ, ವಾಮನ, ಈ ರೀತಿಯಾದ ಒಂದು ಮೂರ್ತಿ ಭೇದಗಳನ್ನು ಯಾವ ಬಗೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳುವಾಗ ಸೂರ್ಯ ವಿಗ್ರಹದ ಬಗ್ಗೆ ಕೂಡ ಹೇಳಿದ್ದಾರೆ. ಅಲ್ಲಿ ಸೂರ್ಯ ವಿಗ್ರಹದ ಕಾಲುಗಳನ್ನು ಮರೆ ಮಾಡಬೇಕು ಅಂತ ಉಂಟು. ಯಾಕೆ ಅಂತ ಶಿಲ್ಪಶಾಸ್ತ್ರಗಳಲ್ಲಿ ಬರೋಲ್ಲ, ಅರೆ ಕಾಲನ್ನು ತೋರಿಸಬಾರ್ದು ಅಂತ. ಅದಕ್ಕೆ ದೊಡ್ಡ ದೊಡ್ಡ ಊಹೆಗಳನ್ನು ಮತ್ತು ಬೇರೆ ಬೇರೆ ತರ್ಕಗಳನ್ನು ವಿದ್ವಾಂಸರುಗಳು ಮಾಡಿದ್ದಾರೆ. ಸೂರ್ಯನ ಆರಾಧನೆ ಎನ್ನುವುದು ನಮ್ಮಲ್ಲಿ ಇರಲಿಲ್ಲ, ಸಿಥಿಯನ್ನರಿಂದ, ಪಾರ್ಥಿಯನ್ನರಿಂದ ಬಂದದ್ದು, ಅವರು ಮಾಡಿಕೊಂಡು ಬಂದದ್ದು. ಶಾಖದ್ವೀಪದಲ್ಲಿ ಸೂರ್ಯಾರಾಧನೆ ಇತ್ತು ಅಂತ ಹೇಳುವುದು ಸಿಥಿಯನ್ನರಿಗೆ ಸಂಬಂಧಪಟ್ಟಿದ್ದೆ ಅಂತೆಲ್ಲ ಆಧುನಿಕರು ಹೇಳ್ತಾರೆ. ಅರೆ ಸೂರ್ಯಾರಾಧನೆಗಾಗಿ ನಾವು ಸಿಥಿಯನ್ನರವರೆಗೆ ಹೋಗಬೇಕಾಗಿಲ್ಲ, ಯುರೋಪಿನ ಗಡಿಗಳನ್ನು ನೋಡಬೇಕಾಗಿಲ್ಲ. ಆಕಾಶ ಕಡೆಗೆ ತಿರುಗಿ ನೋಡಿದ ತಕ್ಷಣವೇ ಕಾಣಿಸುತ್ತದೆ ಸೂರ್ಯಬಿಂಬ. ಎಲ್ಲ ದೇವತಾರಾಧನೆಗಳ ಮೂಲಭೂತವಾದ ಬುನಾದಿಯೇ ಸೂರ್ಯ ಪೂಜೆ. ನಮ್ಮ ವೇದಗಳಲ್ಲಿ ಬರುವಂಥ ನಾರಾಯಣನೇ ಸೂರ್ಯ, ವಿಷ್ಣು, ಇದಂ ವಿಷ್ಣುರ್ ವಿಚಕ್ರಮೇತ್ರೆ ಧಾನಿದದೆ ಪದಂ ಅಂತ ಋಗ್ವೇದಾದಿಗಳಿಂದಲೇ ಗೋಚರವಾಗುವಂಥದ್ದು, ದ್ವಾದಶ ಆದಿತ್ಯರಲ್ಲಿ ಕೂಡ ಕಾಣಿಸುವಂಥದ್ದೇ ಆಗಿದೆ. ಹೀಗಾಗಿ ಅದು ಒಂದು ತುಂಬ ಅವಿವೇಕದ ಕಲ್ಪನೆ. ಅಲ್ಲಿ ಸಿಥಿಯನ್ರು ಅವರುಗಳೆಲ್ಲ ಕಾಲಿಗೆ ಚೀಲವನ್ನು ಮತ್ತು ಯಾವುದನ್ನು ಈ ಕಾಲದಲ್ಲಿ ಬೂಟ್ ಅಂತ ಕರೀತಾರೆ, ಪುಲ್ಲಪ್ಸ್ ಅಂತ ಕರೀತಾರೆ, ಆ ರೀತಿಯಾದ ಒಂದು ಪಾದತ್ರಾಣವನ್ನು ಹಾಕ್ಕೊಳ್ತಕ್ಕಂಥ ಪರಂಪರೆ ಅವರದು. ಸೂರ್ಯನ ವಿಗ್ರಹಗಳು ಹಾಗೆಯೇ ಇವೆ ಅಂತ. ಆದರೆ ಈ ಪುರಾಣದಲ್ಲಿ ಕೊಡುತ್ತೆ ಒಂದು ಕಾರಣ. ಹಿಂದೆ ಸೂರ್ಯನ ಪ್ರಖರ ಕಾಂತಿಯನ್ನು ತಡೆಯಲಾರದೆ ಅವನ ಹೆಂಡತಿ ಸಂಜ್ಞಾದೇವಿ ಗಂಡನನ್ನು ಬಿಟ್ಟು ಕುದುರೆ ರೂಪ ತಾಳಿ ಭೂಲೋಕಕ್ಕೆ ಬಂದುಬಿಡ್ತಾಳೆ. ಆಮೇಲೆ ಅವಳ ತಂದೆಯಾದ ವಿಶ್ವಕರ್ಮ ಇದನ್ನು ತಿಳ್ಕೊಳ್ತಾನೆ, ಸೂರ್ಯನಿಗೆ ಬಂದು ಹೇಳ್ತಾನೆ, ನನ್ನ ಮಗಳು ನಿನ್ನಿಂದ ದೂರ ಹೋದದ್ದಕ್ಕೆ ಕಾರಣ ನಿನ್ನ ಪ್ರಖರತೆ, ಹಾಗಾಗಿ ನಿನ್ನ ಪ್ರಖರ ಕಾಂತಿಯನ್ನು ಕತ್ತರಿಸಿಕೊಳ್ಳಬೇಕು ಅಂತ ತಾನು ಒಂದು ಯಂತ್ರ ಹಿಡಿದು ಹತ್ತರಿ ಹೊಡಿತಾನೆ. ಆಮೇಲೆ ಸೂರ್ಯನ ಕಿರಣಗಳೆಲ್ಲ ಕತ್ತರಿಸಲ್ಪಡುತ್ತವೆ, ಎಲ್ಲ ಕಡೆಗೂ ಕತ್ತರಿಸಲ್ಪಡುತ್ತದೆ, ಕಾಲನ್ನು ಮಾತ್ರ ಬಿಟ್ಟುಬಿಡ್ತಾನೆ. ಅದೇನು ಅಳಿನ ಕಾಲನ್ನು ಮತ್ತೆ ಹಿಡಿಬೇಕು ಅಂತ ಸಂಕೋಚವೋ ಏನೋ. ಹೀಗಾಗಿ ಸೂರ್ಯನ ಮೈ ಸುನಿರೀಕ್ಷ್ಯವಾಗುತ್ತದೆ, ಕಾಲು ಮಾತ್ರ ದುರ್ನಿರೀಕ್ಷ್ಯವಾಗುತ್ತದೆ. ಅಲ್ಲೊಂದು ಸ್ವಾರಸ್ಯ. ಸೂರ್ಯ ಕಿರಣಗಳಿಗೆ ಸೂರ್ಯ ಪಾದಗಳು ಅಂತಲೇ ಹೆಸರು. ಸಹಸ್ರಪಾತ್ ಅಂತ ಸೂರ್ಯನನ್ನೇ ಕರೆಯುವಂಥದ್ದು. ಹೀಗಾಗಿ ಸೂರ್ಯನ ಕಿರಣಗಳು ನಮಗೆ ನೋಡೋದಕ್ಕೆ ಕಷ್ಟ ಅಲ್ವಾ, ಅದು ಅಲ್ಲಿರುವ ಸ್ವಾರಸ್ಯ. ಆದರೆ ಅದನ್ನು ಕಥಾತ್ಮಕವಾಗಿ ಮಾಡಿ ಕಾಲನ್ನು ಮಾತ್ರ ನೋಡಲಾಗದಷ್ಟು ಕುಕ್ಕುವ, ಕಣ್ಣು ಕೋರೈಸುವಂತಹ ತೇಜಸ್ಸೆರೆದು ಉಳಿದು ಬಿಡ್ತು. ಅದರಿಂದ ಯಾವ ಶಿಲ್ಪಿಯೂ ಕಾಲು ಬೆರಳುಗಳನ್ನು ವಿಂಗಡಿಸಿ ಕೆತ್ತಬಾರದು, ಅದನ್ನು ಹಾಗೆ ಬಿಟ್ಟುಬಿಡಬೇಕು ಅಂತ. ಅದಕ್ಕೊಂದು ಒಪ್ಪವಾದ ಆಕಾರ ಕೊಟ್ಟಿರತಕ್ಕಂಥದ್ದು ಶಿವ ಹಾಕಿರೋ ಸೂರ್ಯ ಅಂತ. ನೀವು ಎಲ್ಲಿಯೂ ನೋಡಿ ಸೂರ್ಯ ವಿಗ್ರಹ ಈ ರೀತಿಯಲ್ಲೇ ಇರುತ್ತೆ. ಕಾಲು ಬೆರಳುಗಳು ಸ್ಫುಟವಾಗಿ ವಿಭಕ್ತವಾದಂತೆ ಎಲ್ಲಿಯೂ ಬರುವಂಥದ್ದಲ್ಲ. ಹೀಗೆ ಕೆಲವೊಂದು ನಮ್ಮ ಅಧ್ಯಯನದಲ್ಲಿ, ಪರಿಶೀಲನೆಯಲ್ಲಿ ಉಳಿದು ಬರುವ ಪ್ರಶ್ನೆಗಳಿಗೆ ಕಥಾತ್ಮಕವಾದ ಒಂದು ಸ್ವಾರಸ್ಯದ ಉತ್ತರವನ್ನು ಪದ್ಮಪುರಾಣ ಎಷ್ಟೋ ಕಡೆಗಳಲ್ಲಿ ಕೊಡುವಂಥದ್ದನ್ನು ಕಾಣ್ತೀವಿ. ಅದೇ ರೀತಿ ಚಂದ್ರವಂಶದ ವಿಸ್ತಾರವನ್ನು ನಾವು ಕಾಣ್ತೀವಿ. ಅಲ್ಲಿ ಪುರೂರವನ, ದುಷ್ಯಂತನ ಕಥೆಗಳೆಲ್ಲ ಬರುತ್ತವೆ. ಅದು ಎಲ್ಲ ಕಡೆಯಲ್ಲೂ ನಾವು ನೋಡ್ತೀವಿ. ಪುರೂರವನ ಕಥೆ ಅನೇಕ ಪುರಾಣಗಳಲ್ಲಿ ಬರುತ್ತದೆ. ಆದರೆ ಇಲ್ಲಿ ಬರುವಂಥದ್ದೇನೆಂದರೆ, ಕಾಳಿದಾಸನ ವಿಕ್ರಮೋರ್ವಶೀಯದ ಕಥೆಯನ್ನೇ ಹಾಕಿಬಿಟ್ಟಿದ್ದಾನೆ. ಕೇಶಿ ಅನ್ನುವ ರಾಕ್ಷಸನ ಒಂದು ಆಕ್ರಾಂತಿಗೆ ತುತ್ತಾದ ಉರ್ವಶಿಯನ್ನು ಇವನು ಬಿಡಿಸಿದ್ದು ಸೆರೆಯಿಂದ, ಸಹಜನ್ಯೆ, ಮೇನಕೆ ಮೊದಲಾದವರೆಲ್ಲ ಆಕ್ರಂದನ ಮಾಡಿದ್ದು, ಅವರಿಗೆ ಅಭಯ ಕೊಟ್ಟು ಅವನು ಬಿಡಿಸಿಕೊಂಡು ಬಂದದ್ದು, ಮತ್ತು ದೇವಲೋಕದಲ್ಲಿ ಲಕ್ಷ್ಮೀ ಸ್ವಯಂವರ ಅನ್ನುವ ರೂಪಕವನ್ನು ಸರಸ್ವತಿ ಬರೆದು ಭರತ ಆಡಿಸೋದಕ್ಕೆ ಹೋಗಿದ್ದು, ಅಲ್ಲಿ ಉರ್ವಶಿ ಪುರುಷೋತ್ತಮನಲ್ಲಿ ತನ್ನ ಮನಸ್ಸಿದೆ ಅಂತ ಹೇಳೋದಕ್ಕೆ ಬದಲಾಗಿ ಪುರೂರವನಲ್ಲಿ ಮನಸ್ಸಿದೆ ಅಂತ ಬಾಯಿ ತಪ್ಪಿದ್ದು, ಅದರಿಂದಾಗಿ ಅವಳು
ಭರತಮುನಿಯ ಶಾಪಕ್ಕೆ ತುತ್ತಾಗಿ ಭೂಪತಿಥಿಯಾದದ್ದು, ಇದೆಲ್ಲ ಕಾಳಿದಾಸನ ವಿಸ್ತೃತವಾದ ನಾಟಕದ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದ ಕಾರಣ ಮತ್ತೆ ಹೇಳಬೇಕಾಗಿಲ್ಲ. ಅದಕ್ಕೆ ವಿದ್ವಾಂಸರು ಕಾಳಿದಾಸನಿಂದ ಇದು ಪ್ರಭಾವಿತವಾಗಿದೆ ಅಂತಂತಾರೆ. ಕೆಲವರು ಇಲ್ಲ, ಕಾಳಿದಾಸನೇ ಇಲ್ಲಿಂದ ತಗೊಂಡಿದ್ದಾರೆ ಅಂತ. ಹಾಗಲ್ಲ, ಕಾಳಿದಾಸನಿಂದಲೇ ಇದು ಪ್ರಭಾವಿತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಂದರೆ ಕಾಳಿದಾಸನಿಗಿಂತ ಈ ಎಲ್ಲ ಭಾಗಗಳು ಅರ್ವಾಚೀನ ಅಂತ. ಅದೇ ರೀತಿಯಲ್ಲಿ ದುಷ್ಯಂತನ ಕಥೆ ಕೂಡ ಶಾಕುಂತಲದಲ್ಲಿ ಬರುವಂಥ ದುಷ್ಯಂತನ ಶಕುಂತಲೆಯ ಕಥೆಗೂ ಮೂಲದ ಮಹಾಭಾರತದ ಸಂಭವ ಪರ್ವದಲ್ಲಿ ಆದಿಪರ್ವದ ಒಂದು ಭಾಗ ಅಲ್ಲಿ ಬರುವಂಥ ಕಥೆ ಯಾವುದುಂಟು ಅದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ದುರ್ವಾಸನ ಶಾಪ ಪ್ರಸಂಗ, ಮಾರೀಚ ಅಥವಾ ಕಶ್ಯಪ ಮಹರ್ಷಿಯ ಆಶ್ರಮದಲ್ಲಿ ಶಕುಂತಲೆ ಇದ್ದದ್ದು, ಸರ್ವದಮನ ಭರತನನ್ನು ಅವನು ಪರೋಕ್ಷವಾಗಿ ಗುರುತಿಸಿದ್ದು, ಇದು ಯಾವುದೂ ಬರುವಂಥದ್ದಲ್ಲ. ಇದೆಲ್ಲವನ್ನು ಇಲ್ಲಿ ನಾವು ಕಾಣ್ತೀವಿ. ಹೀಗೆ ಪುರಾಣಕಾರರು ಪ್ರಾಚೀನವಾದ ಕವಿಗಳ ಸ್ವಾರಸ್ಯಕಾರಿಯಾದ ಸಂಗತಿಗಳನ್ನೆಲ್ಲ ತೆಗೆದುಕೊಳ್ಳುವಂಥದ್ದು ನೋಡ್ತೀವಿ. ಯಾವ ಮಟ್ಟಕ್ಕಿದೆ ಅಂತಂದರೆ, ಒಂದು ಹಂತದಲ್ಲಿ ಇಲ್ಲಿ ಪಾತಾಳಖಂಡದಲ್ಲಿ ಶೇಷ ವಾತ್ಸ್ಯಾಯನನಿಗೆ ರಾಮಕಥೆಯನ್ನು ಹೇಳುವಲ್ಲಿ ಅನೇಕ ಪರಿಸಂಖ್ಯಾಲಂಕಾರಯುಕ್ತವಾದ ಪದ್ಯಗಳು ಬರ್ತವೆ. ಪರಿಸಂಖ್ಯಾಲಂಕಾರ ಅಂತಂದರೆ ಶ್ಲೇಷ ಮೂಲವಾದ ಒಂದು ಚಮತ್ಕಾರ ಮಾಡುವಂಥದ್ದು. ಯತ್ರ ಚ ಮಲಿನತಾ ಹವಿರ್ಧೂಮೇಶು ನ ಚರಿತೇಶು ಮುಖರಾಗ ಶುಖೇಶು ನ ಕೋಪೇಶು ಚಂಚಲತಾ ಕದಲೀದಲೇಶು ನ ಮನಸ್ಸು ಅಂತ ಬಾಣಭಟ್ಟ ಹೇಗೆ ಹೇಳ್ತಾನೆ, ಆ ರೀತಿಯಲ್ಲಿ ರಾಮರಾಜ್ಯದಲ್ಲಿ ಖಾಲಿಯ ಮನೆಗಳು ಇರಲಿಲ್ಲ. ಅದು ಇದ್ದದ್ದು ಪಗಡೆ ಆಟದಲ್ಲಿ ಮಾತ್ರ. ರಾಮರಾಜ್ಯದಲ್ಲಿ ಯಾರ ಜಾತಕದಲ್ಲಿಯೂ ಕೇತುವಿನ ವಿಜೃಂಭಣೆ ಇರಲಿಲ್ಲ. ಆದರೆ ಮನೆಗಳ ಮೇಲೆ ಮಾತ್ರ ಕೇತು ವಿಜೃಂಭಣೆ, ಅಂದರೆ ಬಾವುಟದ ವಿಜೃಂಭಣೆ ಇತ್ತು. ಮತ್ತು ಬಂಧ ಅನ್ನುವಂಥದ್ದು ಕಾವ್ಯ ರಚನಾ ಕ್ರಮದಲ್ಲಿ ಮಾತ್ರ ಇತ್ತು. ಯಾರಿಗೂ ಸೆರೆಮನೆಯ ಬಂಧ ಅನ್ನುವಂಥದ್ದು ಇರಲಿಲ್ಲ. ಈ ರೀತಿಯಾಗಿ ಹೇಳುವಂಥದ್ದು ಪರಿಸಂಖ್ಯಾಲಂಕಾರ. ಅದನ್ನು ಈ ಪುರಾಣದಲ್ಲಿ ಕಾಣ್ತೀವಿ. ಅಂದರೆ ಈ ಪುರಾಣಕಾರ ಇವುಗಳನ್ನೆಲ್ಲ ಬಳಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಬಗೆಯಲ್ಲಿ ನೋಡಿದಾಗ ಎಷ್ಟೋ ಬೇರೆ ಬೇರೆ ಕವಿಗಳ ಚಾತುರ್ಯಗಳನ್ನು ಅಳವಡಿಸಿಕೊಂಡಿರುವಂಥ ಒಂದು ಅರ್ವಾಚೀನ ಶೈಲಿಯ ದ್ಯೋತನ ಕೂಡ ಕಾಣಿಸುತ್ತದೆ. ಮತ್ತು ಇಲ್ಲಿ ಬರುವ ಇನ್ನೊಂದು ಸ್ವಾರಸ್ಯಕಾರಿ ಕಥೆ ಅನ್ಯತ್ರ ಕೂಡ ಕಾಣುವಂಥದ್ದು. ಶುಕ್ರಾಚಾರ್ಯನ ತಾಯಿ ಶುಕ್ರ ಮಾತೆ, ಭೃಗುವಿನ ಪತ್ನಿ, ಶುಕ್ರಾಚಾರ್ಯ ತಪಸ್ಸಿಗೆ ತೊಡಗಿದ್ದಾಗ ತನ್ನ ಮಗನ ಶಿಷ್ಯರಾದಂಥ ರಾಕ್ಷಸರನ್ನು ಕಾಪಾಡುವುದಕ್ಕಾಗಿ ತನ್ನ ತಪೋಬಲವನ್ನು, ಪಾತಿವ್ರತ್ಯ ಬಲವನ್ನು ವಿನಿಯೋಗಿಸಿದ್ದು. ಮತ್ತು ಇಂದ್ರನನ್ನು ಕೊಂದು ಬಿಡ್ತೀನಿ ಅಂತ ಹೊರಟಾಗ ಇಂದ್ರ ವಿಷ್ಣುವನ್ನು ಬೇಡಿಕೊಂಡು ವಿಷ್ಣು ತನ್ನ ಚಕ್ರದಿಂದ ಆಕೆಯನ್ನು ಕೊಂದದ್ದು. ಅದಕ್ಕಾಗಿ ಭೃಗು ಕೋಪ ಮಾಡಿಕೊಂಡು ತನ್ನನ್ನು ಪತ್ನಿವಿಹೀನನಾಗಿ ಮಾಡಿದ್ದಕ್ಕಾಗಿ ನೀನು ಕೂಡ ರಾಮಾವತಾರದಲ್ಲಿ ಪತ್ನಿವಿಹೀನನಾಗಿ ಒದ್ದಾಡು ಅಂತ. ಈ ಥರದ ಶಾಪವನ್ನು ಅನೇಕರು ಕೊಟ್ಟಿದ್ದಾರೆ ಪಾಪ ವಿಷ್ಣುವಿಗೆ. ನಾರದ ಪರ್ವತರು ಅಂಬರೀಷ ಮಹಾರಾಜನ ಮಗಳಾದ ಶ್ರೀಮತಿಯ ಮೇಲೆ ವ್ಯಾಮೋಹಗೊಂಡಾಗ ಆಗ ಆ ರೀತಿಯಾದಂಥ ಒಂದು ಶಾಪ ಬರುವಂಥದ್ದು, ಈಗ ಬರುವಂಥದ್ದು ಇನ್ನೂ ಒಂದು ರೀತಿ. ಅಂದರೆ ಎಷ್ಟೋ ಜನ ಒಂದೇ ಶಾಪ ಕೊಟ್ಟಿದ್ದಾರೆ ಅಂತ. ನಮ್ಮ ಇಂಡಿಯನ್ ಕ್ರಿಮಿನಲ್ ಲಾನಲ್ಲಿ ಒಂದು ಉಂಟು, ಅಮೇರಿಕನ್ ಕ್ರಿಮಿನಲ್ ಲಾನಲ್ಲಿ ಆ ರೀತಿಯಾದ ಒಂದು ಅಂಶ ಇದೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಉಂಟು. ಅಲ್ಲಿ ಪನಿಷ್ಮೆಂಟ್ ಏನಂತಂದರೆ ಕನ್ಸಿಕ್ಯೂಟಿವ್ ಅಂತ ಕರೀತಾರೆ. ಒಬ್ಬಳನ್ನು ದೋಚಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಕಡೆಗೆ ಕೊಂದಿದ್ದರೆ ದೋಚಿದ್ದು ಒಂದು ಅಪರಾಧ, ಅತ್ಯಾಚಾರ ಒಂದು ಅಪರಾಧ, ಕೊಲೆ ಒಂದು ಅಪರಾಧ. ಹೀಗಾಗಿ 3 ಅಪರಾಧಗಳು ಒಂದಾದ ಮೇಲೆ ಒಂದಕ್ಕೆ 8 ವರ್ಷ, ಇನ್ನೊಂದಕ್ಕೆ 15 ವರ್ಷ, ಮತ್ತೊಂದಕ್ಕೆ 25 ವರ್ಷ ಅಂತಂದರೆ 8, 15 + 25 ಅಂದರೆ ಎಷ್ಟು 48 ವರ್ಷಗಳ ಒಂದು ಸೆರೆಮನೆಯ ವಾಸ ಅವನು ಅನುಭವಿಸಬೇಕು ಅಂತ. ಆದರೆ ನಮ್ಮಲ್ಲಿ ಕನ್ಕರೆಂಟ್ ಅಂತ, ಕನ್ಸಿಕ್ಯೂಟಿವ್ ಅಲ್ಲ ಕನ್ಕರೆಂಟ್ ಅಂತ. ಅಂದರೆ 25 ವರ್ಷದ ಸೆರೆಮನಿ ಅವಧಿಯಲ್ಲಿ 15 ವರ್ಷದೊಳಗೆ ಇದು ಮುಗಿದಿರುತ್ತೆ, 8 ವರ್ಷದೊಳಗೆ ಇನ್ನೊಂದು ಮುಗಿದಿರುತ್ತೆ ಅಂತ ಎಲ್ಲವನ್ನೂ ಸೇರಿಸಿ ಯಾವ ಥರ ಅಪಕರ್ಷ ಶ್ರಾದ್ದ ಅಂತ ಮಾಡ್ತಾರೆ. 10ನೇ ದಿವಸ ಅಥವಾ 11ನೇ ದಿವಸವೇ ಅಷ್ಟು ವರ್ಷಗಳ ಪಿಂಡವನ್ನು ಹಾಕಿಬಿಡುವಂತೆ ಮಾಡುವಂಥದ್ದು. ನಮ್ಮಲ್ಲಿ ದಂಡ ಸ್ವಲ್ಪ ಗಟ್ಟಿಯಾಗಿರಬೇಕು ದಂಡ. ಅಮೇರಿಕನ್ರ ಕಾನೂನಿನ ಕಠೋರತೆ ನಿಜವಾಗಿ ಮೆಚ್ಚುಗೆ ಆಗುವಂಥದ್ದು. ನಮ್ಮಲ್ಲಿ ಆ ಮಟ್ಟಕ್ಕೆ ಇಲ್ಲ ಅಂತನ್ನುವುದು ಬೇಸರವಾಗುತ್ತದೆ. ಇರಲಿ, ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾದ ಒಂದು ಪಾಪ ವಿಷ್ಣುವಿಗೆ ಬಗೆ ಬಗೆಯ ಮೂಲಗಳಿಂದ ಬಂದ ಶಾಪಗಳನ್ನು ನೋಡಿದಾಗ ನಮಗೆ ಒಂದೊಂದು ಕಾರಣವನ್ನು ಕೊಡುವಲ್ಲಿ ಒಬ್ಬೊಬ್ಬರು ನಾವೀನ್ಯವನ್ನು ಹುಡುಕ್ತಾ ಇರ್ತಾರೆ. ಸೀತಾರಾಮರ ವಿಯೋಗಕ್ಕೆ ಒಂದು ಗಂಭೀರವಾದ ಗುರುತರವಾದ ಜನ್ಮಾಂತರೀಯವಾದ ದೇವ, ಋಷಿ, ಗಂಧರ್ವ, ರಾಕ್ಷಸಾದಿ ಸಂಬಂಧವಾದ ಯಾವುದೋ ಒಂದು ಅಲೌಕಿಕ ಕಾರಣ ಇದೆ ಅಂತನ್ನುವ ಮಟ್ಟಕ್ಕೆ ನಮಗೆ ರಾಮಾಯಣ ಪ್ರಭಾವಕಾರಿಯಾಗಿದೆ. ಇದು ನಮಗೆ ಅಲ್ಲಿ ತಾತ್ಪರ್ಯ ಬೇಕಾದದ್ದು. ಮತ್ತು ಈ
ಶುಕ್ರಾಚಾರ್ಯನ ಸಾವಿರಾರು ವರ್ಷಗಳ ತಪಸ್ಸಿನ ಮೈಮರೆತದಲ್ಲಿ ಅವನನ್ನು ವಿಘ್ನಕಾರಿಯಾಗಿ ಮಾಡಬೇಕು, ಅವನಿಗೆ ತಪೋ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಇಂದ್ರ ತನ್ನ ಮಗಳು ಜಯಂತಿಯನ್ನು ಕಳಿಸಿಕೊಡ್ತಾನೆ. ಆದರೆ ಜಯಂತಿ ಅವನಿಗೆ ಸಹಕಾರಿಣಿಯಾಗಿಯೇ ಇರುವಂತೆ ಸೇವೆಗಳೆಲ್ಲ ಮಾಡ್ತಿರ್ತಾಳೆ. ಕಡೆಗೆ ಶುಕ್ರನ ವಶೀಕರಣ ಮಾಡಿಕೊಂಡು ಬಿಡ್ತಾಳೆ. ಅಸುರಗುರು ಸಂಮೋಹಿತನಾಗ್ತಾನೆ. ಇಂದ್ರನ ಅಳಿಯ ಶುಕ್ರಾಚಾರ್ಯ. ಆ ಜಯಂತಿಯ ಮಗಳೇ ದೇವಯಾನಿ. ಇತ್ತ ಜಯಂತಿಯ ಒಂದು ಮೈಮರೆವಿಕೆಯಲ್ಲಿ ಅವನು ಇದ್ದಾಗ ಶುಕ್ರಾಚಾರ್ಯ ದೇವಗುರು ಬೃಹಸ್ಪತಿಯೇ ಶುಕ್ರನ ವೇಷವನ್ನು ತಾಳಿ ತಾನು ರಾಕ್ಷಸರ ಬಳಿಗೆ ಹೊರಟೋಗ್ತಾನೆ. ಹೊರಟು ಅಲ್ಲಿ ಅವರಿಗೆ ತಾನು ಶುಕ್ರಾಚಾರ್ಯನ ವೇಷದಲ್ಲಿ ಹೋಗಿ ಅಸಚ್ಛಾಸ್ತ್ರಗಳನ್ನೆಲ್ಲ ಉಪದೇಶ ಮಾಡ್ತಾನೆ ಅಂತನ್ನುವುದು ಇಲ್ಲಿ ಬರುತ್ತದೆ. ಪದ್ಮಪುರಾಣದಲ್ಲಿ ಒಂದಷ್ಟು ಮತಾಂಧತೆ ಇದೆ. ಅದು ಎಲ್ಲ ರೀತಿಯಾದ ಮತಾಂಧತೆ, ಬೌದ್ಧವನ್ನು, ಜೈನವನ್ನು, ಶೈವವನ್ನು ಮತ್ತು ಅದ್ವೈತವನ್ನು, ಈ ಥರದನ್ನೆಲ್ಲ ಬೈಯುವಂಥದ್ದಾಗಿದೆ. ಆ ರೀತಿಯಾದ ಮತಾಂಧತೆಯನ್ನು ದ್ವೈತ ವಿದ್ವಾಂಸರಾದಂಥ ಪಂಡರನಾಥಾಚಾರ್ಯ ಗಲಗಲಿಯವರೇ ತಮ್ಮ ಆವೃತ್ತಿಗಳಲ್ಲಿ ಆಕ್ಷೇಪ ಮಾಡ್ತಾರೆ. ಇದು ಯಾರೋ ಆಮೇಲಿಂದ ಸೇರಿಸಿರುವಂಥದ್ದು, ಪುರಾಣದ ಸ್ಫೂರ್ತಿಗೆ ಸರಿಯಾದಂಥದ್ದು ಅಲ್ಲ ಅಂತ. ಈ ಥರ ಕೂರ್ಮ ಪುರಾಣದಲ್ಲಿ, ಲಿಂಗ ಪುರಾಣದಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ದ್ವೈತವನ್ನು ನಿಂದೆ ಮಾಡುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅಂದರೆ ಏಮೇ ಕುಕ್ಕ ಅಂಟೆ ಇಂಕೇಮೇ ಅಕ್ಕ ಅಂತ ತೆಲುಗಿನ ಗಾದೆ ಇದೆಯಲ್ಲ. ಏನೇ ಹೆಣ್ಣು ನಾಯಿ ಅಂತಂದರೆ ಏನಮ್ಮ ದೊಡ್ಡಕ್ಕ ಅಂತಂದರೆ ನಾನು ನಾಯಿ ಆದರೆ ನೀನು ಮಹಾನಾಯಿ ಅಂತ. ಆ ಬಗೆಯಲ್ಲಿ ಇವುಗಳು ಸರ್ವತ್ರ ಇವೆ. ಅದು ದ್ವೈತವೇನೋ ಅದ್ವೈತವೇನೋ, ತತ್ವಗಳು ದೊಡ್ಡದೋ ಸಣ್ಣವೋ, ಆದರೆ ಅದನ್ನು ನಮ್ಮದು ಅಂತ ಅಭಿಮಾನ ಮಾಡಿಕೊಂಡ ತಕ್ಷಣ ನಾವು ಸಣ್ಣವರಾಗ್ತೀವಿ. ಅಭಿಮಾನಕ್ಕೆ ಒಂದು ವಿವೇಕ ತಂದುಕೊಂಡಾಗ ಅದಕ್ಕೆ ಎಲ್ಲಿಲ್ಲದ ಗೌರವ ಪ್ರಾಶಸ್ತ್ಯ ಬರುತ್ತದೆ. ಹೀಗಾಗಿ ಬೃಹಸ್ಪತಿ ಇವರನ್ನೆಲ್ಲ ಸಂಮೋಹನ ಮಾಡುವುದಕ್ಕೋಸ್ಕರವಾಗಿ ಅಸಚ್ಛಾಸ್ತ್ರಗಳನ್ನು ಪ್ರವರ್ತನ ಮಾಡಿದ ಅಂತ ಬಹಳ ಕಡೆ ಇರುವಂಥದ್ದು. ನಾಸ್ತಿಕ್ಯದ ಒಂದು ಪ್ರವರ್ತನೆಯನ್ನು ಮಾಡುವ ಲೋಕಾಯತ ಶಾಸ್ತ್ರದ ಮೊದಲಿನ ಪ್ರವರ್ತಕ ಬೃಹಸ್ಪತಿ ಅಂತ. ಬೃಹಸ್ಪತಿ ಸೂತ್ರಗಳು ಅಂತಲೇ ಹೇಳ್ತಾರೆ. ಅವಿಂದು ಅನುಪಲಬ್ಧ. ಅವು ಕೆಲವು ಶ್ಲೋಕಗಳ ರೂಪದಲ್ಲಿ, ಈಗ ಋಣಂ ಕೃತ್ವ ಘೃತಂ ಪಿಬೇತ್ ಅನ್ನುವಂಥದ್ದು, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ತಸ್ಮಾತ್ ಸರ್ವ ಪ್ರಯತ್ನೇನ ಋಣಂ ಕೃತ್ವ ಘೃತಂ ಪಿಬ ಅಂತನ್ನುವ ಮಾತುಗಳು. ಸುಟ್ಟು ಬೂದಿಯಾದಂಥ ದೇಹಕ್ಕೆ ಪುನರ್ಜನ್ಮ ಅನ್ನೋದೆಲ್ಲಿ, ಸತ್ತ ಮೇಲೆ ಯಾರಿಗ್ಯಾರೂ ಇಲ್ಲ, ಹಾಗಾಗಿ ಸಾಲ ಮಾಡಿ ತುಪ್ಪ ತಿನ್ನು ಅಂತನ್ನುವುದು ಅದು ಬಹಳ ಯುಕ್ತವಾದದ್ದು. ಸಾಲ ಮಾಡಿ ತುಪ್ಪ ತಿನ್ನು ಅಂದರೆ ಹೊರತು ದರೋಡೆ ಮಾಡಿ ಹೆಂಡ ಕುಡಿ ಅಂತ ಹೇಳಿಲ್ಲ ಅಂತ ಸಮರ್ಥನೆಗಳನ್ನು ಮಾಡಿದ್ದಾರೆ. ಜರ್ಪರಿ, ತುರ್ಪರಿ ಇತ್ಯಾದಿಗಳೆಲ್ಲ ಕೂಡ ಬೂಟಾಟಿಕೆಯ ಮಾತುಗಳು, ವೇದಗಳಲ್ಲಿ ಬರುವಂಥ ಶಬ್ದಗಳಿವು. ಮತ್ತು ತ್ರಯಿ, ಭಸ್ಮಾವಗುಂಟನಂ ಮತ್ತು ದಂಡ ಇತ್ಯಾದಿಗಳೆಲ್ಲವೂ ಕೂಡ ವಿಪ್ರಾಣಾಂ ಜೀವಿಕೇತ್ಯಾಹ ಬೃಹಸ್ಪತಿ, ಬ್ರಾಹ್ಮಣರ ಹೊಟ್ಟೆಪಾಡಿಗೆ ಮಾಡಿಕೊಂಡ ತಂತ್ರಗಳು. ನೀವು ಪರಲೋಕದಲ್ಲಿರುವಂಥ ಪಿತೃಗಳಿಗೆ ಶ್ರಾದ್ದ ಮಾಡಿದ್ರೆ ಅವು ತಲುಪುತ್ತವೆ ಅಲ್ಲಿ ಆಹಾರ ರೂಪವಾಗಿ ಅಂತಂದರೆ, ಅಟ್ಟದ ಮೇಲೆ ಒಬ್ಬನು ಕೂಡಿಸ್ಬಿಟ್ಟು ಇಲ್ಲಿ ಅವನಿಗೆ ಶ್ರಾದ್ದ ಮಾಡಿ ಅವನಿಗೆ ತಟ್ಟೆ ಹೋಗ್ಬಿಟ್ಟು ಚಂಗನೆ ನೆಗೆದು ಊಟ ಸಿಗುತ್ತ್ಯಾ? ಊರಿಗೋದಂಥ ನಿಮ್ಮ ಅಣ್ಣನಿಗೋ ತಮ್ಮನಿಗೋ ಭಾವನಿಗೋ ನಂಟನಿಗೋ ಸ್ನೇಹಿತನಿಗೋ ಇಲ್ಲಿಂದ ಶ್ರಾದ್ದ ಮಾಡಿದ್ರೆ ಆ ಮಧ್ಯಾಹ್ನದ 12 ಗಂಟೆ ಹೊತ್ತಿಗೆ ಪಟಕ್ಕಂತ ಒಂದು ಕೈನಲ್ಲಿ ಪಿಂಡ ಬಂದು ಬೀಳುತ್ತದೆಯಾ ಆಹಾರ ರೂಪವಾಗಿ? ಅಥವಾ ನೀವು ಯಜ್ಞ ಪಶುವನ್ನು ಕೊಂದರೆ ಅದಕ್ಕೆ ಸ್ವರ್ಗ ಬರುತ್ತದೆ ಅನ್ನೋದರೆ ನಿಮ್ಮ ಅಪ್ಪನ್ನೇ ಯಾಕೆ ಕೊಲ್ಲಬಾರದು? ನಿಮ್ಮ ಅಪ್ಪನಿಗೆ ಸಾಕ್ಷಾತ್ತಾಗಿ ಸುಲಭ ರೂಪದಲ್ಲಿ ಸ್ವರ್ಗ ಸಿಗುತ್ತದಲ್ಲ ಅನ್ನುವ ಎಲ್ಲ ಮಾತುಗಳನ್ನು ಆಡುವಂಥದ್ದು ಕಾಣಿಸುತ್ತದೆ. ಇದೆಲ್ಲ ನೀವು ಒಂದು ಸಾಯಣಾಚಾರ್ಯರ ಮಗ ಮಾಧವ ಸಾಯಣ ಬರೆದಂತಹ ಸರ್ವದರ್ಶನ ಸಂಗ್ರಹದ ಮೊದಲನೆಯ ದರ್ಶನವಾದಂಥ ಲೋಕಾಯತ ದರ್ಶನ ಅಥವಾ ನಾಸ್ತಿಕ್ಯ ಅಂತ ಯಾವುದಿದೆ, ಚಾರ್ವಾಕ ದರ್ಶನ, ಅಲ್ಲಿ ಕಾಣಬಹುದು. ಆ ಯುಕ್ತಿಗಳೆಲ್ಲವನ್ನು ನಾವಿಲ್ಲಿ ತುಂಬ ಶ್ರವಣಾಭಿರಾಮವಾಗಿ ಆಪಾತರಮಣೀಯವಾಗಿ ನೋಡ್ತೀವಿ. ಮತ್ತು ಮಹಾಮೋಹ ಅನ್ನುವಂಥ ಒಂದು ಸತ್ವ ಕೂಡ ಬಂದು ಅವನು ಜೈನ ರೂಪಿಯಾಗಿ ಮತ್ತು ಬೌದ್ಧ ರೂಪಿಯಾಗಿ ಬರ್ತಾರೆ. ದಿಗಂಬರ ಸಮಾಯಾತಿ ಅಂತ ಜೈನ ರೂಪಿಯಾಗಿ ಮತ್ತು ರಕ್ತಾಂಬರ ಸಮಾಯಾತಿ ಅಂತ ಬುದ್ಧ ರೂಪಿಯಾಗಿ ಬಂದು ಈ ಮತಗಳ ತತ್ವವನ್ನು ಹೇಳಿ ಸನಾತನ ಧರ್ಮವನ್ನು ಹೀಗಳೆಯುವಂಥದ್ದು ದೇವತೆಗಳ ತತ್ವ. ಅದು ಮತ್ತೆ ಸಗುಣ ಸಾಕಾರವಾದದ್ದು. ಯಜ್ಞ, ತಪಸ್ಸು, ವ್ರತ, ಶ್ರಾದ್ದ ಇತ್ಯಾದಿಗಳೆಲ್ಲ ಮತ್ತು ಸಸ್ಯಾಹಾರ, ಅಹಿಂಸೆ ಇವುಗಳನ್ನು ಪ್ರವರ್ತನೆ ಮಾಡಿ ನೀವೆಲ್ಲ ತುಂಬ ನಿರ್ದಯವಾಗಿ ಪಾಶವ ರೂಪದಿಂದ ಪಶುವಧೆಯನ್ನು ಮಾಡ್ತಾ ಇದ್ದೀರಾ, ಅದು ಯುಕ್ತವಲ್ಲ ಅಂತ ಹೇಳುವುದು. ಈ ಬಗೆಯದೆಲ್ಲವನ್ನೂ ಬೃಹಸ್ಪತಿ ಉಪದೇಶ ಮಾಡ್ದ ಅಂತ ಅದನ್ನು ನಾವು ತೋರಿಸ್ತಾರೆ, ಈ ಒಂದು ಪುರಾಣಕಾರರು ತೋರಿಸ್ತಾರೆ. ಅದಾದ ಮೇಲೆ ಇನ್ನೊಂದು ಸ್ವಾರಸ್ಯಕಾರಿಯಾದ ಕಥೆ ಬರುತ್ತದೆ. ಕರ್ಣಾರ್ಜುನರಿಗೆ ವೈರ ಯಾಕೆ ಬಂತು? ಕರ್ಣ ತುಂಬ ದಾನಶೂರ, ಪರಾಕ್ರಮಿ, ಅಂಥವನು ಯಾಕೆ ಇಷ್ಟು ದುಷ್ಕಾರ್ಯಗಳಿಗೆ ತೊಡಗಿಕೊಂಡ ಅಂತನ್ನುವ ಪ್ರಶ್ನೆ ಬಂದಾಗ
ಕರ್ಣ ಬಹಳ ಹಿಂದೆ ಬ್ರಹ್ಮನ ಸ್ವೇದದಿಂದ ಹುಟ್ಟಿದ, ರುದ್ರನ ಸ್ವೇದದಿಂದ ಬೆವರಿನಿಂದ ಹುಟ್ಟಿದವನಾದ ಬ್ರಹ್ಮನ ಬೆವರಿನಿಂದ ರುದ್ರನ ಕೋಪ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿತು. ಆಗ ಬ್ರಹ್ಮನಿಗೆ ತೀವ್ರವಾದಂಥ ಆಘಾತ ಉಂಟಾಗಿ ಆ ಕೋಪದಿಂದ ಒಂದು ಬೆವರು ಸುರಿದು ಆ ಬೆವರಿನಿಂದ ಭಯಂಕರಾಕಾರನಾದ ಸಹಸ್ರ ಕವಚಧಾರಿಯಾದ ರಾಕ್ಷಸ ಹುಟ್ಟಿದ. ಅವನು ರುದ್ರನನ್ನು, ಶಿವನನ್ನು ಬೆಂಬತ್ತಿದ. ಆ ಕಾಲದಲ್ಲಿ ವಿಷ್ಣು ಅವನ ರಕ್ಷಣೆಗೆ ಬಂದ. ಮತ್ತು ವಿಷ್ಣು ತನ್ನ ರಕ್ತವನ್ನು ರುದ್ರನ ಭಿಕ್ಷಾಪಾತ್ರೆಗೆ ಸುರಿದ. ಆ ಭಿಕ್ಷಾಪಾತ್ರೆಯಲ್ಲಿ ಸುರಿದ ರಕ್ತ ಅದು ಸುಮಾರು 40,000 ಯೋಜನೆಗಳಷ್ಟು ವಿಸ್ತಾರವಾದ ಭಿಕ್ಷಾಪಾತ್ರೆಯಲ್ಲಿ ಸುರಿದ ರಕ್ತ ಅಂತೆಲ್ಲ ಬರುತ್ತದೆ. ಅದು ಕುದ್ದು ಅದರೊಳಗಿಂದ ಒಬ್ಬ ವ್ಯಕ್ತಿ ಬಂದ. ಇವನು ಯಾರು? ಕೋಯಂ ನರಹ ಅಂತ ಕೇಳಿದರೆ ನರಯೇವ ಅಂತ ಹೇಳ್ಬಿಟ್ಟು ಅಂದ ಶಿವ. ಹೀಗಾಗಿ ವಿಷ್ಣುವಿನ ನರ ಇವನು ಯಾರು ಅನ್ನೋ ಪ್ರಶ್ನೆಗೆ ಶಿವ ಉತ್ತರ ಕೊಟ್ಟ. ನರ ಅಂತನ್ನುವನೇ ನರಮಹರ್ಷಿಯಾದ, ವಿಷ್ಣುವೇ ನಾರಾಯಣನಾದ. ಇವರಿಬ್ಬರು ನರನಾರಾಯಣರು ಬದರಿಕಾ ಕ್ಷೇತ್ರದಲ್ಲಿ, ಅದನ್ನೇ ಕೋಕಾಮುಖ ಅಂತ ಕರೀತಾರೆ, ಅಲ್ಲಿ ಅವರು ವಾಸವಾದರು. ಈ ನರನಾರಾಯಣರಿಬ್ಬರು ಸೇರಿ ಈ ಸಹಸ್ರ ಕವಚನಾದ ರಾಕ್ಷಸನನ್ನು, ಇವನನ್ನು ಸ್ವೇದಪುರುಷ ಅಂತಲೂ ಕರೀತಾರೆ, ಅವನ ಜೊತೆಗೆ ಹೋರಾಡಿದ್ರು. ಅವನು 999 ಕವಚಗಳನ್ನು ಕಳೆದುಕೊಂಡು ಕಡೆಯಲ್ಲಿ ಒಂದು ಕವಚ ಇದ್ದಾಗ ಸೂರ್ಯ ಬಿಂಬದೊಳಗೆ ಪಲಾಯನ ಮಾಡಿಬಿಟ್ಟ. ಸೂರ್ಯ ಅವನಿಗೆ ಅವಕಾಶವನ್ನು ಕೊಟ್ಟ. ಆಗ ಎಷ್ಟು ಕೇಳಿದ್ರೂ ಬಿಟ್ಟುಕೊಡಲಿಲ್ಲ. ಅವನೇ ಮುಂದೆ ಸೂರ್ಯನ ಮೂಲಕವಾಗಿ ಕುಂತಿಯ ಅನುಗ್ರಹವಾಗಿ ಬಂದವನು ಕರ್ಣ ಅಂತ ಅನಿಸಿಕೊಂಡ. ಅವನ ಆ ಕೊನೆಯ ಕವಚವನ್ನು ನರನಾರಾಯಣರಿಬ್ಬರೂ ಕೂಡ ಸೇರಿ ಕೃಷ್ಣಾರ್ಜುನರ ರೂಪದಿಂದ ಬಂದು ಸಂಹಾರ ಮಾಡುವಂತಾಯಿತು ಅನ್ನುವಂಥ ಒಂದು ರೋಚಕವಾದ ಕಥೆ ಬರುತ್ತದೆ. ಮತ್ತು ಪುಷ್ಕರ ಕ್ಷೇತ್ರ, ಅದರ ಮಹಾತ್ಮ್ಯವನ್ನು ವರ್ಣಿಸುವುದು ಬರುತ್ತದೆ. ಈ ಪದ್ಮಪುರಾಣದಲ್ಲಿ ಅದೊಂದು ವಿಶೇಷವಾದ ಕ್ಷೇತ್ರ. ಹೇಗೆ ಕೆಲವೊಂದು ಪುರಾಣಗಳಲ್ಲಿ ಕಳಿಂಗ ದೇಶದ, ಅಂದರೆ ಈ ಹೊತ್ತಿನ ಒಡಿಸ್ಸಾದಲ್ಲಿ ಬರುವಂತಹ ಪುರುಷೋತ್ತಮ ಕ್ಷೇತ್ರ ಪುರಿ ಮತ್ತು ಅದರ ಆಸುಪಾಸಿನ ತೀರ್ಥಕ್ಷೇತ್ರಗಳು ಕೋಣಾರ್ಕ ಅಥವಾ ಕೋಣಾದಿತ್ಯ ಕ್ಷೇತ್ರ ಮತ್ತು ಭುವನೇಶ್ವರ, ಕಟಕ ಇತ್ಯಾದಿಗಳು ಬರುತ್ತವೋ, ಅದೇ ರೀತಿಯಲ್ಲಿ ಇಲ್ಲಿ ಪುಷ್ಕರ ಅಂದರೆ ಇದು ರಾಜಸ್ಥಾನದಲ್ಲಿ ಬರುವಂಥ ಒಂದು ಕ್ಷೇತ್ರ, ಬ್ರಹ್ಮ ಯಜ್ಞ ಮಾಡಿದ್ದು ಅಂತ. ಆ ಒಂದು ಕ್ಷೇತ್ರದ ಮಹಾತ್ಮ್ಯವನ್ನು ಸುವಿಸ್ತೃತವಾದ ರೀತಿಯಲ್ಲಿ ನಾವು ನೋಡ್ತೀವಿ. ಇದು ಇನ್ನೂ ಬೇರೆ ಬೇರೆ ಪುರಾಣಗಳಲ್ಲಿಯೂ ನಾವು ಕಾಣ್ತೀವಿ. ಆದರೆ ಇಲ್ಲಿ ಸಾಕಷ್ಟು ವೈವಿಧ್ಯ, ರೋಚಕವಾದಂಥ ಘಟನೆಗಳು ಎಲ್ಲ ಸೇರಿ ಬರುವುದರಿಂದ ನಾವು ಇದನ್ನು ಗಮನಿಸೋದಕ್ಕೆ ಹೋಗಬಹುದು ಅಂತ ಅನಿಸುತ್ತದೆ. ಹಿಂದೆ ಆ ಬ್ರಹ್ಮಯಜ್ಞಕ್ಕೆ ತೊಡಗಿದಾಗ ಸಂಕಲ್ಪ ಆದ ಕೂಡಲೇ ಯಜ್ಞ ಆರಂಭ ಮಾಡಬೇಕು. ಪತ್ನಿ ಇಲ್ಲದೆ ಸಂಕಲ್ಪ ಮಾಡುವಂತೆ ಇಲ್ಲ. ಸಂಕಲ್ಪಕ್ಕೆ ಮುಹೂರ್ತ ಮುಖ್ಯ. ಮುಹೂರ್ತಿಕರು ದೇವತೆಗಳೇ ಇರ್ತಾರೆ. ಅಗ್ನಿಯಂತೂ ಸಾಕ್ಷಾತ್ತಾಗಿ ನೆಲೆ ನಿಂತಿರ್ತಾನೆ. ಶಿವಕೇಶವರಿಬ್ಬರೂ ಯಜ್ಞದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಾರೆ. ಆಗ ಸಾವಿತ್ರಿ ಅಂದರೆ ಬ್ರಹ್ಮನ ಪತ್ನಿ, ಅವಳು ಬರುವುದು ತಡ ಆಗುತ್ತದೆ. ಅವಳಿಗೆ ಅಲಂಕಾರ ಮಾಡುವುದಕ್ಕಿಂತ ಶಚಿ, ಲಕ್ಷ್ಮಿ ಮೊದಲಾದ ದೇವತಾ ಸ್ತ್ರೀಯರೆಲ್ಲ ಇರ್ತಾರೆ. ಹೆಂಗಸರು ಸೇರಿ ಅಲಂಕಾರಕ್ಕೆ ನಿಂತರೆ ಗಡಿಯಾರ ಸಾಕಾಗೋಲ್ಲ, ಕ್ಯಾಲೆಂಡರ್ ಬೇಕು ಅಂತ ಬೀಚಿ ಹೇಳ್ತಾರೆ. ಸಮಯ ಹೆಚ್ಚಾಗ್ತಾ ಇರ್ತದೆ, ಮುಹೂರ್ತ ಮೀರ್ತಾ ಇದೆ ಅಂತ. ಆಗ ಯಾರಾದರೂ ಒಬ್ಬ ಹೆಣ್ಣು ಬಂದರೆ ಸಾಕು, ಕೂಡಿಸ್ಕೊಂಡು ಮದುವೆ ಮಾಡಿಕೊಂಡು ಮುಹೂರ್ತವನ್ನು ಸಾಧಿಸ್ತೀನಿ ಅಂತ ಬ್ರಹ್ಮ ಹೇಳ್ತಾನೆ. ಆಗ ಇಂದ್ರ ಅಲ್ಲಿ ಹೋಗ್ತಾ ಇರತಕ್ಕಂಥ ಒಬ್ಬ ಗೊಲ್ಲತಿ ಗೋಪಾಂಗನಿಯನ್ನು ಹಿಡಿದುಕೊಂಡು ಬಂದು ಅವಳನ್ನು ವಿವಾಹ ಮಾಡಿಸ್ಬಿಡ್ತಾನೆ. ಅವಳು ಅಯ್ಯೋ ನನಗ್ಯಾತಕ್ಕೆ ಈ ವಿವಾಹ ಅಂತಂತಿದ್ರೆ, ಇಲ್ಲ ನೋಡು ನೀನು ಸಾಕ್ಷಾತ್ತಾಗಿ ಸೃಷ್ಟಿಕರ್ತನ ಪತ್ನಿ ಆಗ್ತೀಯ ಅಂತ ಅವಳಿಗೆ ಸಂತೋಷವಾಗುತ್ತದೆ. ಮದುವೆ ನಡೆದು ಪಕ್ಕದಲ್ಲಿ ಕೂತ್ಕೊಂಡು ಯಜ್ಞ ಸಂಕಲ್ಪ ಮಾಡ್ತಾ ಇರುವಂತೆ ಅವಳ ತಂದೆ ತಾಯಂದಿರೆಲ್ಲ ಬರ್ತಾರೆ. ನಮಗೆ ಗೊತ್ತಿಲ್ಲದೆ ಇದೇನು ಈ ವಿವಾಹ ಅಂತ. ಆಗ ವಿಷ್ಣು ಮೊದಲಾದವರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿಮ್ಮ ಮಗಳಿಗೆ ಪ್ರಿಯನಾದಂಥ ವರನೇ ಸೃಷ್ಟಿಕರ್ತ ಇವನು, ನನ್ನ ಮಗ. ಮತ್ತು ನಿಮಗೆ ಚಿಂತೆ ಬೇಡ, ನಿಮ್ಮ ಗೊಲ್ಲರ ಕುಲದಲ್ಲಿ ನಾನು ಕೃಷ್ಣಾವತಾರದಲ್ಲಿ ಜನಿಸಿ ಅಲ್ಲಿದ್ದು ಅವರಿಗೆ ಸಹಾಯವನ್ನು ಅಭ್ಯುದಯವನ್ನು ಮಾಡ್ತೀನಿ ಅಂತ ಅವ್ರಿಗೂ ಸಂತೋಷವಾಗುತ್ತದೆ. ಅವಳೇ ಗಾಯತ್ರಿ, ಆ ಗೋಪಾಂಗನಿಯೇ ಗಾಯತ್ರಿ. ಆಮೇಲೆ ಯಜ್ಞ ನಡೀತಾ ಇದ್ದಂತೆ ಸಾವಿತ್ರಿ ಬರ್ತಾಳೆ. ಅವಳಿಗೆ ರಣಭಯಂಕರವಾದ ಕೋಪ ಉಂಟಾಗುತ್ತದೆ. ನಮಗೆ ಈ ರೀತಿಯಾದ ಮೋಸವನ್ನು ನೀವು ಮಾಡೋದು ಅಂತ ಎಲ್ಲರನ್ನೂ ಬೈತಾಳೆ. ಬೈದು ಬ್ರಹ್ಮನಿಗೆ ಹೇಳ್ತಾಳೆ, ನಿನಗೆ ಕಾರ್ತಿಕ ಪೂರ್ಣಿಮೆ ಒಂದು ದಿವಸ ಬಿಟ್ಟು ಇನ್ನೆಂದೂ ಪೂಜೆ ಇಲ್ಲದೆ ಹೋಗಲಿ, ಅದು ಈ ಕ್ಷೇತ್ರದಲ್ಲಿ ಮಾತ್ರ ನಿನಗೆ ದೇವಸ್ಥಾನ ಇರಲಿ, ಇನ್ನೆಲ್ಲೂ ಬೇಡ ಅಂತ ಬೈತಾಳೆ, ಶಾಪ ಕೊಡ್ತಾಳೆ. ವಿಷ್ಣುವನ್ನು ತಿರುಗಿ ನೋಡಿ, ನೀನು ಮಗನಿಗೆ ವಹಿಸಿಕೊಂಡು ಈ ರೀತಿಯಾಗಿ ಮಾಡ್ತೀಯ, ನೀನು ಪತ್ನಿ ವಿಯೋಗ ಸಂತಪ್ತನಾಗು ಅಂತ ಮತ್ತೆ ರಾಮಾಯಣದ ಕಥೆ. ಅಷ್ಟಲ್ಲದೆ ನೀನು ಗೊಲ್ಲರ ಕುಲದಲ್ಲಿ ಹುಟ್ಟಿ ಗೇಲಿಗೆ ಒಳಗಾಗು, ಗೋಪಾಲಕ ಅಂತ ನಿಂದೆಗೆ ಪಾತ್ರವಾಗು, ಗೊಲ್ಲರ ಹುಡುಗಿಯನ್ನು ತಂದು ಮದುವೆ ಮಾಡಿದೆಯಲ್ಲ ಅದಕ್ಕಾಗಿ ಅಂತ. ಮತ್ತು ಶಿವನಿಗೆ ನೀನು ನಿರ್ವೀರ್ಯನಾಗು, ನಿನ್ನ
ಸ್ವರೂಪಕ್ಕೆ ಪೂಜೆ ಇಲ್ಲದೆ ನೀನು ಲಿಂಗರೂಪದ ಸಂಕೇತ ಪೂಜೆಯನ್ನು ಮಾತ್ರ ಕೈಗೊಳ್ಳು, ಸ್ಮಶಾನವಾಸಿ ಅಂತ ಅನ್ನಿಸಿಕೋ, ನಿಂದಿತನಾಗು ಅಂತ ಶಾಪ ಕೊಡ್ತಾಳೆ. ಇಂದ್ರನಿಗೆ ನಿನ್ನ ಸಂಪತ್ತೆಲ್ಲ ಸಮುದ್ರದ ಪಾಲಾಗಲಿ ಅಂತ ಶಾಪ ಕೊಡ್ತಾಳೆ. ಶಚಿಗೆ ನೀನು ನಹುಷನಿಂದ ಕಾಮಿತಳಾಗಿ ನಾನಾ ವಿಧವಾದ ಪಾಡುಗಳನ್ನು ಪಟ್ಟು ಪತಿಯ ವಿಯೋಗದಿಂದ ಸಂತ್ರಸ್ತಳಾಗಿ ಒದ್ದಾಡು ಅಂತ ಅವಳಿಗೆ ಶಾಪ ಕೊಡ್ತಾಳೆ. ಲಕ್ಷ್ಮಿಗೆ ನೀನು ಚಂಚಲೆ ಅಂತ ಅನಿಸಿಕೊಂಡು ಅಜ್ಞಾನಿಗಳ, ಅವಿವೇಕಿಗಳ, ಅನಧಿಕಾರಿಗಳ ಮನೆಯಲ್ಲಿ ಕೊಳಿತಾ ಇರು ಅಂತ ಶಾಪ ಕೊಡ್ತಾಳೆ. ಮಿಕ್ಕೆಲ್ಲ ದೇವತಾಸ್ತ್ರೀಯರಿಗೆ ನೀವೆಲ್ಲ ಬಂಜೆಯರಾಗಿ ಅಂತ ಶಾಪ ಕೊಟ್ಟುಬಿಡ್ತಾಳೆ. ಅಗ್ನಿಗೆ ನೀನು ಸರ್ವಭಕ್ಷಕನಾಗು, ನಿನಗೆ ಮೈಯೆಲ್ಲ ಮೈಲಿಗೆ ಆಗಲಿ ಅಂತ ಶಾಪ ಕೊಡ್ತಾಳೆ. ಇಷ್ಟು ಶಾಪ ಕೊಟ್ಟು ಅವಳು ಕೋಪ ಮಾಡಿಕೊಂಡು ಹೊರಟೋಗ್ಬಿಡ್ತಾಳೆ ಕಾಡಿಗೆ. ವಿಷ್ಣು ಅವಳನ್ನು ಸಮಾಧಾನ ಮಾಡೋದಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಗಾಯತ್ರಿ ಹೇಳ್ತಾಳೆ, ನನಗೀಗ ಬ್ರಹ್ಮನ ಪತ್ನಿತ್ವ ಬಂದದ್ದು ಈ ಯಜ್ಞ ಮಾಡುವುದರಲ್ಲಿ ಸಹಧರ್ಮಿಣಿಯಾದ ಕಾರಣದಿಂದಾಗಿ ದೊಡ್ಡ ಶಕ್ತಿಗಳು ಬಂದಿವೆ, ಯೋಚನೆ ಮಾಡಬೇಡಿ. ಸಾವಿತ್ರಿ ಕೊಟ್ಟ ಶಾಪಗಳಿಗೆಲ್ಲ ಉಶ್ಶಾಪ ಕೊಡ್ತೀನಿ ಅಂತಾಳೆ. ಉಶ್ಶಾಪ ಅಂತಂದರೆ ಪ್ರತಿಶಾಪ ಅಂತ ಹೇಳ್ತಾಳೆ. ಗಂಡನಿಗೆ ಹೇಳ್ತಾಳೆ, ಯೋಚನೆ ಮಾಡಬೇಡಿ, ನೀವು ಏನು ಪೂಜೆ ಇಲ್ಲದೆ ಇದ್ದರೆ ತೊಂದರೆ ಇಲ್ಲ. ಕಾರ್ತಿಕ ಪೂರ್ಣಿಮೆ ದಿವಸ ಪುಷ್ಕರಕ್ಕೆ ಬಂದು ಯಾರು ನಿಮ್ಮನ್ನು ದರ್ಶನ ಮಾಡಿ ಪೂಜೆ ಮಾಡ್ತಾರೋ ಅವರಿಗೆ ಮೋಕ್ಷ ಸ್ವಯಂ ಸಿದ್ಧ. ಆದ್ದರಿಂದ ನಿಮ್ಮನ್ನು ಪೂಜೆ ಮಾಡಲೇಬೇಕು. ವರ್ಷಕ್ಕೆ ಒಂದು ದಿವಸ ಆದರೇನು, ಅರ್ಧ ದಿವಸ ಆದರೇನು, ಅವಿತತವಾಗುತ್ತದೆ, ಸಫಲವಾಗುತ್ತದೆ ಪೂಜೆ ಅಂತಂದರೆ ಎಲ್ಲರೂ ಬರ್ತಾರೆ ಅಂತ. ಮತ್ತು ವಿಷ್ಣುವಿಗೆ ಯೋಚನೆ ಮಾಡಬೇಕಾಗಿಲ್ಲ. ರಾಮಾವತಾರದಲ್ಲಿ ರಾವಣಾಸುರನಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಲೋಕ ಕಲ್ಯಾಣಕಾರಿಯಾದ ಕೀರ್ತಿ ಬರುತ್ತದೆ, ಮರ್ಯಾದಾ ಪುರುಷೋತ್ತಮ ಸಿದ್ಧಿಯಾಗುತ್ತದೆ. ಮತ್ತು ಕೃಷ್ಣಾವತಾರದಲ್ಲಿ ಗೋಪಕುಲದಲ್ಲಿದ್ದ ಮೂಲಕವೇ ಅನೇಕ ದುಷ್ಟರ ದಮನವಾಗುತ್ತದೆ ಮತ್ತು ತನ್ಮೂಲಕ ಲೋಕ ಕಲ್ಯಾಣ ಆಗುತ್ತದೆ ಅಂತ. ಇಂದ್ರನಿಗೆ ನಿನ್ನ ಸಂಪತ್ತೆಲ್ಲ ಸಮುದ್ರದ ಪಾಲಾದರೂ ಮತ್ತೆ ಸಮುದ್ರ ಮಥನ ಮಾಡಿ ಅದನ್ನೆಲ್ಲ ಹೊರಗೆ ತೆಗೆದುಕೊಳ್ಳತಕ್ಕಂಥ ಅವಕಾಶ ಆಗುತ್ತದೆ. ಅದಕ್ಕೆ ಸ್ವಯಂ ಮಹಾವಿಷ್ಣು, ಮಹಾದೇವ ಇವರುಗಳೇ ಸಹಾಯ ಮಾಡ್ತಾರೆ ಅಂತ. ಶಚೀದೇವಿಗೆ ನಹುಷ ಎಷ್ಟು ನಿನ್ನನ್ನು ಕಾಡಿಸಿದ್ರೂ ಅಗಸ್ತ್ಯ ಅವನನ್ನು ಬಲಿ ಹಾಕ್ತಾನೆ, ಅವನು ಸರ್ಪರೂಪಿಯಾಗಿ ಭೂಮಿಗೆ ಬೀಳ್ತಾನೆ. ನೀನು ಮಹಾಪತಿವ್ರತೆ ಅಂತ, ನಿನ್ನ ಪೂಜೆ ಮಾಡದೆ ಮದುವೆಗೆ ಸಾಫಲ್ಯ ಬರುವುದಿಲ್ಲ. ಶಚಿ ಪೂಜೆ ಅಂತ ಮದುವೆಯಲ್ಲಿ ಮಾಡಬೇಕು. ಅದೇ ಗೌರಿ ಪೂಜೆಯ ಸಂಕೇತವಾಗಿರ್ತಕ್ಕಂಥದ್ದು. ಹೀಗೆ ಅಂತ ಹೇಳ್ತಾಳೆ. ಲಕ್ಷ್ಮಿಗೆ ನಿನ್ನನ್ನು ಎಲ್ಲರೂ ಬಯಸ್ತಾರೆ, ಯಾವ ದುಷ್ಟರ ಮನೆಯಲ್ಲಿ ಕೂಡ ಇದ್ದರೂ ಕೂಡ ನಿನಗೆ ಯಾವ ಮೇಲಿಗೆಯೂ ಅಂಟುವುದಿಲ್ಲ. ನಾರಾಯಣನ ವಕ್ಷಸ್ಥಲ ವಾಸಿನಿ ಅಂತ ಗೌರವವನ್ನು ಪಡಿತೀಯ ಅಂತ ಅವಳಿಗೆ ವರವನ್ನು ಕೊಡ್ತಾಳೆ. ಮತ್ತು ಮಿಕ್ಕ ದೇವತಾಸ್ತ್ರೀಯರಿಗೆ ಮಕ್ಕಳಿಲ್ಲದೆ ಇದ್ರೇನು, ನಿಮಗೆ ಅದರ ನೆನಪೇ ಆಗೋದಿಲ್ಲ, ಕೊರಗೆ ಕಾಡೋದಿಲ್ಲ, ಇನ್ಯಾತಕ್ಕೆ ಚಿಂತೆ ಪಡ್ತೀರಾ ಅಂತ. ಅಗ್ನಿಗೆ ನೀನು ಎಷ್ಟು ಭಕ್ಷಣೆ ಮಾಡಿದ್ರೂ ನೀನು ಅಧೋಮುಖವಾಗಿ ಹೋಗುವುದಿಲ್ಲ, ಊರ್ಧ್ವಮುಖವಾಗಿ ಹೋಗ್ತೀಯ. ಹಾಗಾಗಿ ನಿನಗೆ ಅಧೋಗತಿ ಎನ್ನುವುದು ಇಲ್ಲ. ಆಮೇಲೆ ನೀನು ದೇವತೆಗಳಿಗೆ ಹವ್ಯವನ್ನು ಕೊಂಡವನಾಗ್ತೀಯ, ಪಿತೃಗಳಿಗೆ ಕವ್ಯವನ್ನು ಕೊಂಡವನಾಗ್ತೀಯ. ಅದರಿಂದಾಗಿ ನಿನಗೆ ಎಲ್ಲಿಲ್ಲದ ಗೌರವ ಉಂಟಾಗುತ್ತದೆ ಅಂತ ಹೇಳ್ತಾಳೆ. ಮತ್ತು ಶಿವನಿಗೆ ನಿನ್ನ ಲಿಂಗವನ್ನು ಯಾರು ಅಭಿಷೇಕ ಮಾಡ್ತಾರೋ ಅವರಿಗೆ ಕೈವಲ್ಯವೇ ಸಿಗುತ್ತದೆ. ರುದ್ರ ಮಂತ್ರ ಪುರಸ್ಸರವಾಗಿ ಪೂಜೆ ಮಾಡಿದರೆ ಆಗುತ್ತದೆ. ನಿನ್ನ ವ್ಯಕ್ತೀಕೃತವಾದ ಪ್ರತಿಮೆಗಿಂತಲೂ ಸಂಕೇತ ರೂಪವಾದ ಲಿಂಗ ಪೂಜೆ ಎನ್ನುವುದು ಬಹಳ ವಿಶೇಷವಾಗಿ ಎಲ್ಲರೂ ಕೊರಳಿನಲ್ಲಿ ಲಿಂಗವನ್ನು ಧಾರಣೆ ಮಾಡಿಕೊಂಡು ತಿರುಗುವಂಥದ್ದಾಗುತ್ತದೆ. ಸ್ಥಾವರಲಿಂಗಮಕ್ಕಿಂತ ಜಂಗಮಲಿಂಗಮ ಪ್ರಶಸ್ತ ಅಂತಾಗುತ್ತದೆ. ಹೀಗೆಲ್ಲ ಅಭ್ಯುದಯ ಕಾಣುತ್ತದೆ ಅಂತ ಭರವಸೆ ಕೊಡ್ತಾಳೆ. ಆಗ ಬ್ರಾಹ್ಮಣರು ಬೇರೆ ಇರ್ತಾರೆ, ಅವರಿಗೆ ಬೇರೆ ಸಾವಿತ್ರಿ ಶಾಪ ಕೊಟ್ಟಿರ್ತಾರೆ. ಸಾವಿತ್ರಿ ಶಾಪ ಕೊಟ್ಟು ಹೋಗಿರ್ತಾಳೆ. ಈ ಮದುವೆಯನ್ನು ಮಾಡಿಸಿದವರು ಅವರೇ ತಾನೆ, ಋತ್ವಿಜರಾದವರು ಅವರೇ ತಾನೆ, ನೀವುಗಳು ದಂಡಪಿಂಡಗಳೇ ಆಗಿ ಅಂತ ಶಾಪ ಕೊಟ್ಟಿರ್ತಾಳೆ. ಅಂದರೆ ಕೇವಲ ದಾನ ಧರ್ಮಗಳ ಮೇಲೆ ಬದುಕಿ ದುಷ್ಟ ದಾನವನ್ನು ತೆಗೆದುಕೊಳ್ಳಿ, ಪಾಪಿಷ್ಟರ ದಾನವನ್ನು ತೆಗೆದುಕೊಂಡು ದುರ್ದಾನದಿಂದ ನಾಶವಾಗಿ ಅಂತೆಲ್ಲ ಶಾಪ ಕೊಟ್ಟಿರ್ತಾಳೆ. ಆಗ ಸಾವಿತ್ರಿ ಶಾಪಕ್ಕೆ ಇವಳು ಉಶಾಪವನ್ನು ಕೊಡ್ತಾಳೆ. ಯೋಚನೆ ಮಾಡಬೇಡಿ, ನಾನು ಗಾಯತ್ರಿ ಮಂತ್ರ, ನನ್ನನ್ನು ಜಪ ಮಾಡಿದ್ರೆ ನೀವು ಎಂಥ ದುರ್ದಾನ ತೆಗೆದುಕೊಂಡ್ರೂ ಅದು ಭಸ್ಮೀಭೂತವಾಗಿಬಿಡುತ್ತದೆ, ಪಾತಕ. ನನ್ನನ್ನು ಜಪ ಮಾಡುವುದರಿಂದ ನೀವು ಸರ್ವದಾ ವಂದ್ಯರಾಗ್ತೀರ. ಹಾಗಾಗಿ ಗಾಯತ್ರಿ ಎನ್ನುವುದು ಅನಿವಾರ್ಯವಾಗಿ ನಿಮ್ಮನ್ನು ಗಾಯಂತಂ ತ್ರಾಯತೇತಿ ಗಾಯತ್ರಿ ಅಂತ ಅನ್ನಿಸ್ಕೊಳ್ಳುತ್ತದೆ ಅಂತ. ಅಂದರೆ ನೋಡಿ ಎಷ್ಟು ಚಮತ್ಕಾರಕಾರಕವಾಗಿ ಈ ಕಥೆ ನಿರೂಪಿತವಾಗಿದೆ ಅಂತ. ಇದನ್ನು ಕಥೆಯಾಗಿ ಸಂತೋಷ ಪಡಬಹುದು. ಇನ್ನು ಕೆಲವು ಪುರಾಣಗಳಲ್ಲಿ ಸಾವಿತ್ರಿಯೇ ಸರಸ್ವತಿ ನದಿ ರೂಪದಿಂದ ಉಕ್ಕೇರಿ ಬಂದು ಯಜ್ಞ ಮಂಟಪವನ್ನೆಲ್ಲ ಕೊಚ್ಚಿ ಹಾಕಿಬಿಡ್ತಾಳೆ. ಆ ನದಿಯೇ ಸರಸ್ವತಿ ನದಿ ಅಂತನ್ನುವುದು ಗೊತ್ತಾಗುತ್ತದೆ. ಹೀಗೆ ಬಂದ ಮೇಲೆ ಆ ಸರಸ್ವತಿ ನದಿಯ ತೀರದಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಘಟನೆಗಳು ನಡೆದು ಆ ಸರಸ್ವತಿಯ ಮಹಾತ್ಮ್ಯವನ್ನು ಹೇಳುವಂಥದ್ದಾಗುತ್ತದೆ. ಅಲ್ಲಿ ಸುಮಾರು 60 ಬಗೆಯ ವ್ರತಗಳ ವಿವರ ಬರುತ್ತದೆ. ಸರಸ್ವತಿ ತೀರದಲ್ಲಿ ಆಗತಕ್ಕಂಥ 60 ಬಗೆಯ ವ್ರತಗಳ ವಿವರಗಳನ್ನು ನಾವು ನೋಡ್ತೀವಿ. ಆಮೇಲೆ ಅಲ್ಲಿಯೇ ಬರುವಂಥದ್ದು ನಮ್ಮ ಪುಣ್ಯಕೋಟಿಯ ಕಥೆ. ಸರಸ್ವತಿ ತೀರದ ಒಂದು ಗೋವು, ಅದು ನಂದ ಅಂತ ಅದರ ಹೆಸರು. ಪುಣ್ಯಕೋಟಿಯಲ್ಲ, ನಂದ ಅಂತನ್ನುವಂಥದ್ದು ಆ ಹೆಸರು. ಅದು ನಂದ ಅನ್ನುವಂಥ ಒಬ್ಬ ಗೊಲ್ಲನ ಮನೆಯಲ್ಲಿತ್ತು ಅಂತ. ಕಾಳಿಂಗ ಅಲ್ಲ, ಇಲ್ಲಿ ನಂದ ಅನ್ನುವ ಗೊಲ್ಲನ ಮನೆಯಲ್ಲಿದ್ದಂಥ ಗೋವು ನಂದ ಅಂತ ಗೋವಾಯಿತು.
ಮತ್ತು ಒಬ್ಬ ರಾಜ ಇದ್ದ. ಅವನು ಒಂದು ಗರ್ಭಿಣಿಯಾಗಿದ್ದ ಜಿಂಕೆ ಪ್ರಸವ ಆದ ತಕ್ಷಣವೇ ಮರಿಯನ್ನು ನೆಕ್ಕುತ್ತಾ ಅದಕ್ಕೆ ಹಾಲು ಕುಡಿಸ್ತಾ ಇದ್ದಾಗ ತಾನು ಅದರ ಮೇಲೆ ಬಾಣ ಪ್ರಯೋಗ ಮಾಡಿದ್ರಿಂದ ಆ ಜಿಂಕೆಗೆ ಕೋಪ ಬಂದು ಗರ್ಭಿಣಿ ಪ್ರಾಣಿಗಳನ್ನು ಮತ್ತು ಮೈಥುನದಲ್ಲಿರುವ ಪ್ರಾಣಿಗಳನ್ನು, ಆಮೇಲೆ ಸಂತಾನಕ್ಕೆ ಹಾಲು ಕುಡಿಸ್ತಾ ಇದ್ದಾಗ, ನೀರು ಕುಡಿತಾ ಇದ್ದಾಗ, ಹುಲ್ಲು ಮೇಯ್ತಾ ಇದ್ದಾಗ, ಹೀಗಿರುವ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ ನಿಯಮ ಉಂಟು. ಕಾಲವಲ್ಲದ ಕಾಲದಲ್ಲಿ ಕೊಲ್ಲುವುದು ಮಹಾಪಾತಕ. ನೀನು ಇಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿಂದ 100 ವರ್ಷಗಳ ಕಾಲ ಹಿಂಸ್ರ ಜೀವಿಯಾದ ಹುಲಿಯಾಗಿದ್ದು ಒದ್ದಾಡು. ನಂದ ಅನ್ನುವಂಥ ಗೋವಿನ ಜೊತೆಗೆ ಸಂವಾದ ಮಾಡಿದಾಗ ನಿನಗೆ ಅದು ಹೋಗುತ್ತದೆ ಆ ಜನ್ಮ ಅಂತ. ಹಾಗಾಗಿ ಈ ಪುಣ್ಯಕೋಟಿಯ ಪೂರ್ವಜನ್ಮ ಅಂತ ಅಥವಾ ಪೂರ್ವಾಶ್ರಮ ಅಂತ ಏನು ಹೇಳಬಹುದು, ಅದು ಒಂದು ನಾಮಧೇಯ, ನಂದ ನಾಮಧೇಯ. ಆ ಗೋವು ಈ ಒಂದು ವ್ಯಾಘ್ರ ಅದ್ಭುತ ಅಂತ ನಮ್ಮಲ್ಲಿ ಕಥೆಯಲ್ಲಿದೆಯಲ್ಲ, ಆ ಒಂದು ವ್ಯಾಘ್ರದ ಜೊತೆಗೆ ಸಂವಾದ ಮಾಡಿದ ಮೇಲೆ ಎಲ್ಲ ಎಂದಿನಂತೆ ಪುಣ್ಯಕೋಟಿಯ ಕಥೆ. ಕರುವನ್ನು ನೋಡಿಕೊಳ್ಳಬೇಕು, ಹಾಲು ಕೊಡಬೇಕು ಅಂತ ಬರ್ತಾ ಇದ್ದಾಗ ಇದು ಅಟಕಾಯಿಸ್ತಕ್ಕಂಥದ್ದು, ಭಾಷೆಯನ್ನು ಕೊಟ್ಟು ಹೋಗುವುದು, ಮತ್ತು ಮಿಕ್ಕೆಲ್ಲ ಗೋವುಗಳನ್ನು ಬೇಡಿಕೊಂಡು ಕರುವನ್ನು ನೋಡಿಕೊಳ್ಳಬೇಕು ಅಂತನ್ನುವುದು. ಅಮ್ಮಗಳಿರ, ಅಕ್ಕಗಳಿರ, ಎಮ್ಮ ತಾಯೊಡ ಹುಟ್ಟುಗಳಿರ, ನಿಮ್ಮ ಕಂದನೆಂದು ಕಾಣಿರಿ, ತಬ್ಬಲೀನಿ ಕರುವನು, ಮತ್ತು ಖಂಡವಿದೆಕೋ ಮಾಂಸವಿದೆಕೋ ಅಂತನ್ನುವುದು. ಆ ತಕ್ಷಣ ಅದಕ್ಕೆ ನೆನಪಾಗುತ್ತದೆ, ಇದು ಇಂಥ ತಪಸ್ವಿನಿಯಾದ ಗೋವು, ಸತ್ಯವ್ರತಿನಿಯಾದಂಥ ಗೋವು, ಆ ಕಾರಣದಿಂದ ನನಗೆ ಶಾಪ ವಿಮೋಚನೆ ಆಯಿತು ಅಂತ ಹೇಳುತ್ತದೆ. ಮತ್ತು ಆ ಗೋವಿನ ಕೀರ್ತನ ಆಗುವಂಥದ್ದು ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ, ಉದಾಹರಣೆಗೆ ಭವಿಷ್ಯ ಪುರಾಣದಲ್ಲಿಯೂ ಬರುತ್ತದೆ. ಶಬಲೋಪಾಖ್ಯಾನ ಅಂತ, ಅಲ್ಲಿದ್ದಕ್ಕೆ ಶಬಲ ಅಂತ ಹೆಸರು. ಆ ಒಂದು ಹುಲಿ ಬೆಟ್ಟದ ಮೇಲಿಂದ ಬಿದ್ದಾಗ ಅದರ ಚರ್ಮವನ್ನು ಸುರಿದು ಮಹಾದೇವ ಉಟ್ಕೊಳ್ತಾನೆ. ಅದಕ್ಕೆ ವೈಕುಂಠವನ್ನೇ, ಬ್ರಹ್ಮ ಸಾಯುಜ್ಯವನ್ನೇ ತ್ರಿಮೂರ್ತಿಗಳು ಕೊಡ್ತಾರೆ. ಮತ್ತು ಗೋವಿಗೆ ಅನುಗ್ರಹ ಮಾಡಿಬಿಟ್ಟು ಗೋಲೋಕದಲ್ಲಿ ಅದಕ್ಕೆ ಶಾಶ್ವತ ಸ್ಥಾನ ಅಂತ ಮಹಾವಿಷ್ಣು ಹೇಳ್ತಾನೆ ಅಂತ ಹೀಗೆಲ್ಲ ಬರುತ್ತದೆ. ಈ ಕಥೆಯನ್ನು ನಾವು ನೋಡ್ತೀವಿ. ಯಾಕಿದನ್ನು ಹೇಳಿದೆ ಅಂತಂದರೆ, ನಮ್ಮಲ್ಲಿ ಒಂದು ಭ್ರಮೆ ಇದೆ, ಜಾನಪದವೇ ಬೇರೆ, ವೈದಿಕವೇ ಬೇರೆ ಅಂತ. ಇವೇನೂ ಬೇರೆಯಲ್ಲ. ಇವು ಬೇರೆ ಬೇರೆ ಭಾಷೆಗಳಲ್ಲಿರತಕ್ಕಂಥ ಒಂದೇ ರೂಪಗಳಷ್ಟೇ, ಮತ್ತಿನ್ಯಾವುದೂ ಅಲ್ಲ. ನಮ್ಮ ಜಾನಪದ ವಿದ್ವಾಂಸರಿಗೆ ಎದೆ ಸೀಳಿದ್ರೆ ಒಂದು ಇಂಗ್ಲೀಷೋ ಒಂದು ಸಂಸ್ಕೃತವೋ ಬರೋಲ್ಲ. ಆ ಕನ್ನಡವೂ ಕೂಡ ಅಸಂಬದ್ಧವಾಗಿ ಬರುತ್ತದೆ. ಅದು ಏನಂದರೆ, ಕುಂಟೆತ್ತಕ್ಕೆ ಕೊಳಕು ನೀರೇ ಪಾನಕ ಅಂತ, ಕೈಲಾಗದೇ ಇದ್ದವನು ಮೈ ಪರಚಿಕೊಂಡ ಅಂತ ಇಲ್ಲಿ ಬೇರೆಯವರು ಮೈ ಪರಚ್ತಾ ಇದ್ದಾರೆ. ತಮ್ಮ ಏನಲ್ಲ ಅದು ಮಾಡ್ತಾ ಇರತಕ್ಕಂಥದ್ದು. ಕನ್ನಡ ಫೋಕ್ ಸ್ಟಡೀಸು ತುಂಬ ವ್ಯಾಪಕವಾಗಿ ತುಂಬ ಚೆನ್ನಾಗಿ ನಡೆದಿದೆಯಾದರೂ ಬೇರೆ ಯಾವ ಶಾಸ್ತ್ರಗಳ ಗಂಧ ಗಾಳಿಯೂ ಇಲ್ಲ ಅವರಿಗೆ. ಒಂದು ಹರಕುಮುರುಕಾಗಿ ಇಂಗ್ಲೀಷ್ನಲ್ಲಿ ಯಾರೋ ಒಂದಷ್ಟು ಮೊದಲು ಓದಿಕೊಟ್ಟಿದ್ದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಭಾರತೀಯ ಜಾನಪದ ಮೂಲ ಇರುವುದೇ ವೇದಗಳಲ್ಲಿ, ಪುರಾಣಗಳಲ್ಲಿ, ಆಗಮಗಳಲ್ಲಿ. ಈ 3 ದೊಡ್ಡ ಆಕಾರಗಳನ್ನು ಉಪೇಕ್ಷೆ ಮಾಡಿದ್ದಾರೆ. ಇವರಿಗೆ ತಿಳಿದುಕೊಳ್ಳೋಕ್ಕೂ ಬೇಕಾದಂಥ ಶಕ್ತಿ ಇಲ್ಲ ಅನ್ನೋದು ಗೊತ್ತಿದ್ದರೂ ಅದನ್ನು ಅವಲಂಬಿಸಬಾರ್ದು ಅಂತ ಆಗ್ರಹ, ಈ ರೀತಿಯಾದ ಸಂಕುಚಿತ ಬುದ್ಧಿ. ಕಡೆಗೆ ಇದನ್ನೆಲ್ಲ ಬಾಯ್ಲ್ ಡೌನ್ ಮಾಡಿದ್ರೆ ಬ್ರಾಹ್ಮಣ ವೈರ ಅಂತನ್ನುವುದೇ ಅಷ್ಟೇ, ಇನ್ನೇನು ಅಲ್ಲ. ನನಗಿದನ್ನು ಹೇಳೋದಕ್ಕೇನು ಸಂಕೋಚ ಇಲ್ಲ. ಈ ಬ್ರಾಹ್ಮಣರು ಬೇಕಾದಷ್ಟು ಕೆಟ್ಟ ಕೆಲಸ ಮಾಡ್ತಾರೆ. ಇಂದು ಶಿವಮೊಗ್ಗದ ಕಡೆಯಿಂದ ಒಬ್ಬ ಸ್ನೇಹಿತರು ನನಗೆ ಹೇಳಿದ್ರು, ಅವರ ಸಮೀಪದ ಆತ್ಮೀಯರೊಬ್ಬರು ವೇದವನ್ನು, ಪೂಜಾ ಪುರಸ್ಕಾರ ವಿಧಿಯನ್ನು ಕಲಿಯಬೇಕು ಅಂತ ಹೊರಟ್ರೆ ಎಲ್ಲಿಯೋ ಒಂದು ಕಡೆ ಇಲ್ಲ, ಉಪನೀತರಲ್ಲದೆ ಇದ್ದವ್ರಿಗೆ ಇದು ಕೊಡೋದಿಲ್ಲ ಅಂತ ಕೋಲಾಹಲ ಮಾಡಿದ್ರಂತೆ. ಇಲ್ಲಾದರೂ ಈ ಥರದ ಅವಿವೇಕ ಮಾಡುವುದುಂಟೆ? ಅವ್ರು ಹೇಳ್ತಕ್ಕಂಥವ್ರಿಗೆ ಬ್ರಾಹ್ಮಣ್ಯ ಇಲ್ಲ ಅಂತ ನಾನು ಸಾಬೀತು ಮಾಡಿ ತೋರಿಸ್ಬಿಡ್ತೀನಿ. ಕೆದಕೋಕ್ಕೆ ಶುರು ಮಾಡಿದ್ರೆ ಆಯಿತು, ನಿಮಗೆ ದೌರ್ಬ್ರಾಹ್ಮಣ್ಯ ಬಂದಿದೆ, 3 ತಲೆಮಾರಿನಲ್ಲಿ ಸೋಮಯಾಗ ಮಾಡಿದ್ದೀರಾ, 7 ತಲೆಮಾರಿನೊಳಗೆ ಅಜ್ಞಾಧಾನ ಮಾಡಿದ್ದೀರಾ, ಹೀಗೆಲ್ಲ ಲೆಕ್ಕ ಹಾಕ್ತಾ ಹೋದರೆ ಯಾರು ಬ್ರಾಹ್ಮಣರಾಗಿ ನಿಲ್ತಾರೆ? ಯಾರೊಬ್ಬರು ಬ್ರಾಹ್ಮಣರಾಗಿ ನಿಲ್ಲುವಂಥದ್ದಲ್ಲ. ಒಂದು ದಿವಸ ಕಾಲದಲ್ಲಿ ಅರ್ಘ್ಯ ಕೊಡದೇ ಇದ್ದರೆ ಅದಕ್ಕಾಗಿ ಕಾಲಾತೀತ ಪ್ರಾಯಶ್ಚಿತ್ಯ ಮಾಡ್ಬೋದು. 3 ದಿವಸ ಹಾಗೆ ಮಾಡುವಂತೆ ಇಲ್ಲ. ಸಂಧ್ಯಾ ವಂದನೆ ಒಂದು ಹೊತ್ತು ಲೋಪವಾದರೆ ಆ ಹೊತ್ತಿಗೆ ಉಪವಾಸ ಮಾಡಬೇಕು ಅಂತ ಉಂಟು. 3 ದಿವಸ ಕನ್ಸಿಕ್ಯೂಟಿವ್ ಆಗಿ ಲೋಪವಾದರೆ ಪುನರುಪನಯನ ಮಾಡಬೇಕು ಅಂತ ಉಂಟು. ಮತ್ತು ಯಾರಾದರೂ ಒಬ್ಬನ ಕೈ ಕೆಳಗೆ ಸೇವಾವೃತ್ತಿಗೆ ಬಂದರೆ ಅವನು ಶೂದ್ರತ್ವವನ್ನು ಪಡೆಯುತ್ತಾನೆ ಅಂತ ಉಂಟು. ಮತ್ತು ಬಾಲ್ಯದಲ್ಲಿ ಚೂಡಾಕರ್ಮ ಆದಮೇಲೆ, ಉಪನಯನ ಕಾಲದಲ್ಲಿ ದಿಗ್ವಪನ ಆದಮೇಲೆ ತಲೆ ಕೂದಲಿಗೆ ಕತ್ತರಿಯನ್ನು, ಲೋಹವನ್ನು ಸೋಂಕಿಸಿದರೆ ಅವನಿಗೆ ಬ್ರಾಹ್ಮಣ್ಯ ಹೋಗುತ್ತದೆ ಅಂತ ಉಂಟು. ಹೊಲೆದ ಬಟ್ಟೆಯನ್ನು ಹಾಕ್ಕೊಂಡ್ರೆ ಅವನು ಪತಿತ ಬ್ರಾಹ್ಮಣ, ಪತಿತ ಸಾವಿತ್ರಿಕ ಅಂತ ಆಗ್ತಾನೆ ಅಂತ ಉಂಟು. ಹೀಗೆ ಲಕ್ಷ ನಿಯಮಗಳು ಉಂಟು. ಅವನು ಷಡಂಗಪೂರ್ವಕವಾಗಿ ಕನಿಷ್ಠ ಸ್ವಶಾಖೆಯನ್ನಾದರೂ ಅಧ್ಯಯನ ಮಾಡದೇ ಇದ್ದರೆ ಅವನು ಬ್ರಹ್ಮಬಂಧು ಆಗ್ತಾನೆ ಅಂತ ಉಂಟು. ಈ ಥರ ಎಲ್ಲ ನೋಡ್ತಾ ಬಂದರೆ ಯಾರಿಗೆ ಬ್ರಾಹ್ಮಣ್ಯ ಇದೆ? ಹಾಗಾಗಿ ಇವುಗಳನ್ನು ಪೇಪರ್ಗಳಲ್ಲಿ, ಪುಸ್ತಕಗಳ ರೂಪದಲ್ಲಿ, CD ಗಳಲ್ಲಿ, ಕ್ಯಾಸೆಟ್ಗಳಲ್ಲಿ ಸರ್ವತ್ರ ಜೇಗೀಯಮಾನವಾಗಿರುವ ಈ ವಿಷಯವನ್ನು
ಅರ್ಥಿತ್ವ ಇದ್ದವ್ರಿಗೆ, ಆಸ್ಥೆಯಿಂದ ಕಲಿಯೋದಕ್ಕೆ ಬಂದವರಿಗೆ. ಅವ್ರು ಯಾರೋ ಒಂದು ಶನೀಶ್ವರನ ದೇವಸ್ಥಾನದ ಅರ್ಚಕರಂತೆ, ಪಾಪ ಒಂದು 24 ವರ್ಷದ ಹುಡುಗ. ಅವನು ಯಾವ ಜಾತಿಯವನಾದರೆ ಏನು, ಆಸ್ಥೆ ಇದೆಯಲ್ಲ ಕೊಡಿ, ನಾಳೆ ನೀವು ಕೊಡ್ತೀನಿ ಅಂತಂದರೆ ಬೇಡ ನಿಮ್ಮ ತಲೆ ಮೇಲೆ ಬಡ್ಕೊಳ್ಳಿ ಅಂತಂದರೆ ಏನು ಮಾಡ್ತೀರಾ? ಹೀಗೆ ಇರುವಲ್ಲಿ ಇದು ತುಂಬ ದೊಡ್ಡ ಅಕ್ರಮ, ಅನ್ಯಾಯ. ಅದಕ್ಕೆ ತಕ್ಕಂತೆ ಇವರುಗಳು ಕೂಡ ಆಡ್ತಾರೆ. ವೇದವೋ ಪುರಾಣವೋ ಮತ್ತೊಂದೋ ಬ್ರಾಹ್ಮಣರು ಕಾಪಾಡಿಕೊಂಡು ಬಂದರು. ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ದೇವರ್ ದಿ ಟ್ರಸ್ಟೀಸ್. ಈ ಕಾಲದಲ್ಲಿ ಒಂದು ಜ್ಞಾನ ಭಂಡಾರವನ್ನು ಕಾಪಾಡಿಕೊಳ್ಳೋದು ತುಂಬ ಸುಲಭ. ಒಂದು CD ಒಳಗೆ ಒಂದು 80,000 ಪುಟಗಳ ಮಾಹಿತಿಯನ್ನು ತಂದು ತುರುಕೊಳ್ಳೋದಕ್ಕೆ ಸಾಧ್ಯ ಉಂಟು. ಆದರೆ ಆಗ ಒಂದು ಜೀವಮಾನದಲ್ಲಿ ಒಂದು ಶಾಖೆಯನ್ನು ಕಂಠಸ್ಥ ಮಾಡಿ ಉಳಿಸ್ಕೊಳ್ಳೋದಕ್ಕೆ ಅದು ಬಿಟ್ಟು ಇನ್ನೇನೂ ಮಾಡದೇ ಇರಬೇಕಾಗಿತ್ತು. ಆ ಥರದ ಕೆಲಸ ಮಾಡಬೇಕಾಗಿತ್ತು. ಯಾವ ರೀತಿ ಇರುವೆಗಳಲ್ಲಿ ಎಫಿಡ್ಸ್ ಅಂತ ಒಂದು ಜಾತಿ ಉಂಟು. ಅವುಗಳು ಜೀವಂತವಾದ ಮಧುಕೋಶವಾಗಿ ಇರುತ್ತವೆ. ಅಂದರೆ ಆ ಎಫಿಡ್ಸ್ ಅನ್ನುವಂಥ ಒಂದು ಇರುವೆಗಳ ಒಂದು ಪಂಗಡದಲ್ಲಿ ಒಂದು ರೀತಿಯಾದ ಕ್ರಿಮಿಗಳು, ಇರುವೆಗಳು ಅವುಗಳನ್ನು ದನಗಳ ಥರ ನೋಡ್ಕೊಳ್ತವೆ, ಗಿಡ ಮರಗಳ ಮೇಲೆ ಬೆಳೆಸತ್ವೆ. ನೀವು ಮನೆಯಲ್ಲಿ ಗಿಡ ಹಾಕ್ಕೊಂಡಿದ್ದರೆ ಅದು ಕಹಿಯಾದಂಥ ಬೇವು ಇತ್ಯಾದಿ ಗಿಡಗಳಲ್ಲದೆ ತಕ್ಕ ಮಟ್ಟಿಗೆ ಸವಿಯಾದ ಒಂದು ಕಾಂಡವನ್ನು, ಎಲೆಗಳನ್ನು ಒಳಗೊಂಡಿರ್ತಕ್ಕಂಥವು. ವಿಶೇಷವಾಗಿ ಈ ದಾಸವಾಳ ಈ ರೀತಿಯಾದಂಥ ಗಿಡಗಳನ್ನು ನೋಡಿ ಅಲ್ಲಿ ತುಂಬ ಇರುವೆಗಳು ಓಡಾಡ್ತಾ ಇರ್ತವೆ. ಮತ್ತು ಅಲ್ಲಲ್ಲಿ ಬಿಳಿಯಾಗಿರ್ತಕ್ಕಂಥ ಮಚ್ಚೆಗಳು ಕೂಡ ಆಗ್ತಾ ಇರ್ತವೆ. ಅವೆಲ್ಲ ಈ ಇರುವೆಗಳ ದನಗಳೇನೆ. ಅವುಗಳು ಆ ಮರಗಳ ರಸವನ್ನು ಹೀರಿ ತಮ್ಮೊಳಗಿನ ದೇಹದ ರಾಸಾಯನಿಕ ಶಕ್ತಿಯ ಮೂಲಕವಾಗಿ ಅದನ್ನು ಮಧುರಸವಾಗಿ ಪರಿವರ್ತನೆ ಮಾಡುತ್ತವೆ. ಅವುಗಳು ಸಣ್ಣ ಸಣ್ಣ ಈ ಕಾಶಿ ಹಣ್ಣು ಅಂತಾರಲ್ಲ, ಆ ಗಾತ್ರಕ್ಕೆ ಮೈ ತುಂಬಿಸಿಕೊಳ್ಳುತ್ತವೆ. ಅವುಗಳನ್ನೆಲ್ಲ ಇರುವೆಗಳು ತಮ್ಮ ಗೂಡಿನ ಒಳಗಡೆಗೆ, ಅವುಗಳ ಛಾವಣಿಯ ಕೆಳಗೆ ಅವುಗಳನ್ನು ಕಚ್ಚಿಸಿ ಕೂಡಿಸುತ್ತವೆ. ಅವುಗಳು ತಮ್ಮ ದಂಷ್ಟ್ರಗಳ ಮೂಲಕವಾಗಿ ಸೂರನ್ನು ಹಿಡ್ಕೊಳ್ಳುತ್ತವೆ. ದೇ ಅಟ್ಯಾಚ್ ದೆಮ್ಸೆಲ್ಸ್ ಟು ದಿ ಸೀಲಿಂಗ್. ಬೇಕು ಅನಿಸಿದಾಗ ಅವುಗಳ ಹತ್ರ ಹಾಲು ಕರೆಯುವಂತೆ ಅವುಗಳ ಗಂಟಲಿನ ಮೂಲಕವಾಗಿ ಎಳ್ಕೊಳ್ಳುತ್ತವೆ ಈ ರಸವನ್ನು. ಇದು ಪ್ರಸಿದ್ಧವಾದ ವಿಷಯ. ಎನ್ಸೈಕ್ಲೋಪೀಡಿಯಾಗಳಲ್ಲಿ, ವಿಕಿಪೀಡಿಯಾಗಳಲ್ಲಿ ನೋಡಬಹುದು. ಅವುಗಳು ಬದುಕಿದ್ದು ಆ ರೀತಿಯಾಗಿ ಜೀವಂತ ಮಧುಭಾಂಡಗಳಂತೆ ಇರ್ತವೆ. ಕೆಲವು ದೇಶಗಳಲ್ಲಿ ಅಂಥ ಇರುವೆಗೂಡುಗಳನ್ನೆಲ್ಲ ಹಿಡಿದು ಸಣ್ಣ ಸಣ್ಣ ಸಿಹಿ ಕಾಯಿಗಳಂತೆ ಇರ್ತಕ್ಕಂಥ ಆ ಒಂದು ಇರುವೆಗಳನ್ನೆಲ್ಲ ಒಟ್ಟಿಗೆ ಒಂದು ಹಿಡಿ ಬಾಯಿಗೆ ಹಾಕ್ಕೊಳ್ಳೋದು ಉಂಟಂತೆ. ಇರಲಿ, ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ಲೋಕೋ ಭಿನ್ನ ರುಚಿ ಅಂದರೆ ಆ ಒಂದು ಇರುವೆಗಳ ವರ್ಗವೊಂದು ಹೀಗೆ ಸಜೀವ ಪಶುಗಳಂತೆ, ಗೋವುಗಳಂತೆ, ಸಜೀವ ಮಧುಭಾಂಡಗಳಂತೆ, ಕ್ಷೀರಭಾಂಡಗಳಂತೆ ಇರುವಂತೆ ಇವರು ಜೀವಂತ ಟೇಪ್ ರೆಕಾರ್ಡರ್ಗಳ ಥರ ಉಳಿಸಿಕೊಂಡ್ರು. ಭಾಳ ಕಷ್ಟ ಇತ್ತು. ಹಾಗಾಗಿ ಅವರಂದು ಕೊಡಲಿಲ್ಲ, ಅರೆ ಉಳಿಸಿಕೊಂಡ್ರು. ಇಂದು ನಾವು ಅದನ್ನು ಪಡ್ಕೊಳ್ಳೋಣ, ಅದನ್ನು ನೋಡೋಣ ಅಂತಿರಬೇಕು. ಇದು ಯಾವ ಶಾಖೆಗೂ ವರ್ತಿಸುವಂಥದ್ದು. ಹೀಗೆ ಮಾಡದೇ ಇದ್ದರೆ ತುಂಬ ಅನ್ಯಾಯವಾಗುತ್ತದೆ. ಈ ಜಾನಪದ ಅಧ್ಯಯನಗಳಿಗೆ ಇವು ಬಹಳಷ್ಟು ದೊಡ್ಡ ಆಕಾರವಾಗುತ್ತವೆ. ಇದನ್ನು ಪರಿಶೀಲನೆ ಮಾಡಿ ನೋಡಬೇಕು. ಮತ್ತು ಯಾರೋ ಯಾವಾಗಲೋ ಅನುವಾದ ಮಾಡಿಟ್ಟರು ಅದನ್ನು ನೋಡ್ಕೊಳ್ತೀನಿ ಅಂತಲ್ಲ, ಎಷ್ಟೋ ಬಾರಿ ಅನುವಾದಗಳು ನಂಬಲರ್ಹವಾಗದೇ ಇರುವಂತೆ ರೀತಿ ಇರುತ್ತವೆ. ತುಂಬ ತಪ್ಪಾಗಿ ಇರುವ ಮಾಹಿತಿಯನ್ನು ಕೊಡುತ್ತವೆ. ಆ ವಿಷಯಕ್ಕೆ ಬಂದರೆ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ಸ್ ಅದೆಷ್ಟು ಅನರ್ಥವಾಗುತ್ತದೆ ಅನ್ನೋದಕ್ಕೆ ನಾನು ಜೈಗೀಯಮಾನವಾಗಿ ಕೊಂಡಾಡ್ತಕ್ಕಂಥ ನನ್ನ ಸ್ನೇಹಿತ ಡಾಕ್ಟರ್ ಆರ್ ಶಂಕರ್ ಸನಾತನ ಧರ್ಮದ ದೇವತೆಗಳ ಬಗ್ಗೆ ಈಚೆಗೆ ಒಂದು ಪುಸ್ತಕದಲ್ಲಿ ಪ್ರಸ್ತಾವನೆಯಲ್ಲಿ ಬರೆದ. ಎಷ್ಟು ಅನರ್ಥಕಾರಿಯಾಗಿದೆ ಅಂತಂದರೆ, ಶಿವ ಅಂತಂದರೆ ಅವನು ಬರೀತಾನೆ ಇಂಗ್ಲೀಷ್ನಲ್ಲಿ, ಹೀ ವೇರ್ಸ್ ಫ್ರೆಶ್ ಅನ್ಸ್ಕಿನ್ಡ್ ಹೈಡ್ ಆಫ್ ಎ ಟೈಗರ್ ಆರ್ ಎಲಿಫೆಂಟ್ ಆ್ಯಂಡ್ ಸಮ್ಟೈಮ್ಸ್ ನಥಿಂಗ್ ಆ್ಯಂಡ್ ಹೀ ಮೂವ್ಸ್ ಇನ್ ಬರಿಯಲ್ ಗ್ರೌಂಡ್. ಈ ರೀತಿಯಾಗಿ ಶಿವ ದಿಗಂಬರ ಅಂತಂದರೆ ನಮಗೆ ಮಹಾಕಾಲ ಸ್ವರೂಪ, ದಿಕ್ಕನ್ನೇ ಆವರಣವಾಗಿ ಹೊಂದಿದವನು ಆಧ್ಯಾತ್ಮಿಕವಾದ ಅರ್ಥವೂ ಉಂಟು. ಆದರೆ ಈ ಅನುವಾದಗಳಲ್ಲಿ ಹಾಗೆ ಕಾಣಿಸುವಂಥದ್ದಲ್ಲ. ಮತ್ತು ಇನ್ನೊಂದು ಕಡೆಗೆ ಕೃಷ್ಣನ ಕುರಿತು ಹೇಳುವಾಗ, ಹೀ ಹ್ಯಾಡ್ ಫ್ಲರ್ಟೆಡ್ ವಿತ್ ಮೆನಿ ಕೌ ಗರ್ಲ್ಸ್, ಮೋಸ್ಟ್ಲಿ ವಿತ್ ರಾಧಾ, ಆ್ಯಂಡ್ ಆಲ್ಸೋ ಮ್ಯಾರಿಡ್ ಟು ರುಕ್ಮಿಣಿ ಆ್ಯಂಡ್ ಹಿಸ್ ವೈಫ್ಸ್ ವರ್ ಆಫನ್ ಕ್ವಾರ್ಲಿಂಗ್. ಈ ಥರದ್ದೆಲ್ಲನೂ ನಾನು ಅವನಿಗೆ ಚೆನ್ನಾಗಿ ಬೈದೆ. ಇದು ನಿನ್ನಂಥವನು ಬರೀಬಹುದಾ ಈ ರೀತಿಯಾದದ್ದು ಅಂತ. ಅವನಿಗೆ ನಾನು ಹೇಳೋವರೆಗೂ ಗೊತ್ತಾಗಲಿಲ್ಲ. ಹೇಳಿದ ಮೇಲೂ 1-2 ನಿಮಿಷ ಸಮರ್ಥನೆ ಮಾಡ್ದ. ಮತ್ತು ಚೀಮಾರಿ ಹಾಕದ ಮೇಲಿಂದ ಅರ್ಥವಾಯಿತು. ಅಂದರೆ ಶಂಕರನಂತೆ ಸನಾತನ ಧರ್ಮವನ್ನು ಗೇಲಿ ಮಾಡಬಾರದು, ಅದರ ದೊಡ್ಡತನ ಎಲ್ಲ ತಿಳ್ಕೊಂಡಿರಬೇಕು ಅಂತ ತಿಳ್ಕೊಂಡಂಥವರು ನಿರುಪದ್ರವಿಗಳಾದ ಪ್ರಾಣಿಗಳು. ನಮ್ಮ ಸಂಸ್ಕೃತ ಕಾವ್ಯ ಪರಂಪರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥವರೇ ಅನುವಾದಗಳಲ್ಲಿ ಈ ರೀತಿಯಾದ ವಿವರಣೆಗಳಲ್ಲಿ ಇವೆಲ್ಲ ನಿಜವೇ. ಕೃಷ್ಣ ಗೋಪಿಕಾ ಲೋಲನೂ ಹೌದು, ರುಕ್ಮಿಣಿ ಪತಿಯೂ ಹೌದು, ಎಲ್ಲವೂ ಹೌದು. ಆ್ಯಂಡ್ ಹಿ ಸ್ಟೋಲ್ ಬಟರ್
ಆ್ಯಂಡ್ ಹಿ ಯೂಸ್ ಟು ಬೋಸ್ಟ್ ಲಾಟ್ ಅಬೌಟ್ ಹಿಸ್ ಚೈಲ್ಡ್ಹುಡ್ ಅಡ್ವೆಂಚರ್ಸ್ ಅಂತ. ಎಲ್ಲಿ ಕೃಷ್ಣ ಜಂಬ ಹೊಡೆದಿದ್ದಾನೆ. ಆ ಥರದ್ದು ಹೇಳುವಾಗ ಇದು ನೋಡಿದ್ರೆ ನಮ್ಮ ಪರಂಪರೆಯ ತಿಳುವಳಿಕೆ ಇಲ್ಲದೇ ಇದ್ದಂಥವರೇ ಮಾಡೋದು. ಈಗ ಎಲಿಫೆಂಟ್ ಗಾಡ್, ಮಂಕಿ ಗಾಡ್ ಅಂತ ಅಂದುಬಿಟ್ರೆ ಗಣಪತಿಗೆ ಹನುಮಂತನಿಗೆ ಏನಾದರೂ ಗೊತ್ತಾಗುತ್ತದೆಯಾ ನಮಗೆ? ಹಾಗಲ್ಲ. ಅಂದರೆ ಅನುವಾದಗಳು ನಮ್ಮನ್ನು ಯಾವ ಅಡ್ಡದಾರಿಗೆ ಕೊಂಡೊಯ್ಯುತ್ತವೆ ಅನ್ನೋದನ್ನು ಗಮನಿಸಬೇಕು. ನಮ್ಮ ಜಾನಪದ ವಿದ್ವಾಂಸರು ಅಂತ ಅನಿಸಿಕೊಂಡವರಿಗೆ ಇದರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇಲ್ಲ. ಇದು ಹೋಗಲಿ, ಯಾರಿಗಾದರೂ ಶ್ರುತಿ ಇಟ್ಟುಕೊಂಡು ಒಂದು ಸಾಪಾಸ ಹಾಡೋದು ಬರ್ತಾ ಜಾನಪದ ಸಂಗೀತದ ಮೇಲೆ, ಜಾನಪದ ಗೀತಗಳ ಮೇಲೆ ರಾಶಿ ರಾಶಿ ಪುಸ್ತಕ ಬರೆದಿದ್ದಾರೆ. ಜಾನಪದ ಕುಣಿತಗಳು ಅಂತ ಇವರೇ ಕುಣಿದಾಡ್ತಾರೆ. ಒಂದು ಲೈವ್ ಇಲ್ಲ, ಏನೂ ಇಲ್ಲ. ಇವರಿಗೆ ಸಾಮಾನ್ಯ ಹೆಜ್ಜೆಗಾರಿಕೆಯ ರೀತಿ ಗೊತ್ತಿದೆಯಾ? ಸ್ಥಾನಕ ಅಂತಂದರೆ ಏನು, ಚಾರಿ ಅಂತಂದರೆ ಏನು ಅಂತ ಹೌ ಟು ರಿಮೆಂಬರ್ ದೆಮ್ ಆ್ಯಂಡ್ ರಿಕನ್ಸ್ಟ್ರಕ್ಟ್ ದೆಮ್ ಅನ್ನೋದು ಗೊತ್ತಿದೆಯಾ? ಇಲ್ಲ. ಅಂದರೆ ಶಾಸ್ತ್ರ ಅನ್ನೋದು ಬೇಕಾಗುತ್ತದೆ. ಅದಕ್ಕೆ ಬೇಕಾದ ಶಾಸ್ತ್ರ ಅಂದರೆ ಸೈನ್ಸ್, ಟೆಕ್ನಾಲಜಿ, ಅದು ಬೇಕು. ಹೀಗೆ ನೋಡಿದಾಗ ನನಗನ್ನಿಸುತ್ತದೆ, ಎರಡು ಕಡೆಯಲ್ಲಿಯೂ ಅವಿವೇಕಿಗಳು ಬೇಕಾದಷ್ಟು ಜನ ಇದ್ದಾರೆ. ಒಂದು ಕಡೆ ಅವಿವೇಕಕ್ಕೆ ಹಲ್ಲುಗಳು ಸ್ವಲ್ಪ ಉದುರಿದೆ, ಆದರೆ ಈ ಕಡೆ ಅವಿವೇಕಕ್ಕೆ ಹಲ್ಲುಗಳಲ್ಲಿ ವಿಷ ಇನ್ನೂ ಹೆಚ್ಚಾಗ್ತಾ ಇದೆ. ಈ ಕಡೆ ಉಗುರುಗಳು ಸ್ವಲ್ಪ ಮೊಂಡಾಗಿವೆ, ಈ ಕಡೆ ಉಗುರುಗಳಿಗೆ ಇನ್ನೂ ತೀಕ್ಷ್ಣತೆ ಬಂದಿವೆ, ಅವು ವಿಷಾಕ್ತವಾಗಿವೆ ಅಂತ ಅನಿಸುತ್ತದೆ. ಇದು ಕಂಡುಬರುವಂಥ ದುರ್ವ್ಯಸನ. ಇರಲಿ, ಈ ಪುಣ್ಯಕೋಟಿ ಮೊದಲಾದಂಥವನ್ನು ನಾವು ಜಾನಪದ ಕಥೆ ಅಂತಂತೀವಿ. ಅದು ಪುರಾಣ ಕಥೆ. ಪುರಾಣದಲ್ಲಿರುವುದು ಜಾನಪದ, ಜಾನಪದದಲ್ಲಿರುವುದು ಪುರಾಣ. ಇವನ್ನು ನಾವು ಗಮನಿಸಬೇಕು. ಆದರೆ ಜಾನಪದ ಅಧ್ಯಯನ ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳ್ತಕ್ಕಂಥವರು ಅಷ್ಟಿಷ್ಟು ಇದರ ತಿಳುವಳಿಕೆ ಇದೆ ಅಂತ ಹೇಳಿಕೊಳ್ಳುವ ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಮೊದಲಾದವರು ಸೋದಿಷ್ಟವಾಗಿ ಇವನ್ನು ಮರೀತಾರೆ. ಯಾಕೆಂದರೆ ಬೇಳೆ ಬೇಯಬೇಕಲ್ಲ, ಅದಕ್ಕೋಸ್ಕರವಾಗಿ. ಇನ್ನು ದಧೀಚಿಯ ಕಥೆ ಬರುತ್ತದೆ. ದಧೀಚಿಯ ಕಥೆ ಅಂತೂ ಪುರಾಣ ಪ್ರಸಿದ್ಧವಾದಂಥದ್ದು, ನಾನು ವಿಸ್ತರಿಸಬೇಕಾಗಿಲ್ಲ. ಮತ್ತು ವಿವಿಧ ದಾನಗಳು, ವ್ರತಗಳದ್ದು ವಿಸ್ತೃತವಾದಂಥ ಗೌರಿ ವ್ರತ, ಅನಂಗದ ವ್ರತ ಮತ್ತು ಬೇರೆ ಬೇರೆಯ ವ್ರತಕಥನಗಳಲ್ಲಿ ನಕ್ಷತ್ರ ಪುರುಷನ ನಿರೂಪಣ ಕೂಡ ಬರುತ್ತದೆ. ಅದು ಒಂದು ಸ್ವಾರಸ್ಯಕಾರಿಯಾದದ್ದು. ಮತ್ಸ್ಯ ಪುರಾಣದಲ್ಲಿ ಕೂಡ ನಾವಿದನ್ನು ಕಂಡಿದ್ವಿ. ಅಲ್ಲಿ ನಕ್ಷತ್ರ ಪುರುಷನ ವರ್ಣನೆಯಲ್ಲಿ ನಾವು ನೋಡಬೇಕಾದದ್ದು ಏನೆಂದರೆ, ಪ್ರತಿಯೊಂದು ಒಂದು ಪುರುಷಾತ್ಮಕವಾದ ಸ್ವರೂಪ ಅಂತ ಭಾವಿಸ್ತಕ್ಕಂಥದ್ದು. ಅಲ್ಲಿ ಚಂದ್ರನ ಅವಯವಗಳು ಎಂಥವಾಗಿವೆ, ಅವುಗಳೆಲ್ಲ ಯಾವ ರೀತಿಯಾದದ್ದು, ಅವನ 16 ಕಲೆಗಳು ಹೇಗೆ ಅಂತ ಹೇಳುವಂಥ ರೀತಿಯಲ್ಲೇ ನಕ್ಷತ್ರಗಳಲ್ಲಿ ಚಿತ್ರಾ ನಕ್ಷತ್ರ ಹಿಮ್ಮಡಿಯಾಗಿದೆ ನಕ್ಷತ್ರ ಪುರುಷನಿಗೆ, ಸ್ವಾತಿ ಮಂಡಿಯಾಗಿದೆ, ವಿಶಾಖ ಮೊಳಕಾಲಾಗಿದೆ, ಅನುರಾಧ ತೊಡೆಯಾಗಿದೆ, ಮೂಲ ಸೊಂಟವಾಗಿದೆ, ಪೂರ್ವಾಷಾಢ ಉತ್ತರಾಷಾಢಗಳು ನಾಭಿಯಾಗಿವೆ, ಶ್ರವಣ ಕುಕ್ಷಿಯಾಗಿವೆ, ಧನಿಷ್ಠ ಪಕ್ಕೆಗಳಾಗಿವೆ, ಶತಭಿಷ ಎದೆಯಾಗಿದೆ, ಪೂರ್ವಭಾದ್ರ ಉತ್ತರ ಭಾದ್ರಗಳು ತೋಳುಗಳಾಗಿವೆ, ರೇವತಿ ಕೈಗಳಾಗಿವೆ, ಅಶ್ವಿನಿ ಉಗುರುಗಳಾಗಿವೆ, ಭರಣಿ ಕೊರಳು, ಕೃತ್ತಿಕ ಕೊರಳಿನ ಮೇಲ್ಭಾಗ, ರೋಹಿಣಿ ಅಧರ, ಮೃಗಶೀರ್ಷ ನಾಲಿಗೆ, ಆರ್ದ್ರ ದಂತ, ಪುನರ್ವಸು ನಾಸ, ಪುಷ್ಯ ಫಾಲ, ಆಶ್ಲೇಷ ಚುಕುರ ಅಂದರೆ ಮುಂಗುರುಳು, ಮಘ ಶೀರ್ಷ, ಪೂರ್ವ ಪುಬ್ಬ ಅಂತ ಕರಿತೀವಲ್ಲ ಅದು ಕಿವಿ, ಉತ್ತರ ಫಲ್ಗುಣಿ ಪೂರ್ವ ಫಲ್ಗುಣಿ ಎನ್ನುವ 2 ಅವು ಹುಬ್ಬುಗಳು ಅಂತ ಹೀಗೆಲ್ಲ ಆವಾಹನೆ ಮಾಡಬೇಕು ನಕ್ಷತ್ರ ಪುರುಷನನ್ನಂತ. ಬೇರೆ ಬೇರೆ ಪುರಾಣಗಳಲ್ಲಿ ಅವುಗಳ ಸ್ಥಾನಗಳ ವ್ಯತ್ಯಾಸ ಆಗುವುದು ಉಂಟು. ಶ್ರವಣವನ್ನು ಶ್ರವಣ ಅಂತ ಮಾಡ್ತಕ್ಕಂಥದ್ದು, ಹಸ್ತವನ್ನು ಹಸ್ತ ಅಂತ ಮಾಡ್ತಕ್ಕಂಥದ್ದು, ಚಿತ್ತ ನಕ್ಷತ್ರವನ್ನು ಚಿತ್ತ ಅಂತ ಮಾಡುವಂಥದ್ದು, ಉತ್ತರ ಭಾದ್ರ ಪೂರ್ವಭಾದ್ರ ಈ ಥರ ಯುಗಲ ನಕ್ಷತ್ರಗಳನ್ನು ಕೈಗಳು ಕಾಲುಗಳು ಅಂತ ಹೇಳುವಂಥದ್ದು ಹೀಗೆಲ್ಲ ಉಂಟು. ಒಟ್ಟಿನಲ್ಲಿ ಗಮನಿಸಬೇಕಾದ್ದೇನೆಂದರೆ ಆ ನಕ್ಷತ್ರಗಳನ್ನು ಮತ್ತು ಚಂದ್ರ ಕಲೆಗಳನ್ನು ವ್ಯಕ್ತೀಕರಣ ಮಾಡುವಂಥದ್ದು. ಮತ್ತು ವಾಮನಾವತಾರದ ಕಥೆ ಬರುತ್ತದೆ, ಮಾರ್ಕಂಡೇಯನ ಕಥೆ, ಮತ್ತು ರಾಮಾಯಣದಲ್ಲಿ ಬರುವಂಥ ಶ್ವೇತ ಅನ್ನುವಂಥ ಒಬ್ಬ ಮಹಾರಾಜನ ಕಥೆ ಉತ್ತರಕಾಂಡದಲ್ಲಿ ಬರುತ್ತದೆ. ಆತ ಎಲ್ಲ ದಾನ ಮಾಡಿದ್ದರೂ ಆ ಅನ್ನದಾನ ಮಾಡದೇ ಇದ್ದಿದ್ದರಿಂದ ಅವನಿಗೆ ಎಷ್ಟು ಪುಣ್ಯ ಸಂಪಾದಿಸಿದರೂ ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆ ಇತ್ತು. ಅದಕ್ಕಾಗಿ ಅವನು ತನ್ನ ಶರೀರವನ್ನೇ ಭೂಮಿಗೆ ಬಂದು ತಿನ್ನಬೇಕಾಗ್ತಾ ಇತ್ತು. ಕಡೆಗೆ ರಾಮಾವತಾರದಲ್ಲಿ ಒಮ್ಮೆ ಅಗಸ್ತ್ಯರು ರಾಮನಿಗೆ ಹೇಳ್ತಾರೆ, ನಾನು ದಕ್ಷಿಣಾವರ್ತಕ್ಕೆ ಬಂದಾಗ ಅಲ್ಲಿ ಈ ದಿವ್ಯಪುರುಷ ಹೀಗೆ ಮಾಡುವುದನ್ನು ಕೇಳಿ ಏನು ಎತ್ತ ಅಂದಾಗ ಅವನಿಗೆ ಈ ಥರ ಶಾಪ ಬಂದಿದೆ ಅಂತ ಗೊತ್ತಾಗಿ ಅವನಿಂದ ದಾನವನ್ನು ಸ್ವೀಕಾರ ಮಾಡದೆ ಅನ್ನದಾನಕ್ಕೆ ಪ್ರತ್ಯಾಮ್ನಾಯವಾಗಿ ಅವನದು ದಿವ್ಯವಾದ ಅಂಗದ ತೋಳಬಂದಿಯನ್ನು ಕೊಟ್ಟ, ಅದು ನಿನಗೆ ಕೊಡ್ತಿದ್ದೀನಿ ಅಂತ ಹೇಳುವಂಥದ್ದು. ಇದನ್ನು ನಾನು ಈಚೆಗೆ ರಘುವಂಶದ ಒಂದು ಕುಶನ ಕಥೆಯನ್ನು ಹೇಳುವಾಗಲೂ ಕೂಡ ವಿಸ್ತರಿಸಿದ್ದೆ, ಹಿಂದೆಯೂ ಕೂಡ ಹೇಳಿದ್ದೆ ಈ ಥರದ ಕಥೆಗಳು. ಮತ್ತು ಶಂಭೂಕನ ವಧೆ ಕಥೆ, ಅಂಧಕಾಸುರನ ವಧೆ ಮತ್ತು ಅಂಧಕಾಸುರನ ಪುತ್ರ ಮಾಡಿದ ಕುತಂತ್ರಗಳ ಕಥೆ, ಆಮೇಲೆ ಗರುಡನ ಕಥೆ ಬಹಳ ವಿಸ್ತಾರವಾಗಿ ಬರ್ತದೆ. ಗರುಡ ಹೇಗೆ ಅಮೃತಹರಣವನ್ನು ಮಾಡ್ದ, ಮಾತ್ರ ದಾಸ್ಯಾಪನೋದನ ಮಾಡ್ದ ಅಂತ ತುಂಬ ಒಳ್ಳೆಯ ಕಥೆ ಅದು. ತಾಯಿಗೆ ಬಂದ ದಾಸ್ಯವನ್ನು ಹೋಗಲಾಡಿಸಿದ್ದು,
ತಾಯಿ ಅತಿ ಕುತೂಹಲದಿಂದ ದೊಡ್ಡ ಮಗ ಅರುಣನನ್ನು ಪೂರ್ಣವಾಗಿ ಅವನು ಹುಟ್ಟುವ ಮುನ್ನವೇ ಅನೂರವಾಗಿದ್ದ ಸ್ಥಿತಿಯಲ್ಲಿಯೇ ಒಡೆದುಬಿಟ್ಲು, ಮೊಟ್ಟೆ ಒಡೆದುಬಿಟ್ಲು ಅಂತ. ಕ್ಯೂರಿಯಾಸಿಟಿ ಕಿಲ್ಸ್ ದಿ ಕ್ಯಾಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಹಾಗೆ ಕದ್ರುವಿಗೆ ಒಂದು ಮೊಟ್ಟೆ ಒಡೆದು ಅನೇಕ ಮಕ್ಕಳು ಹಾವುಗಳು ಸಂತಾನವಾಗಿ ಬಂದರು, ನನಗಿಲ್ವಲ್ಲ ಅಂತ ಅವಳು 2 ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ಬಿಟ್ಳು. ಯಾವ ಹೆಣ್ಣು ಮೊಟ್ಟೆ ಇಡುವುದು ಉಂಟೆ? ಇವೆಲ್ಲ ಕಲ್ಪಿತವಾದ ಕಥೆಯಾದರೂ ಸೊಗಸು ಉಂಟು ಅದರೊಳಗೆ. ಆಗ ತೊಡೆಯವರೆಗೂ ಬೆಳೆದಂಥ ಆಕೃತಿ ಆ ಅರುಣನಾಗಿ ಕಾಣಿಸಿಕೊಂಡ. ನೀನು ನನ್ನನ್ನು ಬೆಳೆಯುವುದಕ್ಕೆ ಬಿಡದೆ ಶಾಶ್ವತವಾಗಿ ಕುಂಟನನ್ನಾಗಿ ಮಾಡಿದ್ರಿಂದ ನೀನು ದಾಸ್ಯಕ್ಕೆ ತುತ್ತಾಗು, ಯಾವ ಸವತಿಯ ಮೇಲಿನ ಅಸೂಯೆಯಿಂದ ನೀನು ನನ್ನನ್ನು ಹೀಗೆ ಮಾಡಿದೆಯೋ ಆ ಸವತಿಗೆ ದಾಸಿಯಾಗುವಂಥ ಶಾಪ ಕೊಟ್ಟು ಅವನು ತನ್ನ ಅಣ್ಣನಾದ ಆದಿತ್ಯನ ಹತ್ತಿರಕ್ಕೆ ಹೋಗಿ ಸಾರಥಿಯಾಗ್ತಾನೆ ಅಂತ. ಆಮೇಲೆ ಇನ್ನೊಂದು ಮೊಟ್ಟೆಯನ್ನಾದರೂ ಒಡೆಯದೆ ಕಾಪಾಡಿಕೊಳ್ಬೇಕು ಅಂತ ಕಾಪಾಡಿಕೊಂಡು ಅವನು ಗರುತ್ಮಂತನಾದ ಅಂತ. ಇಲ್ಲಿ ನಾವು ನೋಡಬೇಕಾದಿಷ್ಟೇ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ದೊಡ್ಡ ಮಕ್ಕಳ ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಮಾಡಿಬಿಡ್ತೀವಿ, ಅವರು ಯೂಸ್ಲೆಸ್ ಫೆಲೋಸ್ ಆಗಿಬಿಡ್ತಾರೆ, ಅವ್ರಿಗೆ ಫ್ರಸ್ಟ್ರೇಷನ್ ಬರುತ್ತದೆ, ಅಪ್ಪ ಅಮ್ಮನ ಡಿಚ್ ಮಾಡಿ ಬೈದು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳುವಂತೆ ವರ್ತಿಸ್ತಾರೆ. ಆಗ ಚಿಕ್ಕ ಮಕ್ಕಳನ್ನಾದರೂ ಸರಿಯಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಎನ್ನುವ ಆಧುನಿಕ ಕಾಲದ ತಂದೆ ತಾಯಿಗಳ ಜಂಜಾಟಕ್ಕೆ ಸಂವಾದಿ ಅಲ್ವಾ. ಅಂದರೆ ಪುರಾಣ ಕಥೆಗಳನ್ನು ವಾರ್ತಮಾನಿಕ ಮಾಡಿಕೊಳ್ಳೋದಕ್ಕೆ ಎಷ್ಟೋ ಆಯಾಮಗಳು ನಮಗೆ ಉಂಟು. ಎಷ್ಟೋ ಬಾರಿ ದೊಡ್ಡ ಹೆಣ್ಣು ಮಗಳು ಹೇಳುವುದುಂಟು, ನೀವು ನನ್ನ ಮದುವೆಯಲ್ಲಿ ಈ ಥರ ಎಲ್ಲ ಮಾಡಲಿಲ್ಲ, ತಂಗಿ ಮದುವೆಗೆ ನೋಡಿ ತುಂಬ ಭಾರಿ ಜರಿ ಸೀರೆಯನ್ನು ತೊಗೊಂಡು ಬಂದಿದ್ದೀರಾ, ಅವಳಿಗೆ 3 ಹರಳಿರ್ತಕ್ಕಂಥ ಓಲೆಗಳನ್ನು ಇಟ್ಟಿದ್ದೀರಾ, ನನಗೆ ಒಂದೇ ಹರಳಿರ್ತಕ್ಕಂಥ ಓಲೆ ಇಟ್ಟಿದ್ರಿ, ಅಥವಾ ನನಗೆ 7 ಹರಳಿಂದ ಓಲೆ ಮಾಡಿಸಿದ್ರೆ ಅವಳಿಗೆ 9 ಹರಳಿಂದ ಮಾಡಿಸಿದ್ರೆ, ಹೀಗೆಲ್ಲ ಗೂಬೆ ಕೂಡಿಸೋದು ಉಂಟು. ಆಗರ್ಭ ಪೀಡೆ ಇದು ಆ ತರಹ. ಹಾಗೆ ಆ ಒಂದು ಕತೆ. ಮತ್ತು ಗರುಡ ತಾಯಿಯ ದಾಸ್ಯಾಪನೋದನವನ್ನು ಇಷ್ಟು ಭವ್ಯವಾದ ರೀತಿಯಲ್ಲಿ ಮಾಡದ, ಮತ್ತು ಅಮೃತಹರಣವನ್ನು ಹೇಗೆ ಮಾಡದ, ಇವೆಲ್ಲ ಕಥೆ ಮಹಾಭಾರತಾದಿಗಳಲ್ಲಿ ಪ್ರಸಿದ್ಧವಾದದ್ದು. ಮಹಾಭಾರತದ ಉಪಾಖ್ಯಾನಗಳಲ್ಲಿ ಕೂಡ ನಾನು ಹೇಳಿದ್ದೆ. ಆಮೇಲೆ ತುಲಾಧಾರನ ಕಥೆ ಭಾಗವತ ಮತ್ತು ವಿಷ್ಣು ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು. ವಿಷ್ಣು ಪುರಾಣದಲ್ಲಿಯೇ ನಾನು ಇದನ್ನು ತಿಳಿಸಿದ್ದೀನಿ. ಮತ್ತು ಗೋವಿನ ಮಹಾತ್ಮ್ಯ, ಸದಾಚಾರ, ಅದರ ದೊಡ್ಡತನ ಇತ್ಯಾದಿ ಮೌಲಿಕವಾದ ನೀತಿಯ ಪಾಠವನ್ನು ಕೂಡ ನಾವು ನೋಡ್ತೀವಿ. ಮತ್ತು ಪಾತಿವೃತ್ಯ ಶಕ್ತಿಯನ್ನು ಹೇಳುವಾಗಲೇ ಬಹಳ ಪ್ರಸಿದ್ಧವಾದದ್ದು ನಾವು ನೋಡುವಂಥ ಧರ್ಮವ್ಯಾಧನ ಕಥೆ ಅಂತ ಮಹಾಭಾರತದಲ್ಲಿ ಬರ್ತದಲ್ಲ. ಕೌಶಿಕ ಅನ್ನುವಂಥ ಒಬ್ಬ ಬ್ರಾಹ್ಮಣ ತಂದೆ ತಾಯಿಗಳ ಸೇವೆ ಮಾಡದೆ ತಪಸ್ಸಿಗೆ ಅಂತ ಹೋದವನು, ಆ ಒಂದು ಕಥೆಯ ಉಲ್ಲೇಖ ಬರುತ್ತದೆ. ಅಲ್ಲಿ ಒಬ್ಬ ಗೃಹಿಣಿಯ ಮೂಲಕವಾಗಿ ತಿಳ್ಕೊಂತಂದಾಗ ಗೃಹಿಣಿಯನ್ನು ದುರ್ಗುಟ್ಟು ನೋಡಿದ್ರೆ ಏನೂ ಆಗೋದಿಲ್ಲ, ಅವಳೇನು ಸುಟ್ಟು ಬೂದಿ ಆಗೋದಿಲ್ಲ, ಏನೂ ಆಗೋದಿಲ್ಲ. ಆಗ ಹೇಳ್ತಾಳೆ ಅವಳು, ನನ್ನ ಪಾತಿವೃತ್ಯವೇ ನನಗೆ ಶಕ್ತಿ. ಅಂದರೆ ನಾವು ನಮ್ಮ ಕೈಗೆ ಬಂದ ಕೆಲಸವನ್ನು ಮಾಡಬೇಕು, ಇನ್ನೆಲ್ಲೋ ಹುಡುಕಿಕೊಂಡು ಹೋಗುವುದಲ್ಲ ಆದರ್ಶವನ್ನು, ಅಭ್ಯುದಯವನ್ನು ಅಂತ. ತಂದೆ ತಾಯಿಗಳನ್ನು ಗೌರವಿಸಬೇಕು, ಗಂಡನನ್ನು ಹೆಂಡತಿಯನ್ನು ಕೈ ಹಿಡಿದವ್ರನ್ನ ಗೌರವಿಸಬೇಕು, ಮತ್ತು ನಮಗೆ ಒದಗಿ ಬಂದ ಕೆಲಸವನ್ನು ಕರ್ಮಯೋಗ ರೂಪದಲ್ಲಿ ಮಾಡಬೇಕು ಇತ್ಯಾದಿಗಳು. ಆಮೇಲೆ ಅಹಲ್ಯೆಯ ಕಥೆ, ಅದನ್ನು ನಾವು ನೋಡ್ತೀವಿ, ಅದು ಕೂಡ ರಾಮಾಯಣಾದಿಗಳಲ್ಲಿ ಪ್ರಸಿದ್ಧ. ಮತ್ತು ಜಲಾಶಯದ ನಿರ್ಮಾಣ, ಪ್ರಪಾ ನಿರ್ಮಾಣ ಅಂದರೆ ಅರವಟ್ಟಿಗೆಗಳ ನಿರ್ಮಾಣ, ಸೇತುವೆಗಳ ನಿರ್ಮಾಣ, ಕೆರೆಕಟ್ಟೆಗಳ ನಿರ್ಮಾಣ, ಇವುಗಳಿಂದ ಬರುವಂಥ ಪುಣ್ಯ ಎಂಥದ್ದು ಅನ್ನುವುದರ ವಿಸ್ತೃತವಾದ ವಿವರಗಳನ್ನು ನಾವಿಲ್ಲಿ ಕಾಣ್ತೀವಿ. ಅದು ತುಂಬ ಬೋಧಪ್ರದವಾದದ್ದು ಅಂತ ಅನಿಸುತ್ತದೆ. ಯಾಕೆಂದರೆ ಲೋಕಕ್ಕೆ ಬೇಕಾಗಿರುವುದು ಇದು. ಆ ಒಂದು ವಿವರಗಳನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ಬೇರೆ ಬೇರೆಯ ದಾನಗಳನ್ನು, ಲವಣ ಪರ್ವತ ದಾನ, ಗುಡ ಪರ್ವತ ದಾನ, ಶರ್ಕರಾ ಪರ್ವತ ದಾನ, ಧಾನ್ಯ ಪರ್ವತ ದಾನ ಅಂತ ರಾಶಿ ಮಾಡಿ ಬೆಲ್ಲವನ್ನು, ಸಕ್ಕರೆಯನ್ನು, ಧಾನ್ಯವನ್ನು, ಶಾಖ ಪರ್ವತ, ತಿಲ ಪರ್ವತ, ಎಳ್ಳಿನ ಬೆಟ್ಟ, ಘೃತಾಚಲ, ತುಪ್ಪ, ಗಡ್ಡೆ ತುಪ್ಪವನ್ನು ಹಾಕಿ ರತ್ನಾಚಲ, ರತ್ನದ ರಾಶಿ, ಈ ಥರದ್ದು ಇದ್ದಷ್ಟು ದಾನ ಮಾಡಿ ಅಂತನ್ನುವುದು ಈ ದಾನ ಗುಣವನ್ನು ಪ್ರೇರಿಸುವಂಥದ್ದಾಗಿ. ಮತ್ತು ಸಣ್ಣ ಪುಟ್ಟ ಲೋಕಪ್ರಸಿದ್ಧವಾದ ಇನ್ನಿತರ ಕಥಾನಕಗಳನ್ನು ಕೂಡ ನಾವು ಕಾಣ್ತೀವಿ. ಅದಾದ ಮೇಲೆ ನಾವೀಗ ಸೃಷ್ಟಿಖಂಡದ ಬಳಿಕ ಎರಡನೇದಾದಂಥ ಭೂಮಿಖಂಡ, ಆಮೇಲೆ ಮೂರನೇದು ಸ್ವರ್ಗಖಂಡ, ನಾಲ್ಕನೇದು ಪಾತಾಳಖಂಡಕ್ಕೆ ನಾವು ಹೋಗಬಹುದು. ಇಲ್ಲಿ ನಾವು ಭೂಮಿಖಂಡದಲ್ಲಿ, ಸ್ವರ್ಗಖಂಡದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಪುರಾಣಗಳ ವಿವರಗಳನ್ನು ಕಾಣ್ತೀವಿ. ಉದಾಹರಣೆಗೆ ಸ್ವರ್ಗಖಂಡದಲ್ಲಿ ನಾವು ಬ್ರಹ್ಮಾಂಡ ಹೇಗೆ ಹುಟ್ಟಿತು, ಸಪ್ತದ್ವೀಪಗಳ ಭೂಮಿ ಹೇಗಾಯಿತು, ಸಪ್ತ ಕುಲಾಚಲಗಳು ಇವುಗಳ ವರ್ಣನೆಗಳು, ನದಗಳ ವರ್ಣನೆ ಇವುಗಳನ್ನು ನೋಡ್ತೀವಿ. ವಿಶೇಷವಾದ ತೀರ್ಥಗಳು, ನರ್ಮದಾ ಇರ್ಬೋದು, ಶುಕ್ಲತೀರ್ಥ ಇರ್ಬೋದು, ನರಕತೀರ್ಥ ಅಂತ ಒಂದಿದೆ, ನರಕದಿಂದ ತಪ್ಪಿಸುವಂಥ ತೀರ್ಥ ಅಂತಷ್ಟೇ. ಮತ್ತು ಕನ್ಯಾತೀರ್ಥ, ಯಮುನಾ ತೀರ್ಥ, ಸುಗಂಧ ತೀರ್ಥ ಮತ್ತು ವಾರಾಣಸಿ ಮಹಾತ್ಮ್ಯ, ಅಲ್ಲಿ ವರ್ಣಾ ನದಿ ಮಹಾತ್ಮ್ಯ, ಆಸಿ ನದಿ ಮಹಾತ್ಮ್ಯ, ಗಂಗಾ ನದಿ ಮಹಾತ್ಮ್ಯ,
ಅವುಗಳನ್ನು ನಾವು ನೋಡ್ತೀವಿ. ಪ್ರಯಾಗ ತೀರ್ಥರಾಜ ಅಂತ ಹೆಸರಾದದ್ದು, ಅದರ ಮಾಹಾತ್ಮ್ಯ ವಿಸ್ತೃತವಾಗಿ ಬರುತ್ತದೆ. ಮತ್ತು ಗೃಹಸ್ಥ ಧರ್ಮ, ದಾನ ಧರ್ಮ, ವಾನಪ್ರಸ್ಥ, ಸನ್ಯಾಸ ಇತ್ಯಾದಿ ಆಶ್ರಮಗಳ ಧರ್ಮ, ಹೀಗೆಲ್ಲ ಬಂದು ಪುರಾಣ ಪುರುಷನ ಒಂದು ಚಿತ್ರಣ ಬರುತ್ತದೆ. ಅದು ಒಂದಿಷ್ಟು ಸ್ವಾರಸ್ಯಕಾರಿಯಾಗಿದೆ. ಪುರಾಣಗಳನ್ನು ಸೇರಿಸಿ ಒಂದು ಪುರುಷಾಕಾರ ಅಂತ ಮಾಡ್ತಕ್ಕಂಥದ್ದು. ಆ ಪುರಾಣ ಪುರುಷನನ್ನು ಆರಾಧನೆ ಮಾಡಬೇಕು ಅಂತ ಹೇಳುವಲ್ಲಿ ನಾವು ಕಾಣ್ತೀವಿ. ಒಂದಿಷ್ಟು ಸ್ವಾರಸ್ಯದ ವಿವರಗಳು ಇಲ್ಲಿ ಕಂಡುಬರುತ್ತದೆ. ಇಲ್ಲಿ 18 ಪುರಾಣಗಳನ್ನು ಕೂಡ ಬೇರೆ ಬೇರೆಯ ಅಂಗಗಳಾಗಿ ಪುರಾಣ ಪುರುಷನಿಗೆ ಒಪ್ಪ ಇಡುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಪುರಾಣಗಳೆಲ್ಲವೂ ಒಂದೇ ಅಖಂಡವಾದಂಥ ರೂಪವನ್ನು ಪಡ್ಕೊಂಡಿರುವಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಪದ್ಮಪುರಾಣದಲ್ಲಿ ಬರುವ ಈ ವಿವರ ಇನ್ನೆಲ್ಲೂ ಕಾಣಸಿಗುವಂಥದ್ದಲ್ಲ. ನಾನು ಪುರಾಣಗಳನ್ನು ಮೊದಲು ಪರಿಚಯ ಮಾಡುವಾಗಲೇ ಹೇಳಿದ್ದೆ. ಪುರಾಣ ಪುರುಷನಿಗೆ ಶಿರಸ್ಸು ಬ್ರಹ್ಮಪುರಾಣ, ಹೃದಯ ಪದ್ಮಪುರಾಣ. ಪದ್ಮಪುರಾಣವಾಗಿದ್ದರಿಂದ ತಾನು ಹೃದಯ ಅಂತ ಹೇಳ್ಕೊಳ್ಳುತ್ತದೆ. ಬಲದೋಳು ವಿಷ್ಣು ಪುರಾಣ, ಎಡದೋಳು ಶಿವಪುರಾಣ, ತೊಡೆಗಳು ಭಾಗವತ ಅಂದರೆ ದೇವಿ ಭಾಗವತ ಮತ್ತು ವಿಷ್ಣು ಭಾಗವತ, ನಾಭಿ ನಾರದೀಯ, ಬಲಗಾಲು ಮಾರ್ಕಂಡೇಯ, ಎಡಗಾಲು ಆಗ್ನೇಯ ಪುರಾಣ, ಬಲಮಂಡಿ ಭವಿಷ್ಯ, ಎಡಮಂಡಿ ಬ್ರಹ್ಮವ್ಯರ್ಥ ಪುರಾಣ, ಮತ್ತು ಬಲಗಾಲಿನ ಗಂಟು ಅದು ಲಿಂಗಪುರಾಣ, ಎಡಗಾಲಿನ ಗಂಟು ವರಾಹ ಪುರಾಣ, ಸ್ಕಾಂದ ಪುರಾಣ ರೋಮಾವಲಿ, ವಾಮನ ಪುರಾಣ ಚರ್ಮ, ಕೂರ್ಮ ಪುರಾಣ ಮಾಂಸ, ಮತ್ಸ್ಯ ಪುರಾಣ ಮೇಧಸ್ಸು, ಗಾರುಡ ಪುರಾಣ ಮಜ್ಜೆ ಅಂದರೆ ಬೋನ್ ಮ್ಯಾರೋ, ಬ್ರಹ್ಮಾಂಡ ಅಸ್ಥಿ. ಹೀಗೆ ಪುರಾಣಗಳೇ ಪರಮಾತ್ಮನ ದೇಹವಾಗಿ ಸಪ್ತಧಾತುಗಳಾಗಿ ರೂಪುಗೊಂಡಿರುವಂಥದ್ದು ಅಂತನ್ನುವಂಥದ್ದು ಬರುತ್ತದೆ. ಆಮೇಲೆ ನಾವು ನೋಡುವಂಥದ್ದು ಈ ಬ್ರಹ್ಮಖಂಡ ಅಥವಾ ಭೂಮಿಖಂಡ ಅಂತ ಹೆಸರಾದಂಥದ್ದು. ಇಲ್ಲಿ ಬೇರೆ ಬೇರೆ ವ್ರತಗಳು ಬರುತ್ತವೆ. ರಾಧಾ ಜನ್ಮಾಷ್ಟಮಿ ಅಂತ, ರಾಧೆಯು ಅಷ್ಟಮಿಯಲ್ಲಿ ಹುಟ್ಟಿದ್ದು. ಕೃಷ್ಣ ಜನ್ಮಾಷ್ಟಮಿಯ ವ್ರತ ಬರುತ್ತದೆ. ಸೌಭಾಗ್ಯವತಿ ವ್ರತ ಅಂತ, ಸೌಭಾಗ್ಯವತಿಯರಾಗಿರೋದಕ್ಕೆ ಮಾಡುವಂಥ ವ್ರತ. ಏಕಾದಶಿಯ ವ್ರತದ ಬಗ್ಗೆ ಬರುತ್ತದೆ. ಕಾರ್ತಿಕ ಮಾಸದ ವ್ರತದ ಬಗ್ಗೆ ಬರುತ್ತದೆ. ವಿಷ್ಣು ಪಂಚಕ, ಅದು ಕಾರ್ತಿಕ ಮಾಸದ ಕಡೆಯ 5 ದಿವಸಗಳು ಉಪವಾಸ ಮಾಡುವಂಥದ್ದು. ಹಾಗೆ ಉಪವಾಸವನ್ನು 5 ಬಾರಿ ಮಾಡುವಂಥದ್ದು, ಅದು ವಿಷ್ಣು ಪಂಚಕ ಅಂತ. ಭೀಷ್ಮ ಪಂಚಕ, ವಿಷ್ಣು ಪಂಚಕ ಇತ್ಯಾದಿಗಳು ಕೃಚ್ಛ್ರ, ಮಹಾಕೃಚ್ಛ್ರಗಳ ಒಂದು ಸಾಲಿಗೆ ಸೇರತಕ್ಕಂಥದ್ದು. ಸಾಂತಪನ ಇತ್ಯಾದಿಗಳ ಮತ್ತು ಜಯಂತಿ ನಿರ್ಣಯ ಯಾವ ರೀತಿಯಲ್ಲಿ ಆಗಬೇಕು ಅಂತನ್ನುವುದು, ವಿಷ್ಣು ಮಂದಿರ ನಿರ್ಮಾಣ, ಇವುಗಳ ಬಗೆಗೆ. ಮತ್ತು ತುಳಸಿ ಮಾಹಾತ್ಮ್ಯ ಬಹಳ ವಿಸ್ತಾರವಾಗಿ ಬರುತ್ತದೆ. ಇವುಗಳನ್ನು ಒಳಗೊಂಡಿರುವಂಥದ್ದು ಭೂಮಿಖಂಡ ಅಂತ ಕೂಡ ಹೆಸರಾದಂಥ ಬ್ರಹ್ಮಖಂಡದಲ್ಲಿ ನಾವು ನೋಡ್ತೀವಿ. ಆಮೇಲೆ ನಾವು ಕಾಣತಕ್ಕಂಥದ್ದು ಇಂದ್ರಾಭಿಷೇಕ. ಇಂದ್ರ ಪಟ್ಟಾಭಿಷಿಕ್ತನಾದದ್ದು ಹೇಗೆ, ಈ ಮಾನವ ಶರೀರ ಹೇಗೆ ಉತ್ಪನ್ನವಾದದ್ದು, ಅದು ಒಂದು ಸ್ವಾರಸ್ಯವನ್ನು ಒಳಗೊಂಡಿದೆ. ಅಂದರೆ ಈ ಪಂಚಭೂತಗಳು, ಸಪ್ತಧಾತುಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ಪಾತ್ರಗಳ ರೂಪದಲ್ಲಿ ಬಂದು ಸಂವಾದ ಮಾಡತಕ್ಕಂಥದ್ದು. ಮತ್ತು ಇವುಗಳೆಲ್ಲವೂ ಸೇರಿ ಆದಂಥ ಶರೀರ ಜ್ಞಾನ ವಿಜ್ಞಾನಗಳನ್ನು, ಭಕ್ತಿ ವೈರಾಗ್ಯಗಳನ್ನು, ತಪಸ್ಸು ಕರ್ಮಗಳನ್ನು ಒಳಗೊಳ್ಳದೇ ಇದ್ದರೆ ಯಾವ ಅನರ್ಥಕ್ಕೆ ಬರುತ್ತದೆ ಅಂತ. ಇದನ್ನು ಸಂತಾನವಾದ ದೈತ್ಯರನ್ನು ಕಳ್ಕೊಂಡ ದಿತಿ ಗೋಳಾಡ್ತಾ ಇದ್ದಾಗ ಕಶ್ಯಪ ಆಕೆಯ ಸಮಾಧಾನಕ್ಕಾಗಿ ಹೇಳುವಂಥ ತತ್ವೋಪದೇಶ ಅಂತ ನೋಡ್ತೀವಿ. ಮತ್ತು ತಪಸ್ಸು, ದಮ, ಶುಶ್ರೂಷ, ಯಜ್ಞ ಇತ್ಯಾದಿಗಳಿಗೆಲ್ಲ ಮಾನುಷಾಕೃತಿ ಇದ್ದರೆ ಅವು ಹೇಗಿರುತ್ತವೆ ಅಂತ ತೋರ್ಪಡಿಸ್ತಕ್ಕಂಥದ್ದು. ನಮ್ಮಲ್ಲಿ ಯಾವ ಅಮೂರ್ತಕ್ಕೂ ಮೂರ್ತ ರೂಪವನ್ನು ಕೊಡುವಂಥದ್ದುಂಟು. ಧರ್ಮದ ರೂಪ ಹೇಗಿರುತ್ತದೆ ಅಂದರೆ ಅದು ಬ್ರಹ್ಮಚರ್ಯದ ರೂಪ ಹೇಗಿರುತ್ತದೆ, ಸತ್ಯದ ರೂಪ ಹೇಗಿರುತ್ತದೆ. ಕೆಂಪಗೆ ಹೊಳೆಯುವಂಥ ಬಂಗಾರದ ಬಣ್ಣದ ಕಣ್ಣುಗಳಿಂದ ಬ್ರಹ್ಮಚರ್ಯ ಕೂಡಿರುತ್ತದೆ. ಹೊಳೆಯುವ ಬ್ರಾಹ್ಮಣ ರೂಪದಿಂದ ಸತ್ಯ ಇರುತ್ತದೆ. ತಪಸ್ಸು ದಯೆಯಿಂದ, ಕನಿಕರದಿಂದ ಕೂಡಿರತಕ್ಕಂಥ ಒಂದು ವ್ಯಕ್ತಿ ಆಕಾರವನ್ನು ತಾಳಿರುತ್ತದೆ. ಉಗ್ರವಾದ ಜಟಾಧಾರಿಯ ರೂಪದಲ್ಲಿ ನಿಯಮ ತೋರಿಕೊಳ್ಳುತ್ತದೆ. ಸದಾಕಾಲ ನಿರ್ಮಲವಾದ ಸ್ಫಟಿಕ ಅಕ್ಷಮಾಲಿಕೆಯನ್ನು ಮತ್ತು ಜಲಪ್ಲಾವಿತವಾದಂಥ ಕಮಂಡಲವನ್ನು ಹಿಡ್ಕೊಂಡಿರುವಂಥ ರೂಪದಲ್ಲಿ ಶೌಚ, ಶುಚಿತ್ವ ಅನ್ನುವುದು ಕಾಣಿಸಿಕೊಳ್ಳುತ್ತದೆ. ಮತ್ತು ನಿರಂತರ ಸೇವೆಯ ಭಾವದಿಂದ ಕೂಡಿಕೊಂಡು ನಮ್ರವಾದ ರೂಪದ ಸ್ತ್ರೀಯಾಗಿ ಶುಶ್ರೂಷೆ ಕಾಣಿಸಿಕೊಳ್ಳುತ್ತದೆ. ಕಮಲ ಮಾಲಿಕೆಗಳನ್ನು ಧರಿಸಿ ಮುಗುಳ್ನಗಿಯಿಂದ ಪ್ರೀತಿ ತೋರ್ಪಡಿಸುವ ರೂಪದಲ್ಲಿ ಕ್ಷಮ ಇರುತ್ತದೆ. ಮತ್ತು ದಿವ್ಯಾಭರಣಗಳಿಂದ ಶಾಂತ ಸ್ಥಿಮಿತವಾಗಿ ಅಲ್ಲಾಡದೆ ಅರ್ಧನಿಮೀಲಿತ ನೇತ್ರದಿಂದ ಕಾಣುವ ತರುಣಿಯಾಗಿ ಶಾಂತಿ ಕಾಣಿಸಿಕೊಳ್ಳುವಂಥದ್ದು. ಮತ್ತು ಅತ್ಯಂತ ಕೋಮಲವಾಗಿ
ಯಾರಿಗೂ ತೊಂದರೆಯಾಗದಂತೆ ಮೃದುವಾಗಿ ಮಧುರವಾಗಿ ಒಂದು ಒಪ್ಪವಾದ ರೀತಿಯಲ್ಲಿ ಸ್ಥಿಮಿತವಾಗಿ ಕುಳಿತಿರುವಂತಹ ಒಬ್ಬ ತರುಣಿಯ ರೂಪದಲ್ಲಿ ಅಹಿಂಸೆ ಕಾಣಿಸಿಕೊಳ್ಳುತ್ತದೆ. ದೀಕ್ಷಿತವಾಗಿ ಕಂಕಟವನ್ನು ಧರಿಸಿಕೊಂಡು ದರ್ಭಾಸ್ತರಣದ ಮೇಲೆ ಕುಳಿತಿರುವ ತರುಣಿಯ ರೂಪದಲ್ಲಿ ಶ್ರದ್ಧೆ ಕಾಣಿಸಿಕೊಳ್ತಾಳೆ. ಹೀಗೆಲ್ಲ ಹೇಳುವ ಮೂಲಕ ನಮಗೆ ಈ ಕಾನ್ಸೆಪ್ಟ್ಸ್ ದೃಢವಾಗುತ್ತವೆ. ಇದು ಬೇಕಾಗಿರುವುದು. ಕವಿ ಮಾಡುವ ಕೆಲಸವು ಇಂಥದ್ದೇ. ಮೂರ್ತವನ್ನು ಅಮೂರ್ತ ಮಾಡ್ತಾನೆ, ಅಮೂರ್ತವನ್ನು ಮೂರ್ತ ಮಾಡ್ತಾನೆ. ಇವನ್ನೆಲ್ಲ ನಾವು ಕಾಣ್ತೀವಿ. ಹಾಗೆ ಪೃಥುವಿನ ಕಥೆ, ವೇನನ ಕಥೆ ಇವನ್ನು ನಾವು ನೋಡ್ತೀವಿ. ಮತ್ತು ವೇನನ ಕಥೆ ಹೇಳುವಾಗ ಜೈನ ಬೌದ್ಧಾದಿಗಳನ್ನು ಮತ್ತೆ ಚೆನ್ನಾಗಿ ಬೈಯುವಂಥದ್ದು ಕೂಡ ನಾವು ನೋಡ್ತೀವಿ. ಆಮೇಲೆ ಮಾಯಾಶಾಸ್ತ್ರ, ಇದು ಮಾಯಾವಾದ, ಅಸತ್ಶಾಸ್ತ್ರ ಅಂತ ಅದ್ವೈತವನ್ನು ಬೈಯುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಮತ್ತು ಇಲ್ಲಿ ಸುಕಲ ಅನ್ನುವಂಥ ಒಬ್ಬಳ ಚಾರಿತ್ರ್ಯ ಬರುತ್ತದೆ. ಅದು ಬಹುಮಟ್ಟಿಗೆ ಉಗ್ರಸೇನ, ಅವನ ಪತ್ನಿ ರುಚಿಮತಿ ಮತ್ತು ಅವಳನ್ನು ಉಗ್ರಸೇನ ರೂಪದಿಂದ ಕೂಡಿ ಕಂಸನ ಹುಟ್ಟಿಗೆ ಕಾರಣನಾದ ದ್ರುಮಿಲ, ಆ ಕಥೆಯನ್ನು ಹೋಲುವಂಥದ್ದು. ಇಲ್ಲಿ ರುಚಿಮತಿ ಎನ್ನುವ ಸ್ಥಾನದಲ್ಲಿ ಉಗ್ರಸೇನ ಪತ್ನಿಯಾಗಿ ಪದ್ಮಾವತಿ ಅಂತ, ದ್ರುಮಿಲನ ಸ್ಥಾನದಲ್ಲಿ ಗೋಭಿಲ ಅಂತ ಒಬ್ಬ ಬರ್ತಾನೆ. ಆಮೇಲೆ ಪಾರ್ವತಿ ಒಮ್ಮೆ ಶಿವನ ಜೊತೆಯಲ್ಲಿ ವನವಿಹಾರ ಮಾಡ್ತಾ ಇದ್ದಾಗ ದೇವಲೋಕದ ಕಲ್ಪವೃಕ್ಷದ ಹತ್ತಿರ ಬಂದಳು. ಆಗ ಶಿವ ಹೇಳ್ತಾನೆ, ಏನು ಕೇಳಿದ್ರೂ ಅದು ಕೊಡುತ್ತದೆ ಅಂತ. ನನಗೆ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಲ್ಲ, ಕೊಡುತ್ತಾ ಅಂತ. ಕೊಡುತ್ತೆ ಅಂತಾನೆ. ಅಷ್ಟೊತ್ತಿಗೆ ಅವಳ ಕೈಯಲ್ಲಿ ಒಂದು ಸುಂದರವಾದಂಥ ಸ್ತ್ರೀ ಶಿಶು ಕಂಡುಬಿಡುತ್ತದೆ. ಅದಕ್ಕೆ ಇವಳು ಅಶೋಕ ಸುಂದರಿ ಅಂತ ಹೆಸರಿಟ್ಟು ಚೆನ್ನಾಗಿ ಬೆಳೆಸ್ತಾಳೆ. ಅವಳು ಅಶೋಕ ವೃಕ್ಷದ ಕೆಳಗೆ ತಪಸ್ಸು ಮಾಡ್ತಾ ಇರ್ತಾಳೆ. ಆಗ ಹುಂಡಾಸುರ ಅಂತ ಒಬ್ಬ ಬಂದು ಅವಳನ್ನು ಕೆಣಕೋದಿಕ್ಕೆ ನೋಡ್ತಾನೆ. ಆಗ ನಹುಷ ಬಂದು ಆ ಕೆಣಕ್ತಾ ಇದ್ದ ಕೈಗಳ, ಆ ಹುಂಡಾಸುರನ ಕೈಗಳನ್ನೇ ಕತ್ತರಿಸಿ ಬಿಡ್ತಾನೆ. ಅವಳನ್ನು ಮದುವೆ ಆಗ್ತಾನೆ. ಆಗ ಹುಟ್ಟಿದವನು ಯಯಾತಿ ಅಂತನ್ನುವಂಥ ಕಥೆ ಬರುತ್ತದೆ. ತುಂಬ ವಿಸ್ತೃತವಾಗಿ ಬರುತ್ತದೆ. ನಿಜವಾಗಿ ಪದ್ಮಪುರಾಣದಲ್ಲಿ ಬರುವ ಎಷ್ಟೋ ಕಥೆಗಳೆಲ್ಲ ನಮ್ಮ ಯಕ್ಷಗಾನದವರು ಯಕ್ಷಗಾನಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಕಥೆಗಳು ಯಕ್ಷಗಾನಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಬೇರೆ ಬೇರೆ ತೀರ್ಥಗಳ ಮಹಾತ್ಮ್ಯವನ್ನು ನಾವು ಕಾಣ್ತೀವಿ. ಮತ್ತು ಪಾತಾಳಖಂಡಕ್ಕೆ ಬರ್ತೀವಿ. ಇಲ್ಲಿ ವಿಶೇಷವಾದಂಥ ತೀರ್ಥಕ್ಷೇತ್ರ ಮಹಾತ್ಮ್ಯಗಳನ್ನು ನಾವು ನೋಡ್ತೀವಿ. ಅದರೊಳಗೆ ಎದ್ದು ತೋರುವಂಥದ್ದು ರಾಮನ ಕಥೆ. ಇದನ್ನು ಶೇಷರಾಮಾಯಣ ಅಂತ ಕೂಡ ಹೇಳ್ತೀವಿ. ನಮ್ಮ ಮುದ್ದಣ ಪ್ರಸಿದ್ಧನಾದ ಕನ್ನಡದ ನವೋದಯದ ಮುಂಗೋಳಿ ಅಂತ ಹೇಳಬಹುದಾದವನು ರಾಮಾಶ್ವಮೇಧ ಅಂತ ಏನು ಬರೆದ, ಅದು ಈ ಪದ್ಮಪುರಾಣದ ಪಾತಾಳಖಂಡದಲ್ಲಿ ಬರುವ ಶೇಷವಾತ್ಸ್ಯಾಯನರ ಸಂವಾದದ ರಾಮಕಥೆಯನ್ನೇ ಆಧರಿಸಿರುವುದು. ಮತ್ತು ಇಲ್ಲಿ ನಿನ್ನೆ ಆಧ್ಯಾತ್ಮಿಕ ಸಂಗತಿಗಳನ್ನು ಒಳಗೊಂಡ ಅಧ್ಯಾತ್ಮ ರಾಮಾಯಣದ ಬಗೆಗೆ ಹೇಳಿದ್ನೆಲ್ಲ ಬ್ರಹ್ಮಾಂಡ ಪುರಾಣ ಅಂತರ್ಗತ. ಅಲ್ಲಿಯೇ ಕಂಡುಬರುವ ಅಧ್ಯಾತ್ಮದ ಮಸಾಲೆ ಇಲ್ಲಿಲ್ಲದೇ ಇದ್ದರೂ ಕೂಡ ಬೇರೊಂದು ರೀತಿಯಾದ ವೈಟ್ ವಾಷಿಂಗನ್ನು ನಾವು ನೋಡ್ತೀವಿ. ಇದು ತುಂಬ ಸ್ವಾರಸ್ಯಕಾರಿ. ಇಲ್ಲಿ ನೋಡಿ ಒಂದು ಭಾಗ ಬರುವಂಥದ್ದು, ಸೀತೆಗೆ ಯಾಕೆ ವಿಯೋಗ ಬಂತು ರಾಮನಿಂದ, ಗರ್ಭಿಣಿಯಾದವಳು ಯಾಕೆ ಈ ರೀತಿಯಾಗಿ ಪರಿತ್ಯಕ್ತಳಾಗುವಂಥ ಕಷ್ಟ ಬಂತು ಅಂತಂದರೆ ಇನ್ನೆಲ್ಲೂ ಸಿಗದೇ ಇರುವಂಥ ಒಂದು ಕಥೆ ಇಲ್ಲಿ ಉಂಟು. ಅದೇನೆಂದರೆ, ಸೀತೆ ಜನಕ ಮಹಾರಾಜನ ಮನೆಯಲ್ಲಿ ಇನ್ನೂ ಅವಿವಾಹಿತೆಯಾಗಿ ಉಳಿದಿದ್ದಾಗ ಉದ್ಯಾನಕ್ಕೆ 2 ಶುಕಗಳು ಬರ್ತವೆ. ಅಂದರೆ ಶುಕಮಿಥುನ, ಗಂಡು ಗಿಳಿ, ಹೆಣ್ಣು ಗಿಳಿ. ಹೆಣ್ಣು ಗರ್ಭಿಣಿ ಆಗಿರುತ್ತದೆ. ಅವುಗಳು ಮಾತಾಡ್ಕೊಳ್ತಾ ಇರ್ತವೆ. ಎಷ್ಟು ಚೆನ್ನಾಗಿದೆ ಅಲ್ವಾ ರಾಮಕಥೆ. ಹೌದು, ಇಲ್ಲಿರುವವಳೆ ಸೀತೆ. ರಾಮ ಹುಟ್ಟಿದ್ದಂತೂ ತುಂಬ ಚೆನ್ನಾಗಿದೆ. ಪಾಯಸದಿಂದ ಹುಟ್ಟಿದನಂತೆ, ಯಜ್ಞ ರಕ್ಷಣೆ ಮಾಡಿದನಂತೆ. ಬಹಳ ಚೆನ್ನಾಗಿರುವಂಥ ಕಥೆ ಅದು. ಅಹಲ್ಯೋದ್ಧರಣ ಬೇರೆ ಆಯಿತಂತೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಇಲ್ಲಿಗೆ ಬರ್ತಾನೆ, ಬಂದು ಶಿವಧನುರ್ ಭಂಜನ ಮಾಡ್ತಾನೆ, ಸೀತೆಯನ್ನೇ ಮದುವೆ ಆಗ್ತಾನೆ, ಆಮೇಲೆ ಇವನ ತಮ್ಮ ಇವಳ ತಂಗಿಯನ್ನು ಮದುವೆ ಆಗ್ತಾನೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದರೆ ಸೀತೆಗೆ ಕೇಳಿಸಿಕೊಂಡು ತುಂಬ ಸಂತೋಷ, ಕುತೂಹಲ ಎರಡೂ ಆಗಿ ಗೆಳತಿಯರ ಮೂಲಕ ಆ ಗಿಳಿಗಳನ್ನು ಹಿಡಿಸಿ ಪಂಜರಕ್ಕೆ ಸೇರಿಸಿಬಿಡ್ತಾಳೆ. ಮುಂದಿನ ಕಥೆ ಹೇಳಿ, ಮುಂದಿನ ಕಥೆ ಹೇಳಿ ಅಂತಂತಾಳೆ. ನಾವು ವಾಲ್ಮೀಕಿ ಆಶ್ರಮದಲ್ಲಿ ಬೆಳೆದಂಥ ಗಿಳಿಗಳು, ಇಷ್ಟರವರೆಗೂ ವಾಲ್ಮೀಕಿ ಬರೆದಿರ್ತಕ್ಕಂಥ ಕಥೆ ನಮಗೆ ಕೇಳಿಸಿಕ್ಕಿದ್ದನ್ನು ಹೇಳ್ತಾ ಇದ್ದೀವಿ, ಇನ್ನು ನಮ್ಮನ್ನು ಬಿಟ್ಟುಬಿಡು ಅಂತ. ಇಲ್ಲ ಇಲ್ಲ, ನನಗೆ ರಾಮನ ಜೊತೆಗೆ ಮದುವೆ ಆಗುವವರೆಗೂ ನಿಮ್ಮನ್ನು ಹಿಡ್ಕೋತೀನಿ, ಇದು ಸತ್ಯವೋ ಮಿಥ್ಯವೋ ತಿಳ್ಕೊಳ್ಬೇಕಲ್ವ ಅಂತ. ಇಲ್ಲ, ನಮಗೆ ಸರಿಯಲ್ಲಿದ್ದು ಅಭ್ಯಾಸ ಇಲ್ಲ, ನಮಗೆ ಮತ್ತೆ ಮಹರ್ಷಿಗಳ ಆಶ್ರಮಕ್ಕೆ ಹೋಗಬೇಕು, ರಾಮನಾಮ ಕೇಳಬೇಕು, ರಾಮ ಕಥೆಯನ್ನು ಕೇಳಬೇಕು ಅನ್ನೋ ಕುತೂಹಲ ಇದೆ, ಬಿಟ್ಟು ಬಿಡು ಅಂತ ಅವು ಹೇಳುತ್ತವೆ. ಆಗ ಹೆಣ್ಣನ್ನು ಮಾತ್ರ ಬಿಡೋದಿಲ್ಲ, ಇದು ಗರ್ಭಿಣಿ, ಗರ್ಭ ಪ್ರಸವ ಆಗಲಿ, ಅಲ್ಲಿವರೆಗೂ ನಾನು ಬಿಡೋದಿಲ್ಲ, ನೀನು ಹೋಗು ಅಂತ ಸೀತೆ ಹೇಳ್ತಾಳೆ. ಆಗ ಗಂಡು ಗಿಳಿ ಇಲ್ಲ, ನನ್ನ ಕೈಯಲ್ಲಿ ಹೋಗೋಕ್ಕಾಗೋಲ್ಲ ಅಂತ ಪಂಜರದಿಂದ ಆಚೆಗೆ ಅದನ್ನು ಹಾಕಿಬಿಡ್ತಾಳೆ. ಇದು ಪಂಜರದೊಳಗಾಗುತ್ತದೆ. ನನ್ನ ನಾಥನ್ನು ಬಿಟ್ಟು ನಾನು ಇರಲಾರೆ ಅಂತ ಈ ಹೆಣ್ಣು ಗಿಳಿ ಒದ್ದಾಡಿಕೊಂಡು ಚಿತ್ಕಾರ ಮಾಡಿ ಗರ್ಭಸ್ರಾವವಾಗಿ ಸತ್ತೋಗ್ಬಿಡುತ್ತೆ. ಆಗ ಗಂಡು ಗಿಳಿ ಕೋಪದಿಂದ, ನಿನಗೆ ಮತ್ತೆ ಇದೇ ರೀತಿಯಾಗಿ ಗರ್ಭಿಣಿಯಾಗಿದ್ದಾಗ ಪತಿವಿಯುಕ್ತಳಾಗಿರುವಂಥ ಸ್ಥಿತಿಯನ್ನು ತರ್ತೀನಿ, ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಅಂತ ಚಿತ್ಕರಿಸಿ ಅದು ಪ್ರಾಣ ಬಿಟ್ಟುಬಿಡುತ್ತೆ. ಅದೇ ಮುಂದೆ ಅಗಸನಾಗಿ ಹುಟ್ಟಿದ್ದು ಅಂತ.
ರಾಮಾಯಣದಲ್ಲಿ ಇಡೀ ಪೌರ ಜಾನಪದವಾಗಿ ಬಂದಂಥ ಸೀತಾಪವಾದ ನಾನಾ ವಿಧವಾದ ಚೌಕಗಳಲ್ಲಿ, ಪೇಟೆ ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಗುಲ್ಲೆದ್ದಿತ್ತು ಅಂತ ಬಂದರೆ ಇಲ್ಲಿ ಅಗಸ ಒಬ್ಬ ಮಾಡಿದ್ದು ಅಂತ. ಪದ್ಮಪುರಾಣದ್ದೇ ಮತ್ತೊಂದು ಪಾಠಾಂತರ ಇದೆ. ಅಲ್ಲಿ ಅದ್ಭುತ ರಾಮಾಯಣದ ಭಾಗದಲ್ಲಿ ನಾವು ನೋಡ್ತೀವಿ, ಶತಕಂಠ ರಾವಣನ ತಮ್ಮ ಮತ್ತು ದಶಕಂಠ ರಾವಣನ ತಂಗಿ ಶೂರ್ಪಣಖೆ ಅವರಿಬ್ಬರೂ ಸೇರಿಕೊಂಡು ಅಗಸಿತಿಯ ವೇಷವನ್ನು ತಾಳಿ ಸೀತಾರಾಮರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ತಂತ್ರ ಮಾಡ್ತಾರೆ. ಅಯೋಧ್ಯ ಪ್ರಜೆಗಳಿಗೆ ಯಾರಿಗೂ ಇಷ್ಟು ದುಷ್ಟತನ ಇದ್ದದ್ದಲ್ಲ ಅಂತ. ಅಂದರೆ ಇವೆಲ್ಲ ನಿನ್ನೆ ನಾನು ಹೇಳಿದಂತೆ ವೈಟ್ ವಾಷಿಂಗ್ ದಿ ಸೋ ಕಾಲ್ಡ್ ಆ್ಯಂಗ್ಯುಲಾರಿಟೀಸ್ ಆಫ್ ವಾಲ್ಮೀಕಿ ರಾಮಾಯಣ ಆರ್ ಮಹಾಭಾರತ ಅಂತ. ಅಂದರೆ ಅಲ್ಲಿರುವ ಆದಿಭೌತಿಕವಾದ ಒಂದು ವಿವರಗಳನ್ನು ಆಧ್ಯಾತ್ಮಿಕವಾದ ಅಂದರೆ ಮಾನವ ಭಾವ ಸೌಂದರ್ಯವಾಗಿ ನೋಡಲು ಆಗದೆ ಆದಿದೈವಿಕವಾದ ಅಂದರೆ ಪೂರ್ವ ಕಥೆ, ಶಾಪ, ಅಸುರಾವೇಶ ಅಥವಾ ಜನ್ಮಾಂತರ ಕಥೆ ಈ ರೀತಿಯಾದ ರೂಪದಲ್ಲಿ ಮಾಡಬೇಕು ಅಂತ. ಅಂದರೆ ಇದನ್ನೆಲ್ಲ ನಂಬುವ ಕಾಲದ ಜನಕ್ಕಿದು ತೃಪ್ತಿ ಕೊಡ್ತಾ ಇತ್ತು. ಈಗ ನಾನು ಹೇಳಿದ್ರೆ ನಿಮಗೆ ನಗು ಬರುತ್ತದೆ, ತಪ್ಪಿಲ್ಲ. ಅಂದರೆ ಕಾಲಕ್ಕೆ ವ್ಯಾಖ್ಯಾನಗಳು ಬದಲಾಗ್ತಾ ಇರ್ತವೆ. ಆಖ್ಯಾನ ಒಂದೇ, ವ್ಯಾಖ್ಯಾನ ಬೇರೆ. ಅದನ್ನು ನಾವು ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ಬರುವಂಥದ್ದು ರಾಮನ ಅಶ್ವಮೇಧದ ಕಥೆ. ಅಶ್ವಮೇಧದ ಕಥೆಯಲ್ಲಿ ಲಕ್ಷ್ಮಣ ಮತ್ತು ಅವನ ಮಗ ಪುಷ್ಕಲ ಇವರುಗಳು ವಹಿಸಿದ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಮುದ್ದಣ ಅದನ್ನೇ ತೆಗೆದುಕೊಂಡು ಬರೆದ. ಹೆಸರಿಗೆ ಅದು ರಾಮಾಶ್ವಮೇಧ ಆದರೂ ರಾಮನ ಪಾತ್ರಕ್ಕೆ ಏನೂ ಬೆಲೆಯಿಲ್ಲ, ಸೀತೆಯ ಪಾತ್ರಕ್ಕೆ ಏನೂ ನೆಲೆಯಿಲ್ಲ. ಇವನು ಶತ್ರುಘ್ನ ಬೇರೆ ಬೇರೆ ಊರುಗಳಿಗೆ ಹೋಗ್ತಾನೆ. ಅವನು ರುಕ್ಮಾಂಗದ ವೀರಮಣಿಯ ಮಗ. ಅವನು ಯಜ್ಞಾಶ್ವವನ್ನು ಬಂಧಿಸಿರ್ತಾನೆ. ಮತ್ತೊಂದು ಕಡೆ ಸುರಥ ಅನ್ನುವನು ಯಜ್ಞಾಶ್ವವನ್ನು ಬಂಧಿಸಿರ್ತಾನೆ. ಇನ್ನೊಂದು ಕಡೆಗೆ ಯಮುನಾ ನದಿಯನ್ನು ಅಶ್ವ ಪ್ರವೇಶ ಮಾಡುತ್ತದೆ, ಹೊರಗೆ ಬರೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಅವನು ಚವನ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಬೇಕಾಗಿರ್ತಕ್ಕಂಥದ್ದೆಲ್ಲ ಸಜ್ಜಾಗಿ ಬರುವಂಥದ್ದನ್ನು ಕಾಣ್ತಾನೆ. ಇನ್ನೊಂದು ಕಡೆ ಆರಣ್ಯಕನನ್ನೇ ನೋಡ್ತಾನೆ. ಹೀಗೆ ಈ ರೀತಿಯಾದ ಒಂದು ಜೈಮಿನಿ ಭಾರತದ ಸ್ವಾರಸ್ಯ ಏನಿದೆ ಆ ಬಗ್ಗೆ ಆ ಮಟ್ಟದ್ದಲ್ಲದ ಒಂದು ಸಾಮಾನ್ಯ ರಾಮಾಯಣ ಮಹಾಭಾರತಗಳಿಗೆ ಯಾವ ಮಾತ್ರದ ವ್ಯತ್ಯಾಸ ಉಂಟೋ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಆ ಮಾತ್ರದ್ದೇ ಈ ಒಂದು ಜೈಮಿನಿ ಭಾರತದ್ದು ಮತ್ತು ಈ ಶೇಷ ರಾಮಾಯಣಕ್ಕೂ ಇರುವಂಥ ವ್ಯತ್ಯಾಸ. ಜೈಮಿನಿ ಮುನಿಗಳ ಹೆಸರಿನಲ್ಲಿರ್ತಕ್ಕಂಥ ಜೈಮಿನಿ ಭಾರತದ ಕಥಾವೃತ್ತಾಂತಗಳು ಮತ್ತು ವಿಸ್ತೃತ ಮತ್ತು ಸ್ವಾರಸ್ಯಕಾರಿ. ಅದನ್ನು ಕನ್ನಡಕ್ಕೆ ನಮ್ಮ ಲಕ್ಷ್ಮೀಶ ತಂದು ಕೊಟ್ಟನಲ್ಲ, ಅದು ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು. ಮುದ್ದಣ ತಾನು ಮನೋರಮೆಯ ಜೊತೆಗೆ ನಡೆಸಿದ ಸಂವಾದದ ಸ್ವಾರಸ್ಯವನ್ನು ಇಟ್ಟುಕೊಳ್ಳದೇ ಇದ್ದಿದ್ದರೆ ನಮ್ಮ ಅಪ್ಪರಾಣೆ ಅದು ಕಳಪೆ ಕೃತಿಯಾಗಿರ್ತಿತ್ತು. ಎಸ್ ವಿ ರಂಗಣ್ಣನವರ ನಿರ್ಣಾಯಕ ವಿಮರ್ಶೆ ಇದ್ದೇ ಇದೆಯಲ್ಲ, ಚಿತ್ರ ಸಾಮಾನ್ಯ ಆದರೆ ಶಿವನಾಣೆ ಚೌಕಟ್ಟು ಸುವರ್ಣ ಅಂತ. ಮುದ್ದಣ ಮನೋರಮೆರ ಸಲ್ಲಾಪವೇ ಅಲ್ಲಿಯ ಬಂಗಾರದ ಚೌಕಟ್ಟು. ಇರಲಿ, ಅದು ಮುದ್ದಣನ ಪ್ರತಿಭೆ. ಮಿಕ್ಕಂತೆ ಏನು ಅಂಥ ಸ್ವಾರಸ್ಯವಿಲ್ಲ. ಎಲ್ಲ ಕಡೆಗಳಲ್ಲೂ ಗೆದ್ದುಕೊಂಡು ಬರುವುದು. ಆದರೆ ಅಲ್ಲಿ ವೀರಮಣಿಯ ಒಂದು ಸಂಗ್ರಾಮದ ಸ್ವಾರಸ್ಯದಲ್ಲಿ ಶಿವನೇ ವೀರಮಣಿಯ ರಕ್ಷಣೆಗಾಗಿ ಬರ್ತಾನೆ. ಹೀಗಾಗಿ ಶಿವಕೇಶವರ ಸಂಗ್ರಾಮ ಇದು ಒಂದು ರೀತಿ ಬಾಣಾಸುರ ಮತ್ತು ಕೃಷ್ಣನ ಸೆಣಸಾಟವನ್ನು ಹೋಲುವಂಥದ್ದಾಗುತ್ತದೆ. ಹಾಗೆ ಬಂದಿರುವಂಥದ್ದು ಭಾಗವತ, ಹರಿವಂಶ, ವಿಷ್ಣು ಪುರಾಣಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ಆ ಕಥೆಗೆ ಸಂವಾದಿಯಾಗಿ ಬರುತ್ತದೆ. ಆಮೇಲೆ ಇನ್ನೊಂದು ಕಥೆ ಬರುತ್ತದೆ, ಅದು ಕೃಷ್ಣ ಕಥಾನಕ. ಅಲ್ಲಿ ಸಾಮಾನ್ಯವಾದ ಎಲ್ಲ ಕೃಷ್ಣ ಕಥಾನಕದ ಜಾಡನ್ನೇ ನಾವು ನೋಡ್ತೀವಿ. ಆದರೂ ಒಂದು ಎದ್ದು ಕಾಣುವಂಥದ್ದೇನೆಂದರೆ, ಕೃಷ್ಣನ ಅವಸಾನದ ಬಳಿಕ ಕೃಷ್ಣನ ಪತ್ನಿಯರು ನರಕಾಸುರನ ಸೆರೆಯಲ್ಲಿದ್ದಂಥವ್ರನ್ನೆಲ್ಲ ಕೃಷ್ಣ ಮದುವೆ ಆಗಿದ್ದನಲ್ಲ, ಅವರೆಲ್ಲರೂ ಹೋಗ್ತಾ ಇದ್ದಂತೆ ಅಷ್ಟಮೈಷಿಯರು ಸೇರಿದಂತೆ ಅವ್ರನ್ನೆಲ್ಲರನ್ನೂ ಆಭೀರರು, ಕಾಡು ಗೊಲ್ಲರು, ದರೋಡೆಕಾರರು ಬಂದು ದೋಚ್ತಾರೆ. ಸಂಪತ್ತಿಯನ್ನು, ಸ್ತ್ರೀಧನವನ್ನು ಎಲ್ಲವನ್ನೂ ಅಪಹರಿಸಿಕೊಂಡು ಹೋಗ್ತಾರೆ. ಅರ್ಜುನನಿಗೆ ಗಾಂಡೀವವನ್ನು ಎತ್ತೋದಿಕ್ಕಾಗೋದಿಲ್ಲ. ಕೃಷ್ಣ ಪತ್ನಿಯರಿಗೆ ಇಂಥ ಪಾಡೆ ಅಂತನ್ನುವಂಥದ್ದು. ಅದಕ್ಕೆ ಎರಡು ಕಥೆಗಳನ್ನು ಹೇಳ್ತಾರೆ. ಒಂದು ಏನೆಂದರೆ, ಒಮ್ಮೆ ಕೃಷ್ಣನ ಪತ್ನಿಯರಲ್ಲಿ ಒಬ್ಬಳಾದ ಜಾಂಬವತಿಯ ಮಗ ಸಾಂಬ ಅತ್ಯಂತ ಸುಂದರನಂತೆ. ಅವನಿಗೆ ಸುಂದರತ್ವದ ಕಾರಣದಿಂದಲೇ ಗರ್ವ ಇತ್ತು. ಅದರಿಂದ ಅವನು ಶಾಪಗ್ರಸ್ತನಾದ, ಕುಷ್ಠರೋಗಿಯಾದ, ಮತ್ತು ಅದನ್ನು ಈ ಕೋಣಾದಿತ್ಯ ಅಂದರೆ ಕೋಣಾರ್ಕದಲ್ಲಿ ಆದಿತ್ಯನ ಸೇವೆ ಮಾಡುವ ಮೂಲಕವಾಗಿ ಪರಿಹಾರ ಮಾಡಿಕೊಂಡ ಅನ್ನುವಂಥದ್ದನ್ನು ಮೊನ್ನೆ ನಾನು ಬ್ರಹ್ಮಪುರಾಣದ ಸಂದರ್ಭದಲ್ಲಿ ಹೇಳಿದ್ದೆ. ಅವನು ಬರ್ತಾ ಇದ್ದಾಗ ಅಂಥ ಸುಂದರನಾದವನು ಕೃಷ್ಣನ ಈ ಪತ್ನಿಯರು ನರಕಾಸುರನ ಸೆರೆಯಿಂದ ಬಿಡಿಸಲ್ಪಟ್ಟು ಆದಂಥವರು ಒಮ್ಮೆ ಅವನು ಎಷ್ಟು ಸುಂದರ ಅಂತ ನೋಡಿದ್ರಂತೆ. ಕೃಷ್ಣನಿಗೆ ಕೋಪ ಬಂತಂತೆ, ನಿಮಗೆಂಥದ್ದು ಮಗನ ಮೇಲೆ ಕಾಮ ಅಂಥೇಳಿ ನೀವೆಲ್ಲರೂ ವೇಶ್ಯೆಯರಾಗಿ ಅಂತ ಶಾಪ ಕೊಟ್ಟಂತೆ.
ಕಳ್ಳರ ಕೈನಲ್ಲಿ ಸಿಕ್ಕಾಕ್ಕೊಂಡು ವೇಶ್ಯರಾಗಿ ಅಂತ. ಕೃಷ್ಣನ ಸ್ವಭಾವಕ್ಕೆ ಇದೆಷ್ಟು ವ್ಯತಿರಿಕ್ತ ಅಂತ ಗೊತ್ತೇ ಇದೆ. ಒಂದು ತಪ್ಪನ್ನು ಸರಿ ಮಾಡೋಕ್ಕೆ ಹೋಗಿ ಮತ್ತೊಂದು ದೊಡ್ಡ ತಪ್ಪನ್ನು ಮಾಡಿದ್ರು. ಇದು ಹೇಗಿದೆ ಅಂದರೆ, ನೊಣ ಕೊಂದ ಪಾಪನ ತೀರಿಸ್ಕೊಳ್ಳೋದಕ್ಕೆ ದನ ಕೊಂದರು ಅಂತ ಗಾದೆ. ಇದು ಗಾದೆ ಇಲ್ಲ, ನಾನೇ ಈಗ ಸೃಷ್ಟಿ ಮಾಡಿದ ಗಾದೆ. ನೊಣ ಕೊಂದ ಪಾಪ ತೀರೋದಕ್ಕೆ ದನ ಕೊಂದು ತಿಂದರು ಅಂತ ಆಗುತ್ತೆ. ಹೀಗೆ ಅನರ್ಥಕಾರಿಯಾಗುತ್ತದೆ. ಕೃಷ್ಣನ ಪತ್ನಿಯರಿಗೆ ಇಂಥ ಸ್ಥಿತಿ ಬರುವುದಾ ಅಂದರೆ ಕೃಷ್ಣ ಈ ರೀತಿಯಾದ ಶಾಪಗಳನ್ನು ಕೊಡುವುದೇ? ಇಲ್ಲಿ ನಮಗೆ ಗೊತ್ತಾಗುತ್ತದೆ ವ್ಯಾಸವಾಕ್ಕು ಯಾವುದು, ವ್ಯಾಸವಾಕ್ಕಲ್ಲದೆ ಇರತಕ್ಕಂಥದ್ದು ಯಾವುದು, ತ್ರಾಸವಾಕ್ಯ. ಇವೆಲ್ಲ ಪುರಾಣಗಳಲ್ಲಿ ಇಂಥ ಪ್ರಕ್ಷೇಪಗಳು ಬೇಕಾದಷ್ಟು ಉಂಟು. ವಿ ಶಾಲ್ ರೀಡ್ ಇಟ್ ಆ್ಯಂಡ್ ಲಾಫ್ ಅಟ್ ಇಟ್ ಅಷ್ಟೇ. ಆದರೆ ಪಾಪ ಅವ್ರ ಶಕ್ತಿಯ ಉತ್ತರಗಳನ್ನು ಕೊಡೋದಕ್ಕೆ ನೋಡ್ತಾರೆ. ಇನ್ನೇನು ಕೊಟ್ಟಾರು ಪಾಪ. ನನ್ನ ಸ್ನೇಹಿತ ವಾಸುಕಿಯನ್ನು ಒಮ್ಮೆ ಅವರ ಬಂಧುವರ್ಗದ ಒಬ್ಬ ಚಿಕ್ಕ ಹುಡುಗ ನೋಡಿದಂತೆ. ನೋಡಿಬಿಟ್ಟು, ಮಾಮಾ ನೀವು ತುಂಬ ದೊಡ್ಡವರು, ನೀವೆಷ್ಟು ದೊಡ್ಡವರು ಅಂತಂದರೆ ಹಿಮಾಲಯಕ್ಕಿಂತ ದೊಡ್ಡವರು ಅಂತೆಲ್ಲ ಹೇಳ್ತಾ ಕಡೆಗೆ ನನ್ನ ಸೈಕಲ್ಗಿಂತ ದೊಡ್ಡವರು ಅಂತಂದನಂತೆ. ಪಾಪ ಆ ಹುಡುಗನಿಗೆ ಪ್ರಮಾಣ ಕಡೆಗೆ ಸೈಕಲ್ಲೇ ಇರತಕ್ಕಂಥದ್ದು, ಇನ್ಯಾವುದೂ ಅಲ್ಲ. ಬೀಚಿ ಒಂದು ಕಡೆ ಬರೆಯೋದುಂಟು, ಇವರು ಚೀನಾ, ರಷ್ಯಾ, ಅಮೇರಿಕಾ, ಅಂಟಾರ್ಟಿಕಾ ಮೊದಲಾದ ಕುಗ್ರಾಮಗಳನ್ನಲ್ಲದೆ ಹರಪನಹಳ್ಳಿ, ಹರದನಹಳ್ಳಿ ಇತ್ಯಾದಿ ಮಹಾದೇಶಗಳನ್ನು ಗೆದ್ದರು ಅಂತ ಯಾರೋ ಬರೆದಿದ್ದಂತೆ ಸ್ಥಳ ಪುರಾಣವನ್ನು. ಆ ರೀತಿಯಲ್ಲಿ ಮಹಾದೇಶಗಳು, ಕುಗ್ರಾಮಗಳು ಮಹಾ ಸಾಮ್ರಾಜ್ಯಗಳು ಆಗುವಂಥದ್ದು ಹೀಗಾಗಿಬಿಡುತ್ತದೆ. ಆಮೇಲೆ ಅವರುಗಳೆಲ್ಲ ಗೋಳಾಡಿಕೊಂಡ್ರಂತೆ. ಕಡೆಗೆ ನೀವು ಈ ಏನು ಗೋಳಾಡಿದ್ರೂ ಕೂಡ ನಿಮ್ಮ ಪೂರ್ವಜನ್ಮದಲ್ಲಿಯೇ ಇದು ಇದ್ದಂಥದ್ದು ಅಂತ. ಇವರೆಲ್ಲ ಪೂರ್ವಜನ್ಮದಲ್ಲಿ ತಾವು ನಾರದರನ್ನು ಪೀಡಿಸಿದ್ರಂತೆ. ನಮಗೆ ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಅಪೇಕ್ಷೆ ಇದೆ ಅಂತ. ಹಾಗೆ ಕೇಳುವಲ್ಲಿ ವಿನಯ ವಿಧೇಯತೆಗಳಿಲ್ಲವಾದ ಕಾರಣ ನಿಮಗೆ ಕೃಷ್ಣ ಏನೋ ಸಿಗ್ತಾನೆ, ಆದರೆ ನೀವೆಲ್ಲ ಕಡೆಗೆ ವೇಶ್ಯರಾಗಿಬಿಡ್ತೀರಾ ಅಂತ. ಅಯ್ಯೋ, ಗತಿ ಏನು ಅಂತಂದರೆ, ನೀವು ಬಂದ ವಿಟರನ್ನೇ ಪರಮಾತ್ಮ ರೂಪಿಯಾಗಿ ನೋಡಿ, ಅದು ಬಿಟ್ಟು ಬೇರೆ ಯಾವುದು ದಾರಿ ಇಲ್ಲ ಅಂತ. ಬಹಳ ವಿಲಕ್ಷಣ ವಿಕಾರವಾಗಿದೆ ಪದ್ಮಪುರಾಣದ ಪರಿಹಾರ. ಶಾಪ ಯಾವುದು, ಉಶಾಪ ಯಾವುದು, ಪಾಪ ಯಾವುದು, ಪರಿಹಾರ ಯಾವುದು ಗೊತ್ತಾಗೋದಿಲ್ಲ. ಈ ಥರದ ಅತಂತ್ರಗಳು ಕೆಲವೊಮ್ಮೆ ಬಂದುಬಿಡುತ್ತದೆ. ಇದನ್ನು ಮತ್ತೆ ಸರಿ ಮಾಡೋಕ್ಕೆ ಹೋದರೆ ಇನ್ನೂ ಭಯಂಕರವಾದ ಕಷ್ಟ ಆಗಿಬಿಡ್ತದೆ. ಅದರಿಂದ ನಾವು ಆ ಕಡೆ ಕೈ ಹಾಕಬೇಕಾಗಿಲ್ಲ. ಮತ್ತು ಇಲ್ಲಿ ಭಸ್ಮ ಮಾಹಾತ್ಮ್ಯ, ಭಸ್ಮಧಾರಣೆ, ಶಿವಪೂಜೆ, ಲಿಂಗಪೂಜೆ, ಶಿವನಾಮ ಸಂಕೀರ್ತನ, ಶಿವಪೂಜಾ ಮಹಿಮೆ ಇವುಗಳೆಲ್ಲ ಬರುತ್ತವೆ. ಮುಂದೆ ಅದೇ ರೀತಿಯಾಗಿ ಮುದ್ರಾಧಾರಣೆ, ತಪ್ತ ಮುದ್ರಾಧಾರಣೆ, ಗೋಪೀಚಂದ್ರ ಮಾಹಾತ್ಮ್ಯ, ವಿಷ್ಣು ಧ್ಯಾನ, ವಿಷ್ಣು ಸ್ಮರಣೆ, ವಿಷ್ಣು ಪೂಜೆ, ವಿಷ್ಣು ಮಾಹಾತ್ಮ್ಯ ಇವುಗಳು ಕೂಡ ಬರುತ್ತವೆ. ಹೀಗೆ ಶಿವಕೇಶವರಿಬ್ಬರದನ್ನು ಕೂಡ ಹೇಳುವಂಥದ್ದಾಗುತ್ತದೆ. ಅಲ್ಲಿಗೆ ನಾವು ಸೃಷ್ಟಿಖಂಡ, ಭೂಮಿಖಂಡ, ಸ್ವರ್ಗಖಂಡ, ಪಾತಾಳಖಂಡಗಳನ್ನು ನೋಡಿ ಉತ್ತರಖಂಡದ ಕಡೆಗೆ ಬರ್ತೀವಿ. ಉತ್ತರಖಂಡದಲ್ಲಿ ಸಾಕಷ್ಟು ವಿಸ್ತಾರದ ವಿವರಗಳು ಕಾಣುತ್ತವೆ. ಅಲ್ಲಿ ಆದರೆ ನಾವು ನೋಡುವಂಥದ್ದು ತುಳಸಿ ಜಲಂಧರ ಕಥೆ. ಅದು ಒಂದು ಸ್ವಲ್ಪ ವಿಸ್ತಾರವಾಗಿ ಬರುವಂಥದ್ದು. ಅದರಲ್ಲಿ ಯಾವ ವ್ಯತ್ಯಾಸವನ್ನು ನೋಡೋದಿಲ್ಲ, ಸಾಮಾನ್ಯವಾಗಿ ಮಿಕ್ಕಂತೆ ಎಲ್ಲ ಇರುವಂಥದ್ದು. ಮತ್ತು ಶ್ರೀಶೈಲ, ಹರಿದ್ವಾರ ಇತ್ಯಾದಿ ಕ್ಷೇತ್ರಗಳ ವರ್ಣನೆ ಬರುತ್ತದೆ. ಗಂಗೆಯ ಅವತರಣೆ, ಗಂಗಾ ಮಾಹಾತ್ಮ್ಯ, ಅನ್ನದಾನ, ತುಳಸಿದಾನ, ಮತ್ತು ಜಲದಾನ ಇತ್ಯಾದಿಗಳ ವಿವರಣೆಯನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಬಗೆಬಗೆಯ ಏಕಾದಶಿ ವ್ರತಗಳ ಬಗ್ಗೆಯೇ ನೋಡ್ತೀವಿ. ಅನೇಕ ಏಕಾದಶಿಗಳನ್ನು ನೋಡ್ತೀವಿ. ಪ್ರತಿ ಮಾಸದಲ್ಲಿ ಬರುವಂಥ ಎರಡೆರಡು ಏಕಾದಶಿಗಳು ಯಾವುದು ಉಂಟು, ಅವುಗಳ ಮಹಾತ್ಮೆ ಏನು ಅನ್ನುವಂಥದ್ದಿಂದ ಮೊದಲುಗೊಂಡು ವಿಶಿಷ್ಟವಾದ ಭೀಷ್ಮ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಇತ್ಯಾದಿಗಳ ಮಹಾತ್ಮ್ಯವನ್ನು ನೋಡ್ತೀವಿ. ಮತ್ತು ಚಾತುರ್ಮಾಸ್ಯದ ವ್ರತ ವಿಧಾನ ಎಂಥದ್ದು ಅನ್ನುವುದನ್ನು ನೋಡ್ತೀವಿ. ಅಲ್ಲಿ ಒಂದೆರಡು ಅಂಶಗಳು ಗ್ರಾಹ್ಯವಾದಂಥ ಸ್ವಾರಸ್ಯವನ್ನು ಒಳಗೊಳ್ಳುವುದರಿಂದ ಗಮನಿಸಬಹುದು. ಉದಾಹರಣೆಗೆ ನೋಡಿ, ಚಾತುರ್ಮಾಸ್ಯದ ಕಾಲದಲ್ಲಿ ಬೆಲ್ಲ ಬಿಟ್ಟವನು ಮಧುರವಾಗಿ ಮಾತನಾಡುವ ಶಕ್ತಿ ಪಡಿತಾನೆ. ತುಪ್ಪವನ್ನು ಬಿಟ್ಟರೆ ಒಳ್ಳೆಯ ಶರೀರ ಬರುತ್ತದೆ. ಮತ್ತು ಪರಿಮಳದ ಎಣ್ಣೆಗಳನ್ನು ಲೇಪಿಸಿಕೊಳ್ಳುವುದು ಬಿಟ್ಟರೆ ಅವನ ದೇಹದ ಕಾಂತಿ ಬರುತ್ತದೆ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಹೂಗಳನ್ನು ಧರಿಸದೇ ಇದ್ದರೆ ಅವನಿಗೆ ಸೌಕುಮಾರ್ಯ ಉಂಟಾಗುತ್ತದೆ. ಮತ್ತು ಬೇರೆ ಬೇರೆ ರುಚಿಗಳ ಮೇಲೆ ಹತೋಟಿಯನ್ನು, ಷಡ್ರಸಗಳ ಮೇಲೆ ಹತೋಟಿ ಪಡ್ಕೊಂಡ್ರೆ ಅವನಿಗೆ ಸುರೂಪತೆ ಸಿದ್ಧಿಯಾಗುತ್ತದೆ. ಹಾಲು ಮೊಸರುಗಳನ್ನು ಬಿಟ್ಟರೆ ಅವನಿಗೆ ಭೂಮಿಭೂತ ಅಂದರೆ ಪೃಥ್ವಿಭೂತದ ಮೇಲೆ ಅಧಿಕಾರ ಬರುತ್ತದೆ. ಮೌನ ವ್ರತವನ್ನು ಮಾಡಿದರೆ ಅವನಿಗೆ ಸರ್ವಾಧಿಕಾರ ಉಂಟಾಗುತ್ತದೆ. ಮತ್ತು ಸಂಧ್ಯಾಕಾಲದಲ್ಲಿ ಮೌನ ವ್ರತವನ್ನು ಮಾಡಿದರೆ ಅವನಿಗೆ ದಿವ್ಯ ದೃಷ್ಟಿ ಉಂಟಾಗುತ್ತದೆ ಅಂತ ಈ ರೀತಿಯಾಗೆಲ್ಲ ಹೇಳುವ ಮೂಲಕ
ದೇಹದ ಮನಸ್ಸಿನ ಮೇಲೆ ಹತೋಟಿ ತಂದುಕೊಳ್ಳುವಂಥದ್ದು, ಪರಿಸರಕ್ಕೆ ಹೆಚ್ಚಿನ ಭಾರ ಮಾಡದೇ ಇರುವುದು, ಈ ರೀತಿಯಾದ ಕೆಲವು ಮೌಲ್ಯಗಳನ್ನು ನಾವು ಗಮನಿಸೋದಾಗುತ್ತದೆ. ಮತ್ತು ಋಷಿಪಂಚಮಿ ಮೊದಲಾದಂಥ ಬೇರೆ ಬೇರೆ ವ್ರತಗಳ ಉಲ್ಲೇಖವನ್ನು ನಾವು ನೋಡ್ತೀವಿ. ಮತ್ತು ಎಲ್ಲ ಮಾಸಗಳು ಯಾವುದು ಉಂಟು ಆ ಮಾಸಗಳಿಗೆ ಬರುವಂಥ ವ್ರತಗಳು ಬರುತ್ತವೆ. ಮಹಾಮಹೋಪಾಧ್ಯಾಯ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಒಂದು ಭಾಗವನ್ನು ನೋಡಿದರೆ ನಿಮಗೆ ಸುಮಾರು 700ಕ್ಕೂ ಹೆಚ್ಚು ವ್ರತಗಳು ಯಾವ ರೀತಿ ಬೆಳೆದು ಬಂದಿವೆ ಅಂತ ಗೊತ್ತಾಗುತ್ತವೆ. ಅಲ್ಲಿ ಇರುವ ಎಷ್ಟೋ ವ್ರತಗಳು ಪದ್ಮಪುರಾಣದಲ್ಲಿ ಉಲ್ಲೇಖಗೊಂಡಂಥದ್ದೇ. ಮತ್ತು ಕಾಲನೇಮಿಯ ಜೊತೆಗೆ ಮಹಾದೇವ ಮತ್ತು ಮಹಾವಿಷ್ಣು ಸೆಣಸಾಡಿದ ಬಗ್ಗೆ, ಆ ಕಾಲನೇಮಿಯ ಜಯ ಇತ್ಯಾದಿಗಳ ಒಂದು ಕಥಾವೃತ್ತ ಅಂತ ಬರುತ್ತದೆ. ಜಯ ವಿಜಯರಿಗೆ ಶಾಪ ಬಂದದ್ದು, ಅವರು ತ್ರಿಜನ್ಮದಲ್ಲಿ ಮೋಕ್ಷ ಪಡ್ಕೊಂಡಂಥದ್ದು ರಾವಣ ಕುಂಭಕರ್ಣ, ತತ್ಪೂರ್ವದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಆಮೇಲೆ ಶಿಶುಪಾಲ ದಂತವಕ್ರ ಇವುಗಳದು. ಕಾಲನೇಮಿಯೇ ಮುಂದೆ ಕಂಸಾದಿಗಳ ರೂಪದಲ್ಲಿ ಅವತಾರ ಮಾಡಿದ್ದು, ಇವುಗಳೆಲ್ಲ ಬರುತ್ತದೆ. ಮತ್ತು ಕುಬೇರನ ಒಂದು ವೃತ್ತಾಂತ ಬರುತ್ತದೆ, ಶಾಲಿಗ್ರಾಮದ ಪೂಜಾ ವೃತ್ತಾಂತ ಬರುತ್ತದೆ, ದೀಪಾವಳಿ ಮುಂತಾದ ಮಹಾಪರ್ವಗಳ ಉಲ್ಲೇಖವನ್ನು ನಾವು ನೋಡ್ತೀವಿ. ಹೀಗೆ ಇದು ಕಥಾನಕಗಳಿಗಿಂತ ಹೆಚ್ಚಾಗಿ ವ್ರತಾನಕಗಳ ಬಗ್ಗೆ ಆಗಿರುವಂಥದ್ದಾಗಿದೆ. ಆಮೇಲೆ ಅದರ ಕ್ರಿಯಾಯೋಗ ಸಾರ ಅನ್ನುವಂಥ ಒಂದು ಪರಿಶಿಷ್ಟ ಭಾಗ ಉಂಟು, ಅದನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಮತ್ತೆ ತೀರ್ಥಕ್ಷೇತ್ರಗಳು, ಅದು ಸೋಮೇಶ್ವರ ತೀರ್ಥ, ರುದ್ರತೀರ್ಥ, ಖಡ್ಗತೀರ್ಥ, ದಂಡತೀರ್ಥ, ವೇತ್ರವತಿ ತೀರ್ಥ, ಗಣತೀರ್ಥ, ಹಿರಣ್ಯ ಸಂಗಮ ತೀರ್ಥ, ಮಥುರಾ, ಮಾಯಾ, ಅವಂತಿ ಇತ್ಯಾದಿ ಕ್ಷೇತ್ರಗಳು, ಇವುಗಳ ಮಹಾತ್ಮ್ಯ ಇದನ್ನೆಲ್ಲವನ್ನು ನಾವು ನೋಡ್ತೀವಿ. ಆಮೇಲೆ ಇಂದ್ರ ವೃತ್ರಾಸುರ ಸಂಹಾರ ಮಾಡಿದ್ದು, ವೃತ್ರಾಸುರ ಸಂಹಾರದ ಪಾಪವನ್ನು ಹೇಗೆ ಹಂಚಿಕೆ ಮಾಡಿದ್ದು, ಇದನ್ನು ನಾವು ಬೇರೆ ಬೇರೆ ಕಡೆಯಲ್ಲಿ ಗಮನಿಸಿಯೇ ಇದ್ದೀವಿ. ತುಂಬ ಸುಂದರವಾದ ಸಾಂಕೇತಿಕವಾದ ಕಥೆ ವಿಷ್ಣು ಪುರಾಣದಿಂದ ಆರಂಭವಾಗುತ್ತದೆ ಇದು. ಮತ್ತು ಪ್ರಹ್ಲಾದನ ಒಂದು ಕಥೆ, ನರಸಿಂಹಾವತಾರ, ನರಸಿಂಹ ಜಯಂತಿ ಮಾಡುವ ಬಗ್ಗೆ ಇದೆಲ್ಲವನ್ನು ನಾವು ಕಾಣ್ತೀವಿ. ಮತ್ತು ಭಗವದ್ಗೀತೆಯ ಬಗ್ಗೆ ವಿಶೇಷವಾದ ಅವಧಾರಣೆಯಿಂದ ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ಹೇಗೆ ಗೀತಾ ಮಾಹಾತ್ಮ್ಯ ವ್ಯಕ್ತವಾಗುತ್ತದೆ ಅನ್ನುವಂಥದ್ದು ಬರ್ತದೆ. ಒಂದೊಂದು ಅಧ್ಯಾಯಕ್ಕೂ ಏನೇನು ಮಹಾತ್ಮ್ಯ ಇದೆ ಅಂತ 18 ಅಧ್ಯಾಯದ ಮಹಾತ್ಮೆಯನ್ನು ನಾವು ನೋಡ್ತೀವಿ. ಕೇವಲ ಒಂದು ಉದಾಹರಣೆಯಾಗಿ ಕೊಡುವುದಿದ್ದರೆ 9ನೇ ಅಧ್ಯಾಯ, 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿ ಪಾರಣೆ ಮಾಡಿದವನಿಗೆ ಎಷ್ಟು ದೊಡ್ಡ ಶಕ್ತಿ ಬರುತ್ತದೆ ಅನ್ನೋದಕ್ಕೆ, ಒಬ್ಬ ಬ್ರಾಹ್ಮಣ ಯಜ್ಞಕ್ಕಾಗಿ ಒಂದು ಮೇಕೆಯನ್ನು ತಂದಿರ್ತಾನೆ. ಆ ಮೇಕೆಯನ್ನು ಇನ್ನು ಅವನು ಯಾವ ಶಾಮಿತ್ರ ಅಂತ ಋತ್ವಿಕ್ಕಿದ್ದಾನೆ ಅವನು ಮಾರಣ ಮಾಡಬೇಕು ಅನ್ನೋ ಹೊತ್ತಿಗೆ ಅದು ಮಾತನಾಡುತ್ತದೆ, ನಾನೂ ಹೀಗೆ ನಿನ್ನಂತೆ ಒಬ್ಬ ಬ್ರಾಹ್ಮಣ ಆಗಿದ್ದೆ, ಈ ಪಶು ಹಿಂಸಾಸ್ಪದವಾದ ಯಜ್ಞ ಮಾಡೋದರಿಂದಾಗಿ ನನಗೆ ತಿರ್ಯಕ್ ಜಂತುತ್ವ ಬಂತು, ಬೇರೆ ಬೇರೆ ಜನ್ಮಗಳನ್ನು ತಾಳಿದ್ದೆ, ಹಿಂದೆ ನಾನು ಈ ಪಾಪಕ್ಕಾಗಿ ಒಂದು ಮರ್ಕಟವಾಗಿ ಕೋತಿಯಾಗಿ ಹುಟ್ಟಿದೆ, ದೊಂಬರ ಮನೆಯಲ್ಲಿದ್ದೆ, ಬೇರೆ ಬೇರೆ ಕೋತಿಗಳ ಕಡೆಗೆ ಗಮನ ಹೋಗ್ತಾ ಇದ್ದರಿಂದ ಕೆಲವೊಮ್ಮೆ ದೊಂಬರಾಟ ಚೆನ್ನಾಗಿ ಆಡೋಕ್ಕಾಗ್ತಿರಲಿಲ್ಲ, ಆಗ ಹೊಡಿತಾ ಇದ್ದ, ಬಡಿತಾ ಇದ್ದ. ಆ ರೀತಿಯಾಗಿ ತುಂಬ ಬಡಿದು ನಾನು ನೀರು ಕುಡಿಯಲಾಗದೆ ತತ್ತರಿಸಿ ಬಸವಳಿದು ಬಾಯಾರಿ ಪ್ರಾಣ ಬಿಟ್ಟೆ. ಮತ್ತು ನಾಯಾದ ಜನ್ಮ ಬಂತು, ನಾಯಿಯ ಜನ್ಮ. 10 ಮನೆಗಳನ್ನು ಹೋಗಿ ತಿರುದು ಬೀದಿ ಬೀದಿಗಳಲ್ಲಿ ಕಸದ ತೊಟ್ಟಿಗಳಲ್ಲಿ ಓಡಾಡಿಕೊಂಡಿದ್ದೆ. ಕಡೆಯಲ್ಲಿ ಅವರಿವರು ಬಡಿದು ಆ ಬಡಿತಗಳನ್ನು ತಾಳಲಾಗದೆ ಗಾಯವಾಗಿ ವ್ರಣವಾಗಿ ಹುಳ ಬಿದ್ದು ಕಡೆಯಲ್ಲಿ ನಿಕೃಷ್ಟವಾದ ರೀತಿಯಲ್ಲಿ ಸತ್ತಿದ್ದಾಯಿತು. ಅದಾದ ಮೇಲಿಂದ ನಾನು ಮತ್ತೊಮ್ಮೆ ಈ ಕುರಿಯ ಜನ್ಮವನ್ನು ಪಡೆದೆ. ಆ ಕುರಿಯ ಜನ್ಮದಲ್ಲೂ ಪಡಬಾರದ ಕಷ್ಟಪಟ್ಟು ಕಡೆಗೆ ಒಂದು ಯಜ್ಞಕ್ಕೆ ಬಲಿಯಾಗಿ ಈ ರೀತಿಯಾದಂಥ ಮೇಕೆಯ ಜನ್ಮ ಬಂತು ನನಗೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನೀನು ದಯಮಾಡಿ ಬಿಟ್ಟುಬಿಡು ಈ ಎಲ್ಲ ಹಿಂಸೆಯನ್ನು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಅವನು ಅದನ್ನು ಬಿಡ್ತಾನೆ. ಜೊತೆಗೆ ಈ ಪಾರಾಯಣದ ಫಲ ಎಂಥದ್ದಾಗುತ್ತದೆ ಅಂತನ್ನೋದನ್ನು ಹೇಳ್ತಾ ಅವನು ತಿಳಿಸ್ತಾನೆ. ನೋಡು, ಈ ಥರದ ಬಿಟ್ಟು ನೀನು ಭಗವದ್ಗೀತೆಯನ್ನು ಅವಲಂಬಿಸಿದರೆ ಎಷ್ಟು ದೊಡ್ಡದಾಗುತ್ತದೆ ಅನ್ನೋದಕ್ಕೆ ಹೇಳ್ತೀನಿ. ಹಿಂದೊಮ್ಮೆ ಚಂದ್ರವರ್ಮ ಅಂತ ಒಬ್ಬ ರಾಜ ಇದ್ದ. ಅವನು ಒಂದು ಕಾಲಪುರುಷ ದಾನವನ್ನು ಕೊಡಬೇಕು ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ತಂದುಕೊಳ್ತಾನೆ. ಕಾಲಪುರುಷ ಅಥವಾ ತಿಲಪುರುಷ ದಾನ ಅಂತ ಕರೀತಾರೆ. ಮನುಷ್ಯನ ಒಂದು ವಿಗ್ರಹವನ್ನು ಬಂಗಾರದಲ್ಲಿ ಮಾಡಿ ಮತ್ತು ಕಾಲಪುರುಷನನ್ನು ವಿಗ್ರಹವನ್ನು ಬಂಗಾರದಲ್ಲಿ ಮಾಡಿ ತನ್ನ ಪ್ರತೀಕವಾಗಿ ಆ ಮನುಷ್ಯ ವಿಗ್ರಹ, ಯಮಧರ್ಮನ ಪ್ರತೀಕವಾಗಿ ಆ ಕಾಲಪುರುಷನ ದಾನ ಮಾಡಿ ಒಂದು ಪುರುಷಾಕಾರದ ಎತ್ತರದವರೆಗೆ ತಿಲ ರಾಶಿಯನ್ನು, ಎಳ್ಳಿನ ರಾಶಿಯನ್ನು ಹಾಕಿ ಅದರ ಮೇಲೆ ಇದನ್ನು ಇಟ್ಟು ಇದನ್ನು ನಮ್ಮ ಅಂತ ಕೊಡಬೇಕು. ಇದನ್ನು ಸ್ವೀಕಾರ ಮಾಡಿದ್ರೆ ಬಹಳ ಕಷ್ಟ, ಮರಣವೇ ಬಂದುಬಿಡುತ್ತದೆ ಅಂತ ಭಯ ಉಂಟು, ಯಾರೂ ಮಾಡೋಲ್ಲ ಸ್ವೀಕಾರ. ಅಂಥ ಕಾಲದಲ್ಲಿ ಒಬ್ಬ ಬಂದು ನಾನು ತೆಗೆದುಕೊಳ್ತೀನಿ ಅಂತಾನೆ. ಆಗ ಕಾಲಪುರುಷ ಬಂದು, ಅಯ್ಯ ನೀನು ತೊಗೊಂಡ್ರೆ ನಿನ್ನನ್ನು ತಿಂದುಬಿಡಬೇಕಾಗಿ ಬರುತ್ತದೆ ಅಂತ, ಏನೂ ತೊಂದರೆ ಇಲ್ಲ ಅಂತಾನೆ. ಈ ರಾಜ ದಾನ ಕೊಟ್ಟ ತಕ್ಷಣವೇ ರಾಜನ ಶರೀರದಿಂದ ಭಯಂಕರ ಆಕಾರದ ಗಂಡು ಹೆಣ್ಣುಗಳು ಬರ್ತಾರೆ ಇವನನ್ನು ಕೊಲ್ಲೋದಕ್ಕಿಂತ. ಆಗ ಈ ಬ್ರಾಹ್ಮಣ ತಾನು
9ನೇ ಅಧ್ಯಾಯವನ್ನು ಹೇಳ್ತಾ ಇದ್ದಂತೆ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ವಿಷ್ಣು ದೂತನಾಗಿ, ವಿಷ್ಣುವಿನ ಬಂಟನಾಗಿ, ಶಂಖಚಕ್ರ ಗದಾಧಾರಿಯಾಗಿ ಬಂದು ಅಷ್ಟು ಅಕ್ಷರಗಳು ಒಂದು ಮಹಾಸೇನೆಯಾಗಿ ಈ ದುಷ್ಟರನ್ನು ದಮನ ಮಾಡುವಂಥದ್ದಾಗುತ್ತದೆ. ಇದೆಲ್ಲವೂ ಕೂಡ ಗೀತಾ ಮಹಾತ್ಮ್ಯ, ಒಂದು ಅಧ್ಯಾಯದ ಮಹಾತ್ಮ್ಯ. ಈ ಥರ ಒಂದೊಂದು ಅಧ್ಯಾಯಕ್ಕೂ ಕಥೆಗಳು ಉಂಟು. ಆ ಗೀತೆಯ ಅಧ್ಯಾಯದ ಜ್ಞಾನ ನಮಗೆ ಎಷ್ಟು ಮಹತ್ವವಾದದ್ದು ಅನ್ನೋದಕ್ಕೆ ಈ ಪ್ರರೋಚನೆ ಬೇಕು. ಅದಕ್ಕೆ ಒಂದು ದೊಡ್ಡ ಪಟ್ಟಿಯೇ ಉಂಟು, ಯಾವ್ಯಾವ ಅಧ್ಯಾಯವನ್ನು ಪಾರಾಯಣ ಮಾಡಿದ್ರೆ ಏನೇನು ಫಲ ಬರುತ್ತದೆ ಅಂತ. ಪ್ರಥಮಾಧ್ಯಾಯ ಪಾರಾಯಣದಿಂದ ಪೂರ್ವಜನ್ಮ ಪಾಪ ನಿವಾರಣೆ ಆಗಿ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ. ದ್ವಿತೀಯ ಅಧ್ಯಾಯದಿಂದ ಮನಃಶಾಂತಿ ಮತ್ತು ಹಸಿವು ಬಾಯಾರಿಕೆಗಳನ್ನು ಮೀರುವಂಥದ್ದಾಗುತ್ತದೆ. ತೃತೀಯಾಧ್ಯಾಯದಿಂದಾಗಿ ಪಿತೃದೇವತೆಗಳು ಉದ್ಧಾರವಾಗುತ್ತದೆ. ಚತುರ್ಥಾಧ್ಯಾಯದಿಂದ ತಮ್ಮ ಪಾಪಗಳಲ್ಲಿ ಇತರರ ಪಾಪಗಳನ್ನು ನಿವಾರಣೆ ಮಾಡುವ ಶಕ್ತಿ ಬರುತ್ತದೆ. ಪಂಚಮಾಧ್ಯಾಯದಿಂದ ಪಂಚಮಹಾಪಾತಕಗಳ ನಿವಾರಣೆ ಆಗುತ್ತದೆ. ಷಷ್ಠಾಧ್ಯಾಯದಿಂದ ಅಜ್ಞಾನ ನಾಶನ ಆಗುತ್ತದೆ. ಸಪ್ತಮಾಧ್ಯಾಯದಿಂದ ಹೀನ ಜನ್ಮಗಳು ಬರದಂತೆ ಆಗುತ್ತವೆ. ಅಷ್ಟಮಾಧ್ಯಾಯದಿಂದ ಪುನರ್ಜನ್ಮ ರಾಹಿತ್ಯ ಬರುತ್ತದೆ. ನವಮಾಧ್ಯಾಯದಿಂದ ದುಷ್ಟದಾನ ಪ್ರತಿಗ್ರಹಣ ದೋಷ ನಿವಾರಣೆ ಆಗುತ್ತದೆ. ಯಜ್ಞಫಲದ ಪ್ರಾಪ್ತಿ ಆಗುತ್ತದೆ. ದಶಮಾಧ್ಯಾಯದಿಂದ ಪೂರ್ವಜನ್ಮ ಸ್ಮೃತಿ ಐಶ್ವರ್ಯ ಬರುತ್ತದೆ. ಏಕಾದಶಾಧ್ಯಾಯದಿಂದ ಬ್ರಹ್ಮರಾಕ್ಷಸ ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ನಿವಾರಣೆ ಆಗುತ್ತದೆ. ದ್ವಾದಶಾಧ್ಯಾಯದಿಂದ ಭಗವತ್ ಸಾಕ್ಷಾತ್ಕಾರವಾಗುತ್ತದೆ. ತ್ರಯೋದಶಾಧ್ಯಾಯದಿಂದ ದಿವ್ಯ ರೂಪ ಬರುತ್ತದೆ. ಚತುರ್ದಶಾಧ್ಯಾಯದಿಂದ ದಿವ್ಯಶಕ್ತಿ ಬರುತ್ತದೆ. ಪಂಚದಶಾಧ್ಯಾಯದಿಂದ ಪರಮಾತ್ಮ ಸ್ವರೂಪ ಜ್ಞಾನ ಉಂಟಾಗುತ್ತದೆ. ಷೋಡಶಾಧ್ಯಾಯದಿಂದ ಸರ್ವಜನ ವಶೀಕರಣ ಶಕ್ತಿ ಬರುತ್ತದೆ. ಸಪ್ತದಶಾಧ್ಯಾಯದಿಂದ ಸರ್ವ ರೋಗ ನಿವಾರಣೆ ಶಕ್ತಿ ಬರುತ್ತದೆ. ಅಷ್ಟಾದಶಾಧ್ಯಾಯದಿಂದ ಸರ್ವಧರ್ಮ ದಾನ ಫಲ, ಮಹಾದಾನ, ಷೋಡಶದಾನ ಮತ್ತು ಸರ್ವ ಯಜ್ಞಗಳನ್ನು ಮಾಡಿದ ಫಲ ಬರುತ್ತದೆ ಅಂತೆಲ್ಲ ಹೇಳುತ್ತದೆ. ಇಷ್ಟೆಲ್ಲ ಬರುತ್ತೆ ಅಂತಲಾದರೂ ಭಗವದ್ಗೀತೆ ಓದಲಿ ಅಂತನ್ನುವುದು ತಾತ್ಪರ್ಯ. ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಓದಿದ್ದೀವಿ, ಬಂತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅದಕ್ಕೆ ಶ್ರದ್ಧೆಯಿಂದ ಓದಲಿಲ್ಲ, ಚೆನ್ನಾಗಿ ಓದಲಿಲ್ಲ, ಹೀಗೇನೋ ಕ್ಲಾಸ್ ಹಾಕಿ ಬಾಯಿ ಬಡಿದು ಬಿಡ್ಬೋದು. ಆದರೆ ಚೆನ್ನಾಗಿ ಓದಿಕೊಂಡ ಶ್ರದ್ಧಾವಂತರಿದ್ದಾರೆ, ವಿವೇಕಿಗಳಿದ್ದಾರೆ, ಅವರಿಗೆ ಅಜ್ಞಾನ ನಿವೃತ್ತಿ ಆಗುವ ದಶೆಯಂತೂ ಬಂದೇ ಇರುತ್ತದೆ. ಅದೇ ಪರಮಫಲ. ಮತ್ತು ಭಾಗವತ ಮಹಾತ್ಮ್ಯ 4 ಅಧ್ಯಾಯದಲ್ಲಿ ಬರುತ್ತದೆ. ಈ ಭಾಗವತ ಮಹಾತ್ಮ್ಯವೇ ಭಾಗವತದ ಆರಂಭದಲ್ಲಿ ನಾವು ನೋಡ್ತೀವಿ. ಗೋಕರ್ಣ ಅಂತನ್ನುವಂಥವನ ಮತ್ತು ಅವನ ಸವತಿಯ ಮಗನಾದಂಥ ದುಂದುಕಾರಿ ಅಂತ ಅವರಿಬ್ಬರ ಕಥಾನಕ. ಗೋಕರ್ಣ ಹೇಗೆ ಪರಮ ಸಾತ್ವಿಕನಾದ ಮತ್ತು ದುಂದುಕಾರಿ ಹೇಗೆ ಪರಮ ಪಾಪಿಯಾದ. ಆ ದುಂದುಕಾರಿ ಕಡೆಗೆ ಭಾಗವತವನ್ನು ಸಪ್ತಾಹದ ಒಂದು ಕ್ರಮದಲ್ಲಿ ಪಾರಾಯಣ ಮಾಡುವಲ್ಲಿ ಕೇಳಿ ಸಕಲ ಪಾಪಗಳನ್ನು ನೀಗಿಕೊಂಡು ವೈಕುಂಠ ಪ್ರಾಪ್ತಿಯಾಯಿತು ಅಂತನ್ನುವ ಕಥೆ ಬರುತ್ತದೆ. ಅದು ಭಾಗವತ ಮಹಾತ್ಮ್ಯವಾಗಿ ತುಂಬ ತುಂಬ ಪ್ರಸಿದ್ಧವಾದದ್ದು. ಅದು ಈ ಒಂದು ಪದ್ಮಪುರಾಣ ಅಂತರ್ಗತವಾಗಿ ಅಲ್ಲಿ ನಾವು ನೋಡ್ತೀವಿ. ಮತ್ತು ಈ ಒಂದು ಸಪ್ತಾಹ ಭಾಗವತದದ್ದು ಯಾವ ರೀತಿ ಮಾಡಬೇಕು ಅಂತ ಸನತ್ಕುಮಾರ್ ಹೇಳಿದಂಥ ವಿಧಿ, ಅದರ ಉಲ್ಲೇಖವನ್ನು ಕೂಡ ನಾವು ನೋಡ್ತೀವಿ. ಇಂದ್ರಪ್ರಸ್ಥ ಕ್ಷೇತ್ರಗಳ ತೀರ್ಥಗಳ ಮಹಾತ್ಮ್ಯ ಇವನ್ನು ನಾವು ಇಲ್ಲಿ ಕಾಣ್ತೀವಿ. ಆಮೇಲೆ ದಿಲೀಪನ ಕಥೆ ಬರುತ್ತದೆ, ರಘುವಂಶೀಯರ ಕಥೆ ಬರುತ್ತದೆ. ಅದೆಲ್ಲ ರಘುವಂಶದ್ದೇ ಕಥೆ. ಕಾಳಿದಾಸನ ರಘುವಂಶವನ್ನು ಅನಾಮತ್ತಾಗಿ ಆ ಕಾವ್ಯ ಸೌಂದರ್ಯ ಎಲ್ಲದೆ ತೆಗೆದುಕೊಂಡಿದ್ದಾನೆ. ನಂದಿನಿ ಧೇನುವಿಗೆ ಸೇವೆ ಮಾಡಿದ್ದು, ರಘು ಜನಿಸಿದ್ದು, ರಘು ಇಂದ್ರನನ್ನು ಗೆದ್ದಿದ್ದು, ಮತ್ತು ಅಜ ಹುಟ್ಟಿದ್ದು, ಇಂದುಮತಿ ಸ್ವಯಂವರ ಮಾಡಿಕೊಂಡದ್ದು, ಇಂದುಮತಿಯನ್ನು ಮತ್ತೆ ಅವನು ಪುಷ್ಪಮಾಲಾ ಪ್ರಸಂಗದಲ್ಲಿ ಕಳೆದುಕೊಂಡದ್ದು, ಇದೆಲ್ಲ ಕಥೆಯನ್ನು ನಾವು ನೋಡ್ತೀವಿ. ಮತ್ತು ನಾವು ಕಾಣುವಂಥದ್ದು ಬೇರೆ ಬೇರೆ ಸಣ್ಣ ಸಣ್ಣ ಈ ತೀರ್ಥಕ್ಷೇತ್ರಗಳ ಮಹಾತ್ಮ್ಯಗಳು. ಅವು ಒಂದು ರೀತಿ ಚಮತ್ಕಾರಕಾರಕವಾಗಿರುವಂಥವು. ಅದನ್ನು ಹೀಗೆ ಅಂತ ಹೇಳೋಕ್ಕಾಗೋಲ್ಲ. ಒಂದು ಹೀನೋಪಮೆ ಅಂತ ಅಂದುಕೊಳ್ಳದೆ ಇದ್ದರೆ ತೆಲುಗಿನಲ್ಲಿ ಹಿಂದೆ ಬರ್ತಾ ಇದ್ದ ಚಲನಚಿತ್ರಗಳು ವಿಠಲಾಚಾರ್ಯರ ಸಿನಿಮಾಗಳು ಅಂತ ಹೇಳ್ತಾಯಿದ್ರು. ಈ ಕಾಲದಲ್ಲಿ ಹೇಳಬೇಕು ಅಂತಂದರೆ ನಾರ್ನಿಯಾ, ಹ್ಯಾರಿ ಪಾಟರ್ ಈ ರೀತಿಯಾದಂಥ ಕಥೆಗಳು ಅಂತ ಅನ್ಬೋದು. ಆ ರೀತಿ ತುಂಬ ಚಮತ್ಕಾರಕಾರಕವಾದ ಕಥೆಗಳು ಬರ್ತವೆ. ಉದಾಹರಣೆಗೆ ಒಬ್ಬ ಮಾಧವ ಅನ್ನುವಂಥ ಒಬ್ಬ ರಾಜಕುಮಾರನ ಕಥೆ ಬರುತ್ತದೆ. ಅದು ಏನಂದರೆ ಗಂಗಾ ಸಾಗರ ಅಂತ. ಗಂಗಾ ಸಾಗರ ಸಂಗಮದಲ್ಲಿ ಸ್ನಾನ ಮಾಡುವ ಮೂಲಕ ಯಾವ್ಯಾವ ಪುಣ್ಯ ಎಲ್ಲ ಬರುತ್ತದೆ ಅಂತ ಹೇಳೋದಕ್ಕೆ ತುಂಬ ದೊಡ್ಡ ಕಥೆ ಬರುತ್ತದೆ. ಅದನ್ನೊಂದನ್ನು ದಿಗ್ದರ್ಶಕವಾಗಿ ಹೇಳಿದರೆ ಎಲ್ಲ ತೀರ್ಥಕ್ಷೇತ್ರ ಮಹಾತ್ಮೆಗಳು ಹೆಚ್ಚು ಕಡಿಮೆ ಈ ರೀತಿಯೆಲ್ಲ ಆ ರೀತಿ ಇರುತ್ತವೆ ಅಂತ ಗೊತ್ತಾಗುತ್ತದೆ. ಆ ರಾಜಕುಮಾರ ಜಂಬೂ ದ್ವೀಪದವನು. ಪ್ಲಕ್ಷದ್ವೀಪದಲ್ಲಿ ಒಬ್ಬ ಸುಲೋಚನೆ ಅಂತ ರಾಜಕುಮಾರಿ ಒಬ್ಬಳಿದ್ದಾಳೆ. ಅವಳ ಸೌಂದರ್ಯ, ಸೌಶೀಲ್ಯ, ಲಾವಣ್ಯ, ವೈದುಷ್ಯಗಳ ಬಗೆಗೆ ಚಿತ್ರಲೇಖೆ ಅಂತ ಅವಳ ಸಖಿಯೊಬ್ಬಳು ಇವನಿಗೆ ಹೇಳ್ತಾಳೆ. ಅದನ್ನು ಕಂಡ ಮೇಲೆ ಅವನಿಗೆ ಬಹಳ ಅಪೇಕ್ಷೆ ಬಂದು ಅಲ್ಲಿಗೆ ಹೋಗಬೇಕು ಅಂದ್ಕೋತಾನೆ. ಹೇಗೆ ಅಂತ ಗೊತ್ತಾಗೋಲ್ಲ. ಕಡೆಗೆ ತನ್ನ ಅರಮನೆಯ ದೊಡ್ಡ ಲಾಯಕ್ಕೆ ಬಂದು ಅಲ್ಲಿದ್ದ ಕುದುರೆಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನಿಗೆ ಅಶ್ವಭಾಷೆ ಬರ್ತಾ ಇರ್ತದೆ. ಅಷ್ಟೊತ್ತಿಗೆ ಅವನು ಮಹಾ ಪರಾಕ್ರಮಿ
ತುಂಬ ಶಾಸ್ತ್ರಗಳನ್ನು ಬಲ್ಲಂಥವನು, ಅತಿ ಸುಂದರ, ಇದೆಲ್ಲ ಕ್ವಾಲಿಫಿಕೇಷನ್ಸ್ ಇರಲೇಬೇಕಲ್ಲ. ಐಡಿಯಲ್ ಹಿ. ಅವನು ಅಶ್ವಭಾಷೆಯಲ್ಲಿ ಕುದುರೆಗಳನ್ನು ಮಾತನಾಡಿಸಿ, ನಿಮ್ಮಲ್ಲಿ ಯಾರಿಗೆ ಪ್ಲಕ್ಷದ್ವೀಪಕ್ಕೆ ನನ್ನನ್ನು ಕೊಂಡೊಯ್ಯುವ ಶಕ್ತಿ ಇದೆ ಅಂತಾನೆ. ಎಲ್ಲ ಕುದುರೆಗಳು ಜೋಲ್ಮುಖ ಹಾಕುತ್ತವೆ. ಒಂದು ಮೂಲೆಯಲ್ಲಿದ್ದ ಕುದುರೆ ಬಂದು, ನಿಮ್ಮಪ್ಪ ನಮಗೆ ಒಂದು ದಿವಸವೂ ಹಸಿರು ಹುಲ್ಲು ಹಾಕಲಿಲ್ಲ, ಮಿಕ್ಕ ಕುದುರೆಗಳಿಗೆ ಹಾಕ್ತಾ ಇದ್ದ, ನನಗೆ ಬರೀ ಒಣಗಿದ ಹುಲ್ಲು ಹಾಕ್ತಾ ಇದ್ದ, ಮಿಕ್ಕವುಗಳಿಗೆ ಬೆಂದ ಹುರುಳಿ ಹಾಕ್ತಾ ಇದ್ದ, ನನಗೆ ಅದನ್ನು ಹಳಸಿದ್ದ ಹುರುಳಿ ಹಾಕ್ತಾ ಇದ್ದ, ಅದೂ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಮಿಕ್ಕ ಕುದುರೆಗಳ ಮೇಲೆ ಒಳ್ಳೆ ಚೀನಾಂಬರಗಳನ್ನು, ರತ್ನಾಭರಣಗಳನ್ನು ಅಲಂಕಾರ ಮಾಡ್ತಾ ಇದ್ದ, ನನಗೆ ತೊಗಲಿನ ಒಂದು ಲಗಾಮ್ ಬಿಟ್ಟರೆ ಇನ್ಯಾವುದೂ ಇದ್ದಿದ್ದಲ್ಲ, ಹರಕು ಚಾದರವನ್ನು ಹೊದಿಸಲಿಲ್ಲ. ಹೀಗೆ ಪೂಜಾ ವ್ಯತಿಕ್ರಮ ಮಾಡಿದ್ದಾನೆ, ಅದನ್ನು ನನಗಾಗುತ್ತದೆ ಅಂತ. ಆಗ ಇವನು ಕ್ಷಮೆ ಕೇಳಿಕೊಂಡು, ನೀನು ಸರ್ವೋತ್ತಮನಾದ ಅಶ್ವರಾಜ, ನಿನ್ನನ್ನು ಬೇಡ್ಕೋತೀನಿ, ದೊಡ್ಡವರ ಗುಣವೇ ಅಲ್ವಾ ಕ್ಷಮೆ ತೋರಬೇಕಾದದ್ದು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಇವನು ತನ್ನ ಸಹಾಯಕನೊಬ್ಬನ ಜೊತೆಗೆ ಕುದುರೆ ಮೇಲೆ ಕೂತ್ಕೊಳ್ತಾನೆ. ಅದು ಮನೋವೇಗ ವಾಯುವೇಗದಲ್ಲಿ ಪ್ಲಕ್ಷದ್ವೀಪಕ್ಕೆ ತಲುಪಿಸುತ್ತದೆ. ಹೋದ ಮೇಲೆ ಅಲ್ಲಿ ಗಂಧಿನಿ ಅಂತ ಒಬ್ಬಳು ದಾಸಿ, ಆ ರಾಜಕುಮಾರಿಯ ದಾಸಿ, ಅವಳ ಮನೆಗೆ ಹೋಗ್ತಾನೆ. ಅವಳು ಆಶ್ರಯ ಕೊಟ್ಟು ಹೇಳ್ತಾಳೆ, ನೀನು ಬಂದಿದ್ದೇನೋ ತುಂಬ ಸಂತೋಷ, ಆದರೆ ನಾಳೆಯೇ ನಮ್ಮ ರಾಜಕುಮಾರಿಗೆ ಮದುವೆ, ಅದೊಂದು ಸ್ವಯಂವರ. ಆದರೆ ಸ್ವಯಂವರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ವಿದ್ಯಾಧರ ಅಂತ ಒಬ್ಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕು, ಅವನಿಗೆ ಮಾಲೆ ಹಾಕುವಂತ ತಂದೆ ಹೇಳಿಬಿಟ್ಟಿದ್ದಾನೆ, ನಮ್ಮ ರಾಜಕುಮಾರಿ ಸುಲೋಚನೆಯ ತಂದೆ. ನೀನು ಅವನಿಗಿಂತ ಎಷ್ಟೋ ಪಾಲು ಉತ್ತಮ, ನಿನ್ನ ಆವೇದನೆಯನ್ನು ಸಲ್ಲಿಸ್ತೀನಿ ಅಂತ ಇವಳು ಮಾಲೆ ಕಟ್ಟಿಕೊಂಡು ಹೋಗಿ ಇವನ ಪ್ರಣಯ ಪತ್ರವನ್ನು ಆ ಮಾಲಿಕೆ ಒಳಗೆ ಸೇರಿಸಿ ಕಟ್ಟಿ ತೊಗೊಂಡು ಹೋಗ್ತಾಳೆ. ಅವಳು ನೋಡಿ ಈ ಪತ್ರದಿಂದಲೇ ಮರುಳಾಗಿಬಿಟ್ಟು ಮರುಪತ್ರವನ್ನು ಕಳಿಸಿಕೊಡ್ತಾಳೆ. ಅವಳು ತಂದುಕೊಟ್ಟ ಪತ್ರಕ್ಕೆ ಇವನು ಮತ್ತೆ ಅವಳನ್ನು ಕಾಣಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸ್ತಾನೆ. ಅವಳೇ ನೇರವಾಗಿ ಈ ಗಂಧಿನಿಯ ಮನೆಗೆ, ದಾಸಿ ಮನೆಗೆ ಹೂಗಳನ್ನು ಆಯ್ದುಕೊಳ್ಳುವ ನೆವದಲ್ಲಿ ಬಂದು ನೋಡ್ತಾಳೆ. ಅಷ್ಟು ಸುಂದರ ಇವನು ಅಂತ ಗೊತ್ತಾಗುತ್ತದೆ. ಹೇಳ್ತಾಳೆ, ನಾಳೆ ದಿವಸ ಈ ಥರ ಸ್ವಯಂವರ ಇದೆ, ಗಂಧರ್ವ ರಾಜಕುಮಾರರು ಸೇರಿದಂತೆ ಎಲ್ಲರೂ ಬರ್ತಾರೆ, ಅಲ್ಲಿ ವಿದ್ಯಾಧರ ಒಬ್ಬ ಬರ್ತಾನೆ, ನಮ್ಮ ತಂದೆಯ ಆಣತಿ. ಆದರೆ ಇದು ಸ್ವಯಂವರ, ಹಾಗೆ ನಡೆಯಬಾರದು. ನಾನಲ್ಲಿ ಬಂದ ತಕ್ಷಣ ನನ್ನ ಕೈ ಮೇಲೆ ಎತ್ತುತ್ತೇನೆ, ಬಲದೋಳನ್ನು ಮೇಲಕ್ಕೆ ಎತ್ತಿದ ತಕ್ಷಣ ನೀನು ಈ ಕುದುರೆ ಮೇಲೆ ಬಂದು ನನ್ನನ್ನು ಅಪಹರಣ ಮಾಡಿ ತೆಗೆದುಕೊಂಡು ಹೋಗು. ನಮಗೆ ಇದು ರಾಕ್ಷಸ ವಿವಾಹ ಅಂತ ಅನಿಸಿದ್ರು, ಗಾಂಧರ್ವ ಇಷ್ಟಪಟ್ಟಿದ್ದರಿಂದ ಅಂತ. ಆಗಲಿಂತ ಅವನಂತಾನೆ. ಆದರೆ ಅಷ್ಟೆಲ್ಲ ಹಾತೊರೆದಿದ್ದವನು ಈ ಪ್ರಯಾಣದ ಆಲಸ್ಯದಿಂದಲೂ ಏನೋ ಮರುದಿವಸ ಮಲಗಿದವನು ನಿದ್ರೆಯಲ್ಲಿ ಏಳೋದೇ ಇಲ್ಲ. ಅವನ ಅನುಚರ ಯಾವನಿರ್ತಾನೆ, ಅವನು ಇದನ್ನೆಲ್ಲ ಕೇಳಿಸಿಕೊಂಡವನು ಸೇವಕ ಈ ಕುದುರೆಯನ್ನು ಹತ್ತಿ ಹೋಗಿ ಅವಳನ್ನು ಅಪಹರಣ ಮಾಡಿಕೊಂಡು ತಗೊಂಡು ಹೊರಟೋಗ್ಬಿಡ್ತಾನೆ. ಇನ್ಯಾವುದೋ ಒಂದು ಊರಿಗೆ ಬಂದು ಸೇರ್ತಾರೆ, ಕಾಂಚೀಪುರದಲ್ಲಿ ಅದು. ಆಗ ಇವಳು ಜಾಣೆ, ನಿನ್ನನ್ನೇ ಮದುವೆ ಆಗ್ತೀನಿ, ಏನು ಮಾಡೋದು, ವಿಧಿ ಹೀಗಿತ್ತು, ಆದರೆ ನಮಗೆ ಮದುವೆ ಅಂತ ಅನ್ನೋದು ಆಗಬೇಕಲ್ಲ, ಅದಕ್ಕಾಗಿ ಒಳ್ಳೆಯ ಹೂಮಾಲೆಯನ್ನಾದರೂ ತೆಗೆದುಕೊಂಡು ಬಾ ಅಂತ ಹೇಳಿ ಒಂದು ಬಳೆಯನ್ನು ಮಾರಿಕೊಂಡು ಬಾ ಅಂತ ಕೊಡ್ತಾಳೆ. ಅವನತ್ತ ಕಡೆ ಹೋದಾಗ ಆ ಕುದುರೆಯಂತೂ ಇದ್ದೇ ಇರ್ತಲ್ಲ. ಆ ಕುದುರೆಯ ಮೇಲೆ ಇವಳು ಕೂತು ಮತ್ತೆ ಮನೋವೇಗ ವಾಯುವೇಗದಲ್ಲಿ ಮತ್ತೊಂದು ಕಡೆಗೆ ಬರ್ತಾಳೆ. ಅವಳು ಇನ್ನೊಬ್ಬ ರಾಜನ ಆಸ್ಥಾನದಲ್ಲಿ ವೀರವರ ಅನ್ನುವ ವೇಷದ ಒಬ್ಬ ತರುಣನ ವೇಷದಲ್ಲಿ ಅನ್ನುವ ಹೆಸರಿನಲ್ಲಿ ತರುಣನ ವೇಷದಲ್ಲಿ ಬಂದು ನೆಲೆ ನಿಲ್ತಾಳೆ. ಹಾಗೆ ನೆಲೆ ನಿಂತವಳಿಗೆ ಎಲ್ಲಿಲ್ಲದ ಗೌರವ ಸಮ್ಮಾನಗಳು ಸಿಗುತ್ತವೆ. ಅವಳಿಗೆ ತುಂಬ ಕೌಶಲವೂ ಇರುತ್ತದೆ. ಒಂದು ಖಡ್ಗಮೃಗ ಊರಿನ ಮೇಲೆ ಬಿದ್ದು ಕಷ್ಟ ಕೊಡ್ತಾ ಇರುತ್ತದೆ. ಹಾಗಾಗಿ ಖಡ್ಗಮೃಗದ ಬೇಟೆ ಆಡಿ ಅದನ್ನು ಕೊಲ್ತಾಳೆ. ಅಲ್ಲಿಂದ ಒಬ್ಬ ದಿವ್ಯ ಪುರುಷ ಬರ್ತಾನೆ. ಅವನು, ನೀನು ಈ ಖಡ್ಗಮೃಗದ ಶರೀರವನ್ನು ಗಂಗೆಯಲ್ಲಿ ಎಸೆದಿದ್ದರಿಂದ ನನಗೆ ಬಂದದ್ದು ಈ ದಿವ್ಯ ಶರೀರ, ನಿನ್ನ ಉಪಕಾರವನ್ನು ಮರೆಯುವಂತೆ ಇಲ್ಲ, ನೀನು ಯಾರು ಅನ್ನೋದು ಗೊತ್ತು, ನೀನು ಗಂಗಾ ಸಂಗಮದಲ್ಲಿ ಅಂದರೆ ಗಂಗಾ ಸಾಗರ ಸಂಗಮದ ಜಾಗದಲ್ಲಿ ನೀನು ನೆಲೆ ನಿಂತುಕೋ, ಅಲ್ಲಿ ನಿನ್ನ ಗಂಡ ಬರ್ತಾನೆ ಅಂತ. ಹಾಗೆ ಅವಳು ನೆಲೆ ನಿಂತುಕೋತಾಳೆ. ಆ ಹೊತ್ತಿನಲ್ಲಿ ಈ ಆಶ್ರಯ ಕೊಟ್ಟ ರಾಜ ಅವನು ತನ್ನ ಮಗಳನ್ನು ಇವನಿಗೆ ಕೊಟ್ಟು, ಅಂದರೆ ಇವಳಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೋತಾನೆ. ಅದಕ್ಕಾಗಿ ಒಂದು ಒಳ್ಳೆಯ ಮುಹೂರ್ತ ಬರಲಿ ಅಂತ ಹೇಳಿ ಆ ಹುಡುಗಿಯನ್ನು ತಂದು ಇವಳು ಇಟ್ಟುಕೊಂಡಿರ್ತಾಳೆ. ಆ ಹೊತ್ತಿಗೆ ಅಲ್ಲಿಗೆ ಈ ಧೂರ್ತನಾದಂತಹ ಅನುಚರ ಎಲ್ಲಿಯೂ ಅವನಿಗೆ ದಕ್ಕೋದಿಲ್ಲ ನೆಲೆ. ಅವನು, ಅಯ್ಯೋ ಅನ್ಯಾಯ ಮಾಡಿದೆ, ನನ್ನ ಸ್ವಾಮಿಗೆ ದ್ರೋಹ ಮಾಡಿದೆ, ಸ್ವಾಮಿ ಪತ್ನಿಯನ್ನು ಕಾಮಿಸಿದ್ದು ತಪ್ಪಾಯಿತು, ಅದಕ್ಕಾಗಿ ಇಲ್ಲಿ ಬಂದು ಪ್ರಾಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಬರ್ತಾನೆ. ಅವನನ್ನು ಇವಳು ಕಂಡು ಗುರುತಿಸಿ ಸೆರೆ ಹಿಡಿದಿಟ್ಟಿರ್ತಾಳೆ. ಮತ್ತು ಈ ವಿದ್ಯಾಧರ ಕೂಡ ತಾನಿಷ್ಟಪಟ್ಟ ಹುಡುಗಿ ಸಿಗಲಿಲ್ಲ, ಲೋಕದ ಕಣ್ಣಿನಲ್ಲಿ ಅವಮಾನವಾಯಿತು ಅಂತಂದುಕೊಂಡು ಬೇಸರ ಪಟ್ಕೊಂಡು ಬಂದಿರ್ತಾನೆ. ಅವನನ್ನು ಇವಳು ಒಂದು ಕಡೆಗೆ ನೆಲೆ ನಿಲ್ಲಿಸಿ ಅವನಿಗೆ ಪರ್ಯಾಯವಾಗಿ ಹೇಳ್ತಾಳೆ, ನಿನ್ನನ್ನು ಅವಳಿಷ್ಟಪಡಲಿಲ್ಲ, ನೀನಿಷ್ಟಪಟ್ಟು ಏನು ಪ್ರಯೋಜನ ಅಂತ. ಆಗ ಅವನು ವಿವೇಕ ತಂದುಕೊಂಡು ಹೋಗ್ತಾನೆ. ಮತ್ತು ಕೊನೆಗೆ ಮಾಧವ ಬರ್ತಾನೆ, ನಿದ್ರೆಯ ಅವಿವೇಕದಲ್ಲಿ ಇಷ್ಟು ಆಸೆ ಪಟ್ಟಿದ್ದು ಹುಡುಗಿ ದಕ್ಕಲಿಲ್ವಲ್ಲ ಅಂತ. ಆಗ ಅವನನ್ನು ಕಂಡು ಇವಳು ಅವನನ್ನು ಮದುವೆಯಾಗಿ ಆತನ್ನ ಆಶ್ರಯ ಕೊಟ್ಟ ರಾಜನ ಮಗಳಿಗೂ ಮದುವೆ ಮಾಡಿಸ್ತಾಳೆ. ಮತ್ತು ಅವರೆಲ್ಲ ಚೆನ್ನಾಗಿರ್ತಾರೆ, ತುಂಬ ಕಾಲ ಬಾಳಿ ಮತ್ತು ವೈಕುಂಠಕ್ಕೆ ಹೋಗ್ತಾರೆ. ಇದೆಲ್ಲವೂ ಗಂಗೆ ಸಮುದ್ರಕ್ಕೆ ಸೇರ್ತಕ್ಕಂಥ ಸ್ಥಾನದಲ್ಲಿ ಬಂದು ಸ್ನಾನ ಮಾಡಿ ಜಪ ಮಾಡಿದ್ದರಿಂದ ಅಂತ. ಅದೇ ರೀತಿಯಲ್ಲಿ ಇನ್ನು ಕೆಲವು ಬರುತ್ತದೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ,
ತಿರ್ಯಕ್ ಜಂತು ರೂಪ ಪಡೆದಿರ್ತಾರೆ. ಉದಾಹರಣೆಗೆ ನೋಡಿ, ಒಂದು ಹಾತೆ ಅಂತಂದರೆ ಒಂದು ರೆಕ್ಕೆ ಹುಳದ ರೂಪವನ್ನು ಪಡೆದಿರ್ತಾರೆ. ಅವರು ಆ ನೀರಿಗೆ ಬಿದ್ದದ್ರಿಂದ ಅವರಿಗೆ ಎಲ್ಲ ಜನ್ಮಾಂತರದ ಪಾತಕವು ನಷ್ಟವಾಗಿ ಮತ್ತೆ ದಿವ್ಯ ಲೋಕಗಳಿಗೆ ಹೋಗ್ತಾರೆ. ಹೀಗೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಆ ಜಲದಲ್ಲಿ ಸ್ನಾನ ಮಾಡುವುದರ ಮೂಲಕ ಅಲ್ಲಿ ಜಪ ತಪ ದಾನ ಹೋಮಾದಿಗಳ ಮೂಲಕ ಪ್ರಾಯಶ್ಚಿತ್ತವಾಗಿ ಪುಣ್ಯಲೋಕಗಳು ಬರುತ್ತವೆ ಎನ್ನುವುದನ್ನು ಸಾಮಾನ್ಯಕ್ಕೆ ಇಟ್ಕೊಳ್ಬಹುದು. ಇಲ್ಲಿ ಯಾವ ದೇವತೆಗಳು ಜಾಸ್ತಿ ಬರೋಲ್ಲ. ಬರುವುದೆಲ್ಲ ಸಾಮಾನ್ಯವಾಗಿ ವರ್ತಕರು, ಬ್ರಾಹ್ಮಣರು, ರಾಜರು, ಬೇಟೆಗಾರರು, ಚಂಡಾಲರು, ಹೀಗೆ ಸಾಮಾನ್ಯ ಜಾನಪದರೇ ಬರ್ತಾರೆ. ಅಪ್ಪಟ ಜಾನಪದೀಯವಾದಂಥದ್ದು ವಿಚಿತ್ರವಾದ ವರ್ತನೆ ದೇವತೆಗಳದಾಗಿರುತ್ತದೆ. ಇವರು ಯಾಕೆ ಹೀಗೆ ನಡ್ಕೋತಾರೆ ಅಂತ ಅನಿಸುತ್ತದೆ. ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಇವೆಲ್ಲ ಕೂಡ ಆಧುನಿಕ ಸಂಶೋಧಕರು ಹೇಳಿದಂತೆ ಅರ್ವಾಚೀನ ಲೇಖಕರು ಪುರಾಣಗಳಲ್ಲಿ ನಮ್ಮೂರಿಂದು ನದಿ, ನಮ್ಮೂರಿಂದು ಕೆರೆ, ನಮ್ಮೂರಿಂದು ಬಾವಿ ಹೆಸರು ಬರಲಿ, ಅದಕ್ಕೆ ಪ್ರಖ್ಯಾತಿ ಬರಲಿ ಅಂತ ಸೇರಿಸಿರ್ತಕ್ಕಂಥದ್ದು. ಸ್ಥಳ ಪುರಾಣಗಳೆಲ್ಲ ಮಹಾಪುರಾಣಗಳೊಳಗೆ ಸೇರಿಕೊಂಡದ್ದು ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ದುಷ್ಟರಾದ ರಾಜರು ಬರ್ತಾರೆ, ಶಿಷ್ಟರಾದ ರಾಜರು ಬರ್ತಾರೆ, ಮಹಾಪತಿವ್ರತೆಯರು ಬರ್ತಾರೆ, ಮಹಾನೀಚೆಯರು ಬರ್ತಾರೆ. ಇಲ್ಲಿ ಒಬ್ಬಳ ನೀಚೆ ಬರ್ತಾಳೆ. ಅವಳು ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗೋಕ್ಕೆ ಮುನ್ನ ಗಂಡನನ್ನು ಕೊಂದುಬಿಟ್ಟು ಹೋಗ್ತಾಳೆ. ಕೊಲ್ಲುವ ಪ್ರಮೇಯ ಇರಲಿ ಅಂತ ಸುಮ್ಮನೆ ಕೊಂದು ಹೋಗ್ತಾಳೆ. ಅಲ್ಲಿ ಹೋಗೋದ್ರೊಳಗಾಗಿ ಕಾಡಿನಲ್ಲಿ ಇವಳಿಗಾಗಿ ಕಾಯ್ತಾ ಇದ್ದ ಪ್ರಿಯಕರ ಹುಲಿಯ ಬಾಯಿಗೆ ಸಿಕ್ಕಿ ಸತ್ತೋಗಿರ್ತಾನೆ. ಅಯ್ಯೋ ಇದೇನಿದು, ಇವನು ಸತ್ತೋಗ್ಬಿಟ್ಟ, ಅವನನ್ನು ಕೊಂದುಬಿಟ್ನಲ್ಲ ಅಂತ ಅವಳು ಪಶ್ಚಾತ್ತಾಪಪಟ್ಟು ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಎಲ್ಲವೂ ಸರಿಯಾಗುತ್ತದೆ. ಈ ರೀತಿಯಾದಂಥದ್ದು ವೇಶ್ಯಾಲಂಪಟರಾದಂಥ ಬ್ರಾಹ್ಮಣರು, ಚಂಡಿಯ ತರಹ ಸ್ತ್ರೀಯರು, ಅತ್ತೆ ಸೊಸೆಯರ ಜಗಳಗಳು, ಈ ಥರದ್ದು ಎಷ್ಟೊಂದೆಲ್ಲ ಬರ್ತದೆ. ಪ್ರಜಾಕ್ಷೇಮಕ್ಕೆ ಮೀಸಲಾಗಿದ್ದಂಥ ಮಹಾರಾಜ, ಲೋಕಕಂಟಕನಾದಂಥ ರಾಜ, ತುಂಬ ಆದರ್ಶವಾಗಿದ್ದಂಥ ವಾಣಿಜ್ಯ ಮಾಡುವ ವರ್ತಕ, ಮೋಸ ಮಾಡ್ತಾ ಇದ್ದಂಥ ವರ್ತಕ, ಎಲ್ಲ ಕಾಂಬಿನೇಷನ್ಸು ಬರ್ತದೆ. ಒಂದು ರೀತಿ ಕಥಾಸರಿತ್ಸಾಗರವನ್ನೇ ಓದಿದಂತೆ, ಗುಣಾಢ್ಯನ ಬೃಹತ್ ಕಥೆಯ ಒಂದು ಛಾಯೆಯೇ ಇದ್ದಂತೆ ಲೋಕ ಸಾಮಾನ್ಯದ ವರ್ತನೆ. ಆದರೆ ಆ ದಿವ್ಯ ಕ್ಷೇತ್ರಗಳ ಪವಾಡ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ರಿಯಲಿಸ್ಟಿಕ್ ಲೈಫ್ ಅನ್ನುವಂತೆ ಕಾಣಿಸುತ್ತದೆ. ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ. ಮತ್ತು ಏನು, ಹದ್ದಿನ ದಂಪತಿಗಳು ಬರ್ತಾರೆ, ಅವರು ಬಂದು ದೊಡ್ಡ ದೊಡ್ಡ ತತ್ವೋಪದೇಶಗಳನ್ನು ಕೊಡ್ತಾರೆ. ಮಿಡತೆಗಳು ಬರ್ತವೆ, ಇಲಿಗಳು ಬರ್ತವೆ, ಬಾವಲಿಗಳು ಬರ್ತವೆ, ಹಾವುಗಳು ಬರ್ತವೆ, ಕುದುರೆಗಳು ಬರ್ತವೆ, ಪ್ರಾಣಿಗಳು, ಮರ ಗಿಡಗಳು ಮಾತನಾಡುತ್ತವೆ, ನದಿಗಳು, ತಟಾಕಗಳು ಮಾತನಾಡುತ್ತವೆ, ಬೆಟ್ಟ ಗುಡ್ಡಗಳು ಪಾತ್ರ ವಹಿಸುತ್ತವೆ. ಅಂದರೆ ಕಲ್ಪನೆ ಎಷ್ಟು ಹಾಯ್ದು ಹೋಗಬಲ್ಲದೋ ಅಷ್ಟೆಲ್ಲ ವಿವರಗಳನ್ನು ನಾವು ಕಾಣ್ತೀವಿ ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಪುರಾಣಗಳು ಈ ಕಾರಣಕ್ಕಾಗಿ ಆದರೂ ಓದಬೇಕಾದದ್ದು ಅಂತ. ಹೌ ಟು ನೆರೇಟ್ ಎ ಸ್ಟೋರಿ ಅಂತನ್ನೋದಕ್ಕೆ ನಮಗಿಲ್ಲಿ ಬೇಕಾದಷ್ಟು ವಿವರಗಳು ಕಾಣಸಿಗುತ್ತವೆ. ಇದನ್ನು ನಾನು ಹೀಗೆ ಅಂತ ಹೇಳುವಂಥದ್ದಲ್ಲ. ಇಂಗ್ಲೀಷ್ನ ಚಲನಚಿತ್ರಗಳಲ್ಲಿ ನಾವು ನೋಡ್ತೀವಿ. ಬ್ರಾಡ್ ಪಿಟ್ ಅಂತ ಒಬ್ಬ ನಟ ಮಾಡಿದಂಥ ಒಂದು ಚಲನಚಿತ್ರ, ಹೆಸರು ಮರ್ತೋಗಿದೆ. ಅವನು ಹುಟ್ಟುತ್ತಾ ಮುದುಕ ಆಗಿರ್ತಾನೆ, ಬೆಳೀತಾ ಕಡೆಗೆ ಮಗುವಾಗ್ತಾನೆ. ಆ ಇಡೀ ಪ್ರಕ್ರಿಯೆಯಲ್ಲಿ ಅವನ ಪ್ರೇಯಸಿ ಒಬ್ಬಳು ಅವನನ್ನು ಹೇಗೆ ಲಾಲನೆ ಪಾಲನೆ ಮಾಡ್ತಾಳೆ ಅಂತ. ಈ ರೀತಿಯಾದ ಸಂಭವನೀಯತೆಯನ್ನು ಒಪ್ಪಿದ ಮೇಲೆ ಇಡೀ ಚಲನಚಿತ್ರ ಅಷ್ಟು ಚೆನ್ನಾಗಿರುವಂಥದ್ದೇ ಆಗುತ್ತದೆ. ಅದೇ ಥರ ಮತ್ತೊಂದು ಚಲನಚಿತ್ರ, ನೋವಾ ಅಂತ ಯಾವನು ಬೈಬಲ್ನಲ್ಲಿ ಬರ್ತಾನೆ, ನೋಸ್ ಆರ್ಕ್ ಅಂತ ಏನು ಉಂಟು, ಅದೇ ರೀತಿಯಾಗಿ ಆಧುನಿಕ ಅಮೆರಿಕಾ ನಗರದಲ್ಲಿ ಒಬ್ಬ, ಅವನಿಗೆ ದೇವಾದೇಶ ಬಂದುಬಿಡುತ್ತದೆ. ನಿನ್ನ ಊರಿನ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಜಲಾಶಯ ಕಟ್ಟೆ ಹೊಡ್ಕೊಂಡು ಜಲಪ್ರಳಯ ಆಗುತ್ತದೆ. ಈ ಕಾರ್ಪೊರೇಷನ್ನವರು ಯಾರಿದ್ದಾರೆ ಅವರು ಅವಿವೇಕಿಗಳಾಗಿ ಆ ಜಲಾನಯನ ಕ್ಷೇತ್ರದಲ್ಲಿ ನದಿಯ ಪಾತ್ರದಲ್ಲೆಲ್ಲ ಸೈಟ್ಗಳು ಮಾಡಿ ಮನೆ ಕಟ್ಟಿಸಿಬಿಟ್ಟಿದ್ದಾನೆ, ನಮ್ಮಂತೆಯೇ ಅಲ್ಲಿ ಕೂಡ. ಹಾಗಾಗಿ ಅಲ್ಲೆಲ್ಲ ಜಲಪ್ರಳಯವಾಗಿ ಜನ ತೊಂದರೆಗೊಳಗಾಗ್ತಾರೆ. ಹಾಗಾಗಿ ನೀನೊಂದು ಮಹಾನೌಕೆಯನ್ನು ನಿರ್ಮಾಣ ಮಾಡು. ಮತ್ತು ಆ ಕಾರ್ಪೊರೇಷನ್ನಿನವರು ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಪರಿಸರಕ್ಕೆ ಸಹಕಾರಿಗಳಾಗಿಲ್ಲ, ಅದರಿಂದ ಅವುಗಳಿಗೆಲ್ಲ ಕೋಪ ಬಂದಿದೆ, ಅವುಗಳನ್ನೆಲ್ಲ ನೀನು ಕಾಪಾಡಬೇಕಾಗಿದೆ ಅಂತ. ಅವನಿಗೆ ನೋವಾಂತರನೇ ಗಡ್ಡ ಮೀಸೆ ನಿರಂತರವಾಗಿ ಬೆಳೆಯೋದಕ್ಕೆ ಆರಂಭವಾಗುತ್ತದೆ. ಎಷ್ಟು ಶೇವ್ ಮಾಡಿಕೊಂಡ್ರೂ ಈ ಕಡೆ ಶೇವ್ ಮಾಡ್ಕೊಳ್ತಿದ್ದಂತೆ ಗಡ್ಡ ಮಾರುದ್ದ ಬೆಳೆಯೋದಕ್ಕೆ ಶುರುವಾಗುತ್ತದೆ. ಯಾವ ಅಂಗಿ ಹಾಕ್ಕೊಂಡ್ರೂ ಅದು ನೋವಾನ ಆ ಕಾಲದ ಒಂದು ಅಂಗಿಯಾಗಿ, ಆ ಹಳೆಯ ಕಾಲದ ಬಿಬ್ಲಿಕ್ ರೋಬ್ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಈ ಥರದ್ದು ಅದೊಂದು ಪುರಾಣ ಕಥೆಯಂತೆಯೇ ರಂಜನೀಯವಾದಂಥದ್ದು. ಈ ಥರದ್ದು ಎಷ್ಟೊಂದನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಈ ಥರ ಕಥೆಗಳೆಲ್ಲ ವಿದೇಶಿಯರು ಮಾಡ್ತಾ ಇರ್ತಾರೆ. ಅಂದರೆ ಒಂದು ಅಸಂಭಾವ್ಯದ ಚೌಕಟ್ಟೇ ಇದ್ದರೂ ಆ ಚೌಕಟ್ಟಿನ ಒಳಗೆ ಮಿಕ್ಕಿದ್ದೆಲ್ಲ ಸಂಭಾವ್ಯವಾಗಿ ಬಿಡುತ್ತದೆ. ನೀವು ನೋಡಿ, ಕಥೆಗಳು, ಆಟಗಳು ಯಾವ ಥರದ್ದೆಲ್ಲ ಮಾಡಿಕೊಳ್ತಾರೆ ಅಂತ. ಹಿಂದೊಮ್ಮೆ ನಾವು ಸಂಸ್ಕೃತ ಸಂಭಾಷಣೆ ಮಾಡುವಾಗ ರಾಮಕೃಷ್ಣ ಗೋವಿಂದ ಕ್ರೀಡಾ ಅಂತ ಮಾಡ್ತಾಯಿದ್ವಿ. ಏಕಾಗ್ರತೆಗೆ ಸಂಖ್ಯೆಗಳನ್ನು ಗುಣಕ ಮಾಡಿಕೊಳ್ಳೋದಕ್ಕೆ, ಅದಕ್ಕೋಸ್ಕರವಾಗಿ 1, 2 ಏಕಂ ದ್ವೇ ಅಂತ ಹೇಳಬೇಕು.
3 ಮತ್ತು 3ರ ಗುಣಕವನ್ನು ರಾಮ ಅನ್ನಬೇಕು. 5 ಮತ್ತು 5ರ ಗುಣಕವನ್ನು ಕೃಷ್ಣ ಅನ್ನಬೇಕು. 3, 5, 2ರ ಗುಣಕಗಳು ಬಂದರೆ ರಾಮಕೃಷ್ಣ ಅಂತ ಕರೀಬೇಕು ಅಂತ. ಏಕಂ ದ್ವೇ ರಾಮ, ತ್ರೀಣಿ ಚತ್ವಾರಿ ಕೃಷ್ಣ, ಷಟ್ ಸಪ್ತ, ಷಟ್ ಅಂತ ಅನ್ನುವಾಗ ಮತ್ತೆ ರಾಮ ಅನ್ನಬೇಕು. ಸಪ್ತ ಅಷ್ಟ ನವ ಅನ್ನುವಾಗ ಮತ್ತೆ ರಾಮ ಅನ್ನಬೇಕು. ದಶ ಅನ್ನುವಲ್ಲಿ ಕೃಷ್ಣ ಅಂತ ಅನ್ನಬೇಕು. ಏಕಾದಶ ದ್ವಾದಶ ಅನ್ನುವಲ್ಲಿ ಮತ್ತೆ ರಾಮ ಅನ್ನಬೇಕು. ತ್ರಯೋದಶ ಚತುರ್ದಶ ಅನ್ನಬೇಕು. ಪಂಚದಶ ಅನ್ನುವಲ್ಲಿ 3, 5, 15 ಆಗಿರೋದ್ರಿಂದ ರಾಮಕೃಷ್ಣ ಅಂತ ಅನ್ನಬೇಕು. ಈ ತರಹ ಅಂದರೆ ಆ ಸಂಖ್ಯೆಗೆ ಬದಲಾಗಿ ಇದು ಅನ್ನಬೇಕು ಅಂತ ಫ್ರೇಮ್ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಆ ತರ್ಕದಂತೆ ನಡೆಯುವಂಥದ್ದು. ಹಾಗಾಗಿ ಇಫ್ ಯು ಮೇಕ್ ಎ ಕನ್ಸ್ಟ್ರೈಂಟ್ ವೆದರ್ ಇಟ್ ಈಸ್ ಲಾಜಿಕಲ್ ಆರ್ ಇಲ್ಲಾಜಿಕಲ್, ಇಟ್ಸ್ ಇಮ್ಮೆಟೀರಿಯಲ್, ಯು ಫಾಲೋ ಇಟ್ ಲಾಜಿಕಲಿ ಅಂತ ಇದು ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಈ ಥರದ್ದು ಎಷ್ಟೋ ಆಂಶಿಕವಾದ ಪಾರ್ಶ್ವೀಯವಾದ ಸ್ವಾರಸ್ಯಗಳು ಉಂಟು. ಈ ಎಲ್ಲ ವಿಷಯಗಳನ್ನು ಹೇಳಿ ಪುರಾಣ ಯುಗಧರ್ಮದ ಬಗೆಗೆ, ಅಂದರೆ ಮತ್ತೆ ಕಲಿಗಾಲ ಕೆಟ್ಟ ಕಾಲ, ಕಲಿಯುಗ ದುಷ್ಟವಾದಂಥದ್ದು, ಮತ್ತು ಕೃತ ತ್ರೇತಾದಿಗಳಲ್ಲಿ ಕ್ರಮಕ್ರಮವಾಗಿ ಹ್ರಾಸ ಆಗ್ತಾ ಇದ್ದಂಥ ಧರ್ಮದ ಬಗ್ಗೆ ಇತ್ಯಾದಿಗಳನ್ನು ಹೇಳಿ ತನ್ನ ಒಂದು ಸ್ವರೂಪವನ್ನು ಮುಗಿಸುತ್ತದೆ. ನಾಳೆ ನಾವು ಇನ್ನು ಮಹಾಪುರಾಣಗಳಲ್ಲಿ ಒಂದಾದ ಲಿಂಗ ಪುರಾಣವನ್ನು ನೋಡೋಣ. ಆಗ ನಮ್ಮ ಪಾಲಿಗೆ ಮದ್ವಯಂ ಮುಗಿಯಿತು, ಭದ್ವಯಂ ಬಾಕಿ ಇದೆ, ಭೃತ್ರಯಂ ಮುಗಿಯಿತು, ವಚತುಷ್ಟಯಂ ಮುಗಿಯಿತು, ಅಗ್ನಿ ಆ ನಾ ಪ ಮುಗಿಯಿತು, ಲಿಂ ಲಿಂಗ ಪುರಾಣ ಆಗಬೇಕಾಗಿದೆ, ಗರುಡ ಪುರಾಣ ಆಗಿದೆ, ಕೂರ್ಮ ಪುರಾಣ ಆಗಿದೆ, ಸ್ಕಾಂದ ಪುರಾಣ ಆಗಬೇಕು. ಹಾಗಾಗಿ ಇನ್ನು 3 ಮಹಾಪುರಾಣಗಳು ಉಳಿಯುತ್ತವೆ. ಮುಂದಿನದನ್ನು ನೋಡೋಣ. ನಮಸ್ಕಾರ.